ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಆತ್ಮೀಯವಾದ ಸ್ವಾಗತ. ಶಕ್ತಿ ಶಿಕ್ಷಣ ಸಂಸ್ಥೆಗೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ತಂದು ಪ್ರಥಮ PUCಗೆ ಬಂದು ಸೇರಿಸಿದ್ರಿ. ಅವರ ಭವಿಷ್ಯದ ಕನಸನ್ನು ಕಟ್ಟಿಕೊಂಡಂಥ ತಂದೆ ತಾಯಿಗಳು ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಅದಕ್ಕೊಂದು ಭದ್ರವಾದ ಅಡಿಪಾಯ ಸಿಗುತ್ತದೆ ಅನ್ನುವಂಥ ಭರವಸೆಯನ್ನು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಅದನ್ನೆಲ್ಲ ಯಶಸ್ವಿಗೊಳಿಸುವತ್ತ ನಾವು 1 ವರ್ಷಗಳ ಕಾಲ ತಂದೆ ತಾಯಿಗಳು, ಮಕ್ಕಳು ಮತ್ತು ಈ ಶಿಕ್ಷಣ ಸಂಸ್ಥೆ ಜೊತೆ ಸೇರಿ ಇದನ್ನು ಶ್ರಮಿಸಿ ಮುನ್ನಡೆಸಿದ್ದೇವೆ. ಅದರ ಜೊತೆಗೆ ಹೊಸ ಭರವಸೆ, ಹೊಸ ಹುರುಪಿನೊಂದಿಗೆ 2ನೇ ವರ್ಷದ ಈ ಶೈಕ್ಷಣಿಕ ಸಾಲಿನ ಆರಂಭದ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಶಿಕ್ಷಣ ಸಂಸ್ಥೆಗೆ ಬರಮಾಡಿಕೊಳ್ಳುತ್ತಾ ಈ ಸಂಸ್ಥೆಯ ಈ ವರ್ಷದ ಯೋಜನೆಗಳು, ರೂಪುರೇಷೆಗಳು ಹೇಗಿದೆ ಅನ್ನೋದನ್ನು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಾವು ಹೇಳುವುದಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ದೀಪ ಪ್ರಜ್ವಲನದ ಮೂಲಕ ಇವತ್ತಿನ ಕಾರ್ಯಕ್ರಮ ಮತ್ತು ಈ ಹೊಸ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳನ್ನು ನಾವು ಆರಂಭಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಶೆಟ್ಟಿ ಸರ್ ಮತ್ತು ಉಪಪ್ರಾಂಶುಪಾಲರಾಗಿರುವಂಥ ಶ್ರೀಯುತ ಮಂಜುನಾಥ್ ಚಾವಡೆ ಇವರು ವೇದಿಕೆಗೆ ಬರಬೇಕು. ಇವರ ಜೊತೆಗೆ ವಿದ್ಯಾರ್ಥಿಗಳಾದ ಸ್ಕಂದ ಮತ್ತು ಪ್ರಾಚಿ ಇವರು ಕೂಡ ವೇದಿಕೆಗೆ ಬರಬೇಕು. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. Sit straight. Deepa Jyoti Param Jyoti. Deepa Jyoti Param Jyoti. Deepa Jyoti Janardanaha. Deepo Haratu me papam. दीपज्योति नमोस्तुते. शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते. आत्मज्योति प्रदीप्ताय ब्रह्मज्योति नमोस्तुते. ब्रह्मज्योति प्रदीप्ताय गुरुज्योति नमोस्तुते. मातृप्रणाम. 1 2 3. या कुन्देन्दु तुषारहारधवला. या कुन्देन्दु तुषारहारधवला. या शुभ्रवस्त्रान्विता. या वीणाम्बरदण्डमण्डितकरा. या श्वेतपद्मासना. या ब्रह्माच्युतशङ्करा प्रकृतिभिः देवैः सदा वन्दिता. सा मां पातु सरस्वती भगवती. निःशेषजाड्यापहा. शुक्लां ब्रह्मविचारसारपरमा. आद्यां जगद्व्यापिनी. वीणापुस्तकधारिणी अभयदा. जाड्यान्धकारापहा. हस्ते स्फाटिकमालिका विदगति. पद्मासने संस्थिता. वन्दे तां परमेश्वरी भगवती. बुद्धिं प्रदां शारदाम्. हे हंसवाहिनी ज्ञानदाहिनी अम्ब विमलमणिमूर्ते.
ಹೇ ಹಂಸವಾಹಿನಿ ಜ್ಞಾನದಾಹಿನಿ ಅಂಬ ವಿಮಲಮತಿದೆ ಅಂಬ ವಿಮಲಮತಿದೆ जग शिर मोर बनाए भारत बहबल विक्रम दे अंब विमलमति दे साहसशील हृदय में भर दे जीवन त्याग तपोमय कर दे संयम साध्य स्नेह का भर दे स्वाभिमान भर दे हे हंसवाहिनी ज्ञानदाहिनी अंब विमलमति दे अंब विमलमति दे लवकुश ध्रुव प्रहलाद बने हाँ मानवता का त्रास हरे हम सीता सावित्री दुर्गा माँ फिर घर घर भर दे हे हंसवाहिनी ज्ञानदाहिनी अंब विमलमति दे अंब विमलमति दे ब्रह्मनाथ ॐ भूर्भुवः स्वः ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् रत्नाकराधौतपदा रत्नाकराधौतपदा हिमालया किरीटिनी ब्रह्मराजश्रीरत्नाट्या वन्दे भारतमातरम् ॐ द्यौः शान्तिः ॐ द्यौः शान्तिः अन्तरिक्षं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवा शान्तिः ब्रह्मा शान्तिः सर्वं शान्तिः शान्तिरेव शान्तिः सामा शान्तिरेधि ॐ शान्ति शान्ति शान्तिः मातृ प्रणाम 1 2 3 ಆತ್ಮೀಯರೇ, ಮನುಷ್ಯನ ಜೀವನ ಅನ್ನೋದು ಆಲೋಚನೆ
ಮಾತು ಮತ್ತು ಕಾರ್ಯ ಈ ಮೂರು ಪ್ರಕ್ರಿಯೆಗಳಲ್ಲಿ ನಡೀತದಂತೆ. ನಾವೆಲ್ಲರೂ ನಮ್ಮ ಬದುಕಿನ ಬಗ್ಗೆ ಕನಸುಗಳನ್ನು ಆಲೋಚಿಸುವ ಮೂಲಕ ಕಟ್ಟಿಕೊಳ್ಳುತ್ತೇವೆ, ಮಾತಿನ ಮೂಲಕ ಪ್ರಕಟಗೊಳಿಸ್ತೇವೆ, ಅದನ್ನು ಕಾರ್ಯರೂಪಕ್ಕೆ ಕಾರ್ಯಗತಗೊಳಿಸ್ತೇವೆ. ಹೀಗೆ ನೀವೆಲ್ಲರೂ ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ಕಟ್ಟಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಬಳಸಿಕೊಂಡಿರುವಂಥ ವೇದಿಕೆ ಅದು ಶಿಕ್ಷಣ ಸಂಸ್ಥೆ. ಒಂದು ಸಮಾಜದ ಅಗತ್ಯತೆಯನ್ನು ಬಳಸಿಕೊಂಡು ನಮ್ಮ ಆಡಳಿತ ಮಂಡಳಿ ಕಟ್ಟಿರುವಂಥ ಸಂಸ್ಥೆ ಅದು ಶಕ್ತಿ ಶಿಕ್ಷಣ ಸಂಸ್ಥೆ. ಹಾಗಾಗಿ ಅವ್ಯಕ್ತವಾದಂಥ ಸೆಳೆತದ ಮೂಲಕ ನೀವು ಇಲ್ಲಿ ಬಂದಿದ್ದೀರಿ, ನಾವು ನಿಮ್ಮನ್ನು ಬರಮಾಡಿಕೊಂಡಿದ್ದೇವೆ. ಹೀಗೆ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆಗೆ ಹೊಸ ವಿದ್ಯಾರ್ಥಿಗಳು ಬರ್ತಾರೆ, ಶಿಕ್ಷಣವನ್ನು ಪಡೀತಾರೆ, ಹೋಗುತ್ತಾರೆ. 2 ವರ್ಷಗಳ ಅವಧಿಯಲ್ಲಿ ತಂದೆ ತಾಯಿ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆ ಈ 3 ತ್ರಿಕೋನಗಳ ನಡುವಿನಲ್ಲಿ ವಿದ್ಯಾರ್ಥಿ ಬೆಳೀತಾನೆ. ಮಗುವನ್ನು ಬೆಳೆಸುವುದಕ್ಕೆ ಬೇಕಾದಂಥ ಪೋಷಣೆಯನ್ನು ತಂದೆ ತಾಯಿಗಳು ನೀಡುವುದರ ಜೊತೆಗೆ ಶಿಕ್ಷಣದ ರೂಪದಲ್ಲಿ ನೀಡುವಂಥದ್ದು ಶಿಕ್ಷಣ ಸಂಸ್ಥೆ. ಈ ನೆಲೆಯಲ್ಲಿ ಇದು ಸಹಜವಾಗಿ ಅನೇಕ ಕಾಲದಿಂದ ಈ ದೇಶ ಮತ್ತು ಅಥವಾ ಜಗತ್ತಿನಲ್ಲಿ ಇದೇ ರೀತಿಯ ಪ್ರಕ್ರಿಯೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಬಂದಿದೆ. ಇವತ್ತು ಅದು ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅರಳುತ್ತಾ ಇದೆ ಅನ್ನುವಂಥದ್ದು ನಮಗೂ ಹೆಮ್ಮೆ. ಬಹುಶಃ ಈ ಶಿಕ್ಷಣ ಸಂಸ್ಥೆಯ ಮೇಲೆ ಹೆಮ್ಮೆ ಪಟ್ಟುಕೊಂಡು ಭರವಸೆ ಇಟ್ಟುಕೊಂಡೇ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. 1 ವರ್ಷವನ್ನು ಕಳೆದದ್ದಾಗಿದೆ. ಮುಂದಿನ 1 ವರ್ಷದಲ್ಲಿ ಇನ್ನಷ್ಟು ಬಲಿಷ್ಠಗೊಳಿಸುವುದು ಹೇಗೆ ಈ ಮಗುವಿನ ಭವಿಷ್ಯವನ್ನು ಅನ್ನುವಂಥ ರೂಪುರೇಷೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಜ್ಜಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಸಲಹೆಗಾರರಾಗಿರುವಂತಹ ಶ್ರೀಯುತ ರಮೇಶ್ ಕೇಸರಿ ಇವರಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪದವಿ ಪೂರ್ವ ಕಾಲೇಜಿಗೆ ಹೊಸದಾಗಿ ನಿಯುಕ್ತಿಗೊಂಡಿರುವಂತಹ ಪ್ರಾಂಶುಪಾಲರು ಶ್ರೀಯುತ ಪ್ರದೀಪ್ ಕುಮಾರ್ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಕಾಡೆಮಿಕ್ ಅಡ್ವೈಸರ್ ಆಗಿರುವಂತಹ ಶ್ರೀಯುತ ಮಂಜುನಾಥ್ ಚಾವಡಿ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿದ್ದೀರಿ ಮತ್ತು ಅವರ ಪೋಷಕರಿದ್ದೀರಿ. ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಉಪನ್ಯಾಸಕ ವರ್ಗದವರು, ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಸತಿ ನಿಲಯದ ಪಾಲಕರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರುವಂತಹ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ KC ನಾಯ್ಕ್ ಸರ್ ಮತ್ತು ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಸಂಜಿತ್ ನಾಯ್ಕ್ ಸರ್ ಇವರ ಅನುಪಸ್ಥಿತಿಯಲ್ಲಿ ಕೂಡ ಇವರನ್ನು ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮ ಸಲಹೆಗಾರರಾಗಿರುವಂಥ ಶ್ರೀಯುತ ರಮೇಶ್ ಕೆ. ಶಕ್ತಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಈ ಒಂದು ಓರಿಯಂಟೇಷನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಶ್ರೀಯುತ ಪ್ರದೀಪ್ ಶೆಟ್ಟಿ ಸರ್ ಅವರೇ, ಅದೇ ಥರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶಕ್ತಿ ಪದವಿ ಪೂರ್ವ ಕಾಲೇಜಿನ ನಮ್ಮ ನೀಟ್ ಮತ್ತು JEE ಮತ್ತು KCTಗೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಆರ್ಡಿನೇಟರ್ ಆಗಿರುವಂಥ ಶ್ರೀಯುತ ಮಂಜುನಾಥ್ ಚಾವಡಿ ಅವರೇ, ಇಲ್ಲಿ ನೆರೆದಿರತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಪೋಷಕರೇ, ನಮ್ಮ ಶಿಕ್ಷಕೇತರ ಬಂಧುಗಳೇ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಮ್ಮ ಮುಂದಿನ ಕಾರ್ಯ ಚಟುವಟಿಕೆಗಳು ಹೇಗಿರಬೇಕು ಅನ್ನುವಂಥರ ಬಗ್ಗೆ ಮುಂದಿನ ಅವಧಿಯಲ್ಲಿ ನಿಮಗೆ ಸಮರ್ಪಕವಾಗಿರತಕ್ಕಂಥ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ನಮ್ಮ ಸಂಸ್ಥೆ ಇವತ್ತಿಗೆ ಪ್ರಾರಂಭ ಆಗಿ 8 ವರ್ಷಗಳನ್ನು ಪೂರೈಸಿ 9ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. 2018-19ನೇ ಶೈಕ್ಷಣಿಕ ಸಾಲಿನಲ್ಲಿ ಇದೇ ಜೂನ್ ತಿಂಗಳಲ್ಲಿ ಅಧಿಕೃತವಾಗಿ ಶಕ್ತಿ ಪದವಿ ಪೂರ್ವ ಕಾಲೇಜು ಪ್ರಥಮ ವರ್ಷದ ಶಿಕ್ಷಣವನ್ನ ಈ ಸಂಸ್ಥೆ ಪ್ರಾರಂಭವನ್ನ ಮಾಡಿರುತ್ತೆ. ಸುಮಾರು 17 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರತಕ್ಕಂಥ ಸಂಸ್ಥೆ ಇವತ್ತು 100 ವಿದ್ಯಾರ್ಥಿಗಳನ್ನು ಹೊಂದ್ಕೊಂಡು ಒಂದು ಉತ್ತಮವಾಗಿರತಕ್ಕಂಥ ರಿಸಲ್ಟ್ ಅನ್ನ ಈ ರಾಜ್ಯದಲ್ಲಿ ಕೊಡ್ತಾ ಬರ್ತಾ ಇದೆ. ಪ್ರತಿ ವರ್ಷನೂ ನಮಗೆ ನಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ಇರ್ಬೋದು ರ್ಯಾಂಕ್ಗಳನ್ನ ಕೊಡೋದ್ರ ಜೊತೆಗೇನೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, JEE ಮತ್ತೆ KCT ನಲ್ಲಿನೂ ಉತ್ತಮವಾಗಿರತಕ್ಕಂಥ ರಿಸಲ್ಟ್ ಅನ್ನ ಕೊಡ್ತಾ ಬರ್ತಾ ಇದೆ.
ಕಳೆದ ವರ್ಷ ಅನೇಕ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಪ್ರತಿಷ್ಠಿತ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ IIT NIT ನಲ್ಲಿನೂ ಓದ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿನೂ CETಯ ಮೂಲಕ ಸೀಟನ್ನು ಪಡೆಯೋದರ ಮೂಲಕ ಅಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅದರ ಪ್ರಥಮವಾಗಿರತಕ್ಕಂಥ ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತು ಜಾಬಿಗೂ ಸೇರಿಕೊಂಡಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ದೇಶ ವಿದೇಶಗಳಲ್ಲಿ ಉದ್ಯೋಗವನ್ನ ಪಡೆಯುವುದರ ಮೂಲಕ ನಾವು ಕಳೆದ 8 ವರ್ಷಗಳಲ್ಲಿ ನಾವೇನು ಶಿಕ್ಷಣವನ್ನ ಕೊಟ್ಟು ನಾವು ಹೊರಗಡೆಗೆ ಅವರಿಗೆ ಹೈಯರ್ ಎಜುಕೇಶನ್ಗೆ ಕಲಿಸ್ಕೊಟ್ಟಿದ್ದೀವಿ. ಇವತ್ತು ಅವರು ಉತ್ತಮವಾಗಿರತಕ್ಕಂಥ ಉದ್ಯೋಗವನ್ನ ಪಡೆಯುವಲ್ಲಿನೂ ಯಶಸ್ವಿಯಾಗಿದ್ದಾರೆ. ಆದರೆ ಈಗಾಗಲೇ ನಾವು ರಜಾಕಾಲಿನ ಸಂದರ್ಭದಲ್ಲಿ ನಮ್ಮ ದ್ವಿತೀಯ PUCಗೆ ಸಂಬಂಧಪಟ್ಟಂತ NCERTಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ನಾವು ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತ NEET JEE ಮತ್ತೆ KCETಗೆ ಸಂಬಂಧಪಟ್ಟಂತ ಇನ್ನು ಹೆಚ್ಚಿನ ತರಬೇತಿಯನ್ನ ನಾವು ಪಡೆಯೋದಕ್ಕೋಸ್ಕರ ಇವತ್ತಿನಿಂದ ನಾವು ಇಲ್ಲಿಗೆ ಬಂದಿದ್ವಿ. ನಮ್ಮ ಉತ್ತಮವಾಗಿರತಕ್ಕಂಥ ಶಿಕ್ಷಕರ ತಂಡ ಇವತ್ತು ಆ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ. ಅದಕ್ಕೆ ನಮ್ಮ ಪ್ರಾಂಶುಪಾಲರಾಗಿರುವಂತ ಪ್ರದೀಪ್ ಶೆಟ್ಟಿ ಅವರು ಅದರ ಮಾರ್ಗದರ್ಶನವನ್ನ ಮಾಡಲಿಕ್ಕಿದ್ದಾರೆ. ಉತ್ತಮವಾಗಿರತಕ್ಕಂಥ ಅನೇಕ ವರ್ಷಗಳ ಕಾಲ ಅನೇಕ 2-3 ಸಂಸ್ಥೆಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಅನುಭವವನ್ನು ಹೊಂದ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಅವರಿಗೆ ಮಾರ್ಗದರ್ಶನವನ್ನ ಮಾಡಿ ಅವರ ಹಿಂದೆ ಕೆಲಸ ಮಾಡ್ತಾ ಇರತಕ್ಕಂಥ ಸಂಸ್ಥೆಯಲ್ಲೇನು ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಓದುವಂತ ವಿದ್ಯಾರ್ಥಿಗಳನ್ನ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಒಂದು ಜೂನ್ನ ನಂತರದ ಅವಧಿಯಲ್ಲಿ ನಮಗೆಲ್ರಿಗೂ ಆ ತರದ ಅವರ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಮತ್ತೆ ಅದನ್ನ ಪೂರೈಸುವಂತ ಸಂಪೂರ್ಣವಾಗಿರತಕ್ಕಂಥ ವಿಶ್ವಾಸನೂ ನಮಗಿದೆ. ಯಾಕಂದ್ರೆ ಅವರ ಯೋಜನೆಗಳು ಅದೇ ತರ ಇದೆ. ಆ ಯೋಜನೆಗಳನ್ನ ಕಾರ್ಯಸಿದ್ಧಿ ಮಾಡುವಂತ ಪ್ರಯತ್ನಗಳನ್ನ ನಾವಿಲ್ರಿ ಕೂತ್ಕೊಂಡಿರತಕ್ಕಂಥ ವಿದ್ಯಾರ್ಥಿಗಳು ನಾವು ಮಾಡಬೇಕು. ನಾವು ಹೆಚ್ಚಿನ ಒತ್ತನ್ನ ಇದಕ್ಕೆ ಕೊಟ್ರೆ ಮಾತ್ರ ನಾವು ನಮ್ಮ ಭವಿಷ್ಯದಲ್ಲಿ ಉತ್ತಮವಾಗಿರತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತಮವಾಗಿರತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ದ್ವಿತೀಯ PUCಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀವಿ, ನಮ್ಮ ಸಮಯ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಸಮಯ. ನಾವು ನಮ್ಮ ಮುಂದಿನ ಈ ಶೈಕ್ಷಣಿಕ ವರ್ಷ, 1 ವರ್ಷದ ಶೈಕ್ಷಣಿಕ ವರ್ಷ ಏನಿದೆ, ಅದರಲ್ಲಿ ಯಾವುದೇ ಸಮಯವನ್ನ ಸರಿಯಾದಂತ ರೀತಿನಲ್ಲಿ ಅದನ್ನು ಉಪಯೋಗಿಸುವ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕೋಸ್ಕರ ಮುಂದಿನ ಸೆಕೆಂಡ್ PUCಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ನಾವು ಆಗಾಗ ಮನೆಗಳಿಗೆ ಹೋಗುವಂಥದ್ದು, ನಾವಿಲ್ಲಿ ಇರತಕ್ಕಂಥ ಪೋಷಕರು ಅವರನ್ನ ಆಗಾಗ ಮನೆಗೆ ಕರೆಯುವಂಥದ್ದು ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರ ಪಾಡಿಗೆ ಇವತ್ತು ಶಕ್ತಿ ಏನು ಮಾರ್ಗದರ್ಶನವನ್ನು ಕೊಡುತ್ತೆ ಅವರಿಗೆ ಆ ಮಾರ್ಗದರ್ಶನವನ್ನು ತಗೊಳ್ಳೋದಕ್ಕೋಸ್ಕರ ಅವರನ್ನು ಬಿಟ್ಬಿಡಿ. ಆಗಾಗ ಕರೆಯುವಂಥದ್ದು, ನಾವು ಕರ್ಕೊಂಡು ಹೋಗುವಂಥದ್ದು, ಇದು ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಇವತ್ತು ಅತ್ಯಂತ ಕಠಿಣವಾಗಿರತಕ್ಕಂಥ ಪರೀಕ್ಷೆಯನ್ನು ಅವರು ಬರೀಲಿಕ್ಕೆ ಇರುವಂತವ್ರು. NEET ಅನ್ನುವಂಥದ್ದು ಇರ್ಬೋದು, JEE ಇರ್ಬೋದು, KCET ಇರ್ಬೋದು. ದೇಶದಲ್ಲಿ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರೆಯುವಂತ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ಇವರು ಉತ್ತಮವಾಗಿರತಕ್ಕಂಥ ಅಂಕಗಳನ್ನ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ದಿನದ 24 ಗಂಟೆಯಲ್ಲಿ ಒಂದು 4-5 ಗಂಟೆ ನಿದ್ದೆ ಮಾಡಿದ್ರೆ ಸಾಕು. ಬಾಕಿ ಉಳಿದಿರತಕ್ಕಂಥದ್ದನ್ನ ಇದಕ್ಕೆ ಕೊಟ್ರೆ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಮುಖ್ಯ ಇದೆ. ಪ್ರಾಂಶುಪಾಲರು, ಕೋಆರ್ಡಿನೇಟರ್ ಮತ್ತೆ ನಮ್ಮ ಲೆಕ್ಚರರ್ಸ್ ಕೊಡತಕ್ಕಂಥ ಏನು ಸೂಚನೆಗಳಿದೆ ಅದನ್ನು ದಯವಿಟ್ಟು ತಾವೆಲ್ಲರೂ ಪಾಲನೆ ಮಾಡಿ ಉತ್ತಮವಾಗಿರತಕ್ಕಂಥ ರಿಸಲ್ಟ್ ಬರುವಲ್ಲಿ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯ. ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಡಾಕ್ಟರ್ KC ನಾಯಕ್ ಸರ್ ಅವರು ಉತ್ತಮವಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ವ್ಯವಸ್ಥೆಗಳನ್ನ ಹಾಸ್ಟೆಲ್ನಲ್ಲಿ ಇರ್ಬೋದು, ಬಾಕಿ ಉಳಿದಿರತಕ್ಕಂಥ ವ್ಯವಸ್ಥೆಗಳು ಎಲ್ಲವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರತಕ್ಕಂಥ ಫಲಿತಾಂಶಗಳು ಬರಲಿ. ನೀವೆಲ್ಲರೂ
ನಮ್ಮ ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತ ಸೌಭಾಗ್ಯ ನಿಮ್ಗೆಲ್ರಿಗೆ ಒದಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಇದರಲ್ಲಿ ಅನೇಕ ನಮ್ಮ ಕಾಮರ್ಸಿನ ಮಕ್ಕಳು ಸಹ ಇದ್ದಾರೆ. ಕಾಮರ್ಸ್ಗೆ ಸಂಬಂಧಪಟ್ಟಾಗೆ CA ಮತ್ತೆ CSE ಸಂಬಂಧಪಟ್ಟಂತ ಅನೇಕ ಕೋಚಿಂಗ್ ಗಳನ್ನ ನಮ್ಮ ಲೆಕ್ಚರರ್ಸ್ ಮಾಡ್ತಾ ಇದ್ದಾರೆ. ಅದರದ್ದು ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ಳಿ ಅನ್ನುವಂತ ಶುಭವನ್ನ ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ದೇವರು ಉತ್ತಮವಾಗಿರತಕ್ಕಂತ ಫಲಿತಾಂಶವನ್ನ ಕೊಡುವಲ್ಲಿ ಆ ಸಾಧನೆಯನ್ನು ನೀವೆಲ್ಲರೂ ಸಾಧಿಸಿ ಅಂತಂದಲ್ಲಿ ಶುಭವನ್ನ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಆರ್ಡಿನೇಟರ್ ಆಗಿರುವಂಥ ಮಂಜುನಾಥ್ ಚಾವಡಿ ಇವರು ಈ ವರ್ಷದ ಈ ಅಕಾಡೆಮಿಕ್ ಪ್ಲಾನ್ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕಿದ್ದಾರೆ. Pleasant morning to one and all. Respected academic advisor Ramesh sir and principal sir, my dear colleagues and parents and students. Standing here on this stage, I see the future doctors, lawyers, engineers, and nation builders of India. Today, I am here to share exactly how our institution has planned this academic year to ensure your child's absolute success. Parents, let us be realistic. ಯಾಕೆ ನಾನು ಹೀಗೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ರಿಯಲಿಸ್ಟಿಕ್ ಆಗಿರಬೇಕು ಅಂತ ಹೇಳಿ, ಈ ವರ್ಷ ಈ ಅಕಾಡೆಮಿಕ್ ಇಯರಲ್ಲಿ ಬರೆಯುವಂಥ ನಿಮ್ಮ ಮಕ್ಕಳು ಬರೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು KCET ಆಗಿರಲಿ, ನೀಟ್ ಆಗಿರಲಿ, JEE ಅಥವಾ COMEDK ಅಥವಾ CA ಫೌಂಡೇಶನ್ ಆಗಿರಲಿ, ಎಲ್ಲದೂ ಕೂಡ ಹೈಲಿ ಕಾಂಪಿಟೇಟಿವ್ ಆಗಿರ್ತದೆ. ಸೊ ಈ ಕಾಂಪಿಟೇಟಿವ್ ಎರಾವನ್ನು ನಾವು ಫೇಸ್ ಮಾಡಲಿಕ್ಕೆ ವೆಲ್ ಸ್ಟ್ರಕ್ಚರ್ಡ್ ಮತ್ತು ವೆಲ್ ಡಿಸಿಪ್ಲಿನ್ಡ್ ಅಕಾಡೆಮಿಕ್ ಪ್ಲ್ಯಾನ್ ಬೇಕಾಗಿರ್ತದೆ. ಆ ಅಕಾಡೆಮಿಕ್ ಪ್ಲ್ಯಾನನ್ನು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇವೆ. ಸೊ ಯಾಕೆ ಜಾಸ್ತಿ ರಿಯಲಿಸ್ಟಿಕ್ ಆಗಿರಬೇಕು ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಸೊ 2025-26 ಅಕಾಡೆಮಿಕ್ ಇಯರ್ನಲ್ಲಿ ಸೊ ನೀಟ್ ಎಕ್ಸಾಮಿಗೆ ನೋಂದಾಯಿಸಿದ ಮಕ್ಕಳ ಸಂಖ್ಯೆಯನ್ನು ನಾವು ನೋಡಿದರೆ, ಸೊ ಆಲ್ ಓವರ್ ಇಂಡಿಯಾ 22,78,743 students has enrolled their names for the NEET exam. So you already know that the number of available medical seats are just 1,15,000 seats. 1,15,000. ಸೊ ಈಗ ನೀವೇನಾದರೂ ಒಂದು ರೇಷಿಯೋವನ್ನು ತೆಗೆದ್ರೆ, ಸೊ ನಂಬರ್ ಆಫ್ ಅವೈಲೇಬಲ್ ಸೀಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು ಅಪಿಯರ್ ಫಾರ್ ದ್ಯಾಟ್ ಎಕ್ಸಾಮ್, ದ್ಯಾಟ್ ವಿಲ್ ಕಮ್ ಔಟ್ ಆಸ್ ಅರೌಂಡ್ 5%. ಸೊ 22,78,000 ಮಕ್ಕಳಲ್ಲಿ ಬರೀ 5% ಮಕ್ಕಳು MBBS ಸೀಟ್ಗಳನ್ನು ತಗೊಳ್ತಾರೆ ಆ ಒಂದು ಅಕಾಡೆಮಿಕ್ ಇಯರಲ್ಲಿ. ಸೊ ಇಷ್ಟು ಕಾಂಪಿಟೇಷನ್ ಇದೆ. ಇದು MBBS ಆಯಿತು, ನೀಟಲ್ಲಿ ಆಯಿತು, JEಯಲ್ಲಿ ಕೂಡ ಹೀಗೆ ಇದೆ. ಸೊ JEಯಲ್ಲಿ ಕೂಡ ಸೊ ವಿ ನೋ ದ್ಯಾಟ್ there are 62,850 seats which are distributed among IITs, NITs and IIITs. Do you know how many IITs are there in India? There are exactly how many IITs are there in India? There are 23 IITs. So 31 NITs and IIITs are of about 26. So ಈ ಎಲ್ಲ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಗಳಲ್ಲಿ 62,850 ಇಂಜಿನಿಯರಿಂಗ್ ಸೀಟ್ಸ್ಗಳು ಅವೈಲೇಬಲ್ ಇದೆ. ಈ ಇಂಜಿನಿಯರಿಂಗ್ ಸೀಟ್ಸ್ಗಳಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳಿದರೆ 16 ಲಕ್ಷ ಸ್ಟೂಡೆಂಟ್ಸ್ಗಳು ಈ ಎಕ್ಸಾಮ್ಗಳಿಗೆ ಅಪಿಯರ್ ಆಗ್ತದೆ. ಅಗೇನ್ ಇಫ್ ಯು ಟೇಕ್ ದ ರೇಷಿಯೋ, how many seats are available divided by how many students are going to appear, so you will get as 3.9%. ಅಗೇನ್ 4% ಅಷ್ಟು ಮಕ್ಕಳು ಮಾತ್ರ ಈ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಎಂಟ್ರಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ. ಸೊ ಇದು ಕಾಂಪಿಟೇಷನ್ ಲೆವೆಲ್. ಸೊ ಇಂಥ ಕಾಂಪಿಟೇಷನ್ಗಳನ್ನು ನಾವು ಫೇಸ್ ಮಾಡಲಿಕ್ಕೆ ಸೊ ನಾವು ಟ್ರೆಡಿಷನಲ್ ಮೆಥಡ್ಗಳನ್ನು ಫಾಲೋ ಮಾಡದೆ, ಸೊ ತುಂಬ ವೆಲ್ ಸ್ಟ್ರಕ್ಚರ್ಡ್ ಡಿಸಿಪ್ಲಿನ್ಡ್ ಅಪ್ರೋಚ್ಗಳನ್ನು ಮಾಡಬೇಕಾಗ್ತದೆ. ಸೊ ನಮ್ಮ ಅಕಾಡೆಮಿಕ್ನ ಪ್ಲ್ಯಾನ್ ಹೀಗಿದೆ. ಸೊ ಎಂಟೈರ್ ಸೈನ್ಸ್ ಬ್ಯಾಚ್ ಈಸ್ ಡಿವೈಡೆಡ್ ಇಂಟು 3 ಬ್ಯಾಚಸ್. ಫಸ್ಟ್ ಒನ್ ಈಸ್ ನೀಟ್ ಬ್ಯಾಚ್, JEE ಬ್ಯಾಚ್ ಆ್ಯಂಡ್ KCET ಬ್ಯಾಚ್. ಸೊ ನಾನು ಫಸ್ಟ್ ನೀಟ್ ಮತ್ತು JEE ಮಕ್ಕಳ ಪ್ಲ್ಯಾನ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಿಮಗೆ ಕ್ಲಾಸ್ಗಳು ನಾಳೆಯಿಂದಲೇ ಕಮೆಂಟ್ಸ್ ಆಗ್ತದೆ. ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಿದರೆ ಸೊ ಎಂಟೈರ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ಸನ್ನು ನಾವು 60 ಯೂನಿಟ್ಸ್ಗಳನ್ನಾಗಿ ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ 30 ಯೂನಿಟ್ಸ್ ಫಸ್ಟ್ PUCಯ ಸಿಲೆಬಸ್ ಆಗಿರ್ತದೆ. ಸೊ 31 ಇಂದ 60 ಯೂನಿಟ್ಸ್, ರಿಮೈನಿಂಗ್ 30 ಯೂನಿಟ್ಸ್ಗಳು ಸೆಕೆಂಡ್ PUCಯ ಸಿಲೆಬಸ್ ಆಗಿರ್ತದೆ.
ಸೊ ನಾನೀಗ 1 ವೀಕ್ನ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಮಕ್ಕಳು ಸೋಮವಾರ ಕ್ಲಾಸ್ ಕಲಿತಾರೆ, ಕ್ಲಾಸಲ್ಲಿ ನಾವು ಟೀಚ್ ಮಾಡ್ತೇವೆ. ಸೊ ಟ್ಯೂಸ್ಡೇ ಕೂಡ ನಾವು ಮಧ್ಯಾಹ್ನದವರೆಗೆ ಕ್ಲಾಸ್ ತಗೊಳ್ತೇವೆ. ಸೊ ಟ್ಯೂಸ್ಡೇ 1:45 to 4:45 ಮಕ್ಕಳು ಆನ್ಲೈನ್ JEE ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮನ್ನು ಬರೀತಾರೆ. ಸೊ ಹಾಗೆ ವೆನೆಸ್ಡೇ ಮತ್ತೆ ನಾವು ಕ್ಲಾಸ್ ಮಾಡ್ತೇವೆ. ಸೊ ಥರ್ಸ್ಡೇ ಆಫ್ಟರ್ನೂನು ಮತ್ತೆ ಆನ್ಲೈನ್ ನೀಟ್ ಮತ್ತು JEE ಎಕ್ಸಾಮನ್ನು ಬರೀತಾರೆ. ಸೊ ಫ್ರೈಡೇ ಮತ್ತೆ ಕ್ಲಾಸ್ ಮಾಡ್ತೇವೆ, ಸಾಟರ್ಡೆ ಆಫ್ಟರ್ನೂನ್ ಮತ್ತೆ ಟೆಸ್ಟ್ ಮಾಡ್ತೇವೆ. ಸೊ ಒಂದು ವಾರದಲ್ಲಿ ನೀಟ್ ಮತ್ತು JEE ಸ್ಟೂಡೆಂಟ್ಸ್ಗಳು 3 ಆನ್ಲೈನ್ ನೀಟ್ ಮತ್ತು JEE ಯೂನಿಟ್ ಟೆಸ್ಟ್ಗಳನ್ನು ಬರೀತಾರೆ. ಸೊ ಅದಾದ ಮೇಲೆ ನಾವು ಟ್ಯೂಸ್ಡೇ ಕಂಡಕ್ಟ್ ಮಾಡಿದ ಟೆಸ್ಟ್ನ ಸಿಲೆಬಸ್, ಆಮೇಲೆ ಥರ್ಸ್ಡೇ, ಫ್ರೈಡೇ ಸಾಟರ್ಡೇ ಕಂಡಕ್ಟ್ ಮಾಡಿದ ಆ 3 ಟೆಸ್ಟ್ ಸಿಲೆಬಸ್ಗಳನ್ನು ಕಂಬೈನ್ ಮಾಡಿ ಒಂದು ಕ್ಯುಮ್ಯುಲೇಟಿವ್ ಟೆಸ್ಟನ್ನು ನಾವು ಸಂಡೇ ಕಂಡಕ್ಟ್ ಮಾಡ್ತೇವೆ. ಸಂಡೇ ಫ್ರಮ್ 9 to 12. ಸೊ ಅಗೇನ್ ವಿ ಆರ್ ಕಂಡಕ್ಟಿಂಗ್ 1 more ಟೆಸ್ಟ್. ಸೊ 3 ವೀಕಲ್ಲಿ 3 ಆನ್ಲೈನ್ ಟೆಸ್ಟ್ಗಳನ್ನು ಬರೀತಾರೆ ಮಕ್ಕಳು. ಸೊ ಒಂದು OMR ಎಕ್ಸಾಮನ್ನು ಬರೀತಾರೆ, ಆಫ್ಲೈನ್ ಪೇಪರನ್ನು ಬರೀತಾರೆ. ಆಫ್ಲೈನ್ ಪೇಪರ್ ಇರೋದು ಸಂಡೇ. ಸೊ ಒಂದು ವಾರದಲ್ಲಿ ನೀಟ್ ಮತ್ತು JEE ಮಕ್ಕಳು 4 ಎಕ್ಸಾಮ್ಗಳನ್ನು ಬರೀತಾರೆ. ಸೊ ಇದು ನೀಟ್ ಮತ್ತು JEE ಅವರ 1 ವೀಕ್ನ ಪ್ಲ್ಯಾನ್ ಆಯಿತು. ಸೊ ಹೀಗೆಯೇ KCET ಅವರದ್ದು ಕೂಡ ಹೀಗೆಯೇ ಪ್ಲ್ಯಾನ್ ಇದೆ. ಸೊ ಎಂಟೈರ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸನ್ನು ನಾವು 34 ಯೂನಿಟ್ಸ್ಗಳನ್ನಾಗಿ ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ 20 ಯೂನಿಟ್ಸ್ ಫಸ್ಟ್ PUC ಸಿಲೆಬಸ್ ಆಗಿರ್ತದೆ, ರಿಮೈನಿಂಗ್ 14 ಯೂನಿಟ್ಸ್ ಸೆಕೆಂಡ್ PUC ಸಿಲೆಬಸ್ ಆಗಿರ್ತದೆ. ಸೊ KCETಯ ಮಕ್ಕಳು ವಾರದಲ್ಲಿ 2 ಆನ್ಲೈನ್ ಟೆಸ್ಟ್ಗಳನ್ನು ಬರೀತಾರೆ. ಒಂದು ವೆನೆಸ್ಡೇ ಇರ್ತದೆ, ಇನ್ನೊಂದು ಸ್ಯಾಟರ್ಡೆ ಆಫ್ಟರ್ನೂನ್ ಇರ್ತದೆ. ಸೊ ಈ ವೆನೆಸ್ಡೇ ಬರೆದಂಥ ಟೆಸ್ಟ್ನ ಮತ್ತು ಸ್ಯಾಟರ್ಡೆ ಬರೆದಂಥ ಟೆಸ್ಟ್ನ ಸಿಲೆಬಸನ್ನು ಕಂಬೈನ್ ಮಾಡಿ ಮತ್ತೆ ಅವರು ಒಂದು ಕ್ಯುಮ್ಯುಲೇಟಿವ್ ಟೆಸ್ಟನ್ನು ಬರೀತಾರೆ. ಅದು ಸಂಡೇ 9 to 12. ನೀಟ್ ಮಕ್ಕಳಿಗೆ ಕೂಡ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರ್ತದೆ, JEE ಮಕ್ಕಳಿಗೆ ಕೂಡ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರ್ತದೆ, KCET ಮಕ್ಕಳಿಗೆ ಕೂಡ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರ್ತದೆ. ಸೊ ಇದು ವೀಕ್ಲಿ ಪ್ಲ್ಯಾನ್ ಆಯಿತು. ಸೊ ನೀಟ್ ಮತ್ತು JEE ಮಕ್ಕಳ 30 ಯೂನಿಟ್ ಸಿಲೆಬಸ್ಸನ್ನು ನಾವು ಆಲ್ಮೋಸ್ಟ್ 11th August 2026ಗೆ ನಾವು ಮುಗಿಸ್ತೇವೆ. ಅದಾದ ಮೇಲೆ 30 ಯೂನಿಟ್ಸ್ ನಾವು ಮುಂಚೆ ಹೇಳಿದ ಹಾಗೆ ಅದು ಫಸ್ಟ್ PUC ಸಿಲೆಬಸ್ ಆಗಿರ್ತದೆ. ಫಸ್ಟ್ PUC ಸಿಲೆಬಸ್ನ 30 ಯೂನಿಟ್ಸ್ಗಳ ಸಿಲೆಬಸ್ಸನ್ನು ಟೀಚ್ ಮಾಡಿ ಆದ ಮೇಲೆ ಅವರಿಗೆ ಒಂದು ಕ್ಲಬ್ ಮಾಡಿ, ಎಲ್ಲ ಫಸ್ಟ್ PUC ಸಿಲೆಬಸ್ಸನ್ನು ಕ್ಲಬ್ ಮಾಡಿ ಫುಲ್ ಲೆಂತ್ ಪೇಪರನ್ನು ಕಂಡಕ್ಟ್ ಮಾಡ್ತೇವೆ. ಸೊ ದ್ಯಾಟ್ ವಿಲ್ ಬಿ ಆನ್ 16th August 2026. ಸೊ ಫಸ್ಟ್ PUC ಫುಲ್ ಲೆಂತ್ ಸಿಲೆಬಸ್ನ ಮೇಲೆ ಒಂದು ಟೆಸ್ಟ್ ಮಾಡ್ತೇವೆ, ಅದು ನೀಟ್ನವರಿಗೆ ಮತ್ತು JEE ಅವರಿಗೆ. ಸೊ ಮತ್ತು ರಿಮೈನಿಂಗ್ 30 ಯೂನಿಟ್ಸನ್ನು ನಾವು ಅಂತ ಹೇಳಿದರೆ 60th ಯೂನಿಟನ್ನು ನಾವು 11th November 2026ಗೆ ನಾವು ಮುಗಿಸ್ತೇವೆ. ಸೊ ನಿಮ್ಮ ಫಸ್ಟ್ PUC ಮತ್ತು ಸೆಕೆಂಡ್ PUC ಎಂಟೈರ್ ಕಾಂಪಿಟೇಟಿವ್ ಸಿಲೆಬಸನ್ನು ನಮ್ಮ ಪ್ಲ್ಯಾನ್ನ ಪ್ರಕಾರ 11th November 2026ಗೆ ನಾವು ಮುಗಿಸ್ಕೊಡ್ತೇವೆ. ಸೊ ಅದಾದ ಮೇಲೆ ಅಲ್ಲಿಂದ JEE ಮತ್ತು ನೀಟ್ ಮಕ್ಕಳ ಬೈಫರ್ಕೇಷನ್ ಆಗ್ತದೆ. ಸೊ ಯಾಕೆಂತ ಹೇಳಿದರೆ JEE ಮಕ್ಕಳ ಫಸ್ಟ್ ಶಿಫ್ಟ್ ಇರುವಂಥದ್ದು ಜಾನ್ವರಿ 20th ಇಂದ 30th ಒಳಗಡೆ, 31st ಒಳಗಡೆ. ಸೊ ಅವರಿಗೆ ಫಸ್ಟ್ ಶಿಫ್ಟ್ ಬರ್ತದೆ. ಸೊ ಆ ಫಸ್ಟ್ ಶಿಫ್ಟಿಗೆ ನಾವು JEE ಮಕ್ಕಳನ್ನು ವಿಗರಸ್ ಆಗಿ ಟ್ರೈನ್ ಮಾಡಬೇಕು. ಸೊ ಹಾಗಾಗಿ JEE ಮಕ್ಕಳು 60 ಯೂನಿಟ್ಸ್ ಆದ ಮೇಲೆ ಸೊ ಅವರಿಗೆ 2 ಕ್ಯುಮ್ಯುಲೇಟಿವ್ ಫುಲ್ ಲೆಂತ್ಗಳನ್ನು ಬರೆಸ್ತೇವೆ. ಅದಕ್ಕಿಂತ ಮುಂಚೆ ಅವರಿಗೆ 10 ಪಾರ್ಟ್ ಟೆಸ್ಟ್ಗಳನ್ನು ಆನ್ಲೈನ್ ಎಕ್ಸಾಮ್ ಆಗಿ ಕಂಡಕ್ಟ್ ಮಾಡ್ತೇವೆ. ಸೊ 10 ಆನ್ಲೈನ್ ಪಾರ್ಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ, ಅದರ ಒಟ್ಟಿಗೆ 2 ಕ್ಯುಮ್ಯುಲೇಟಿವ್ ಫುಲ್ ಲೆಂತ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಸೊ ಅದಾದ ಮೇಲೆ ಮಕ್ಕಳಿಗೆ ಒಂದು ಪ್ರೀ ಬೋರ್ಡ್ ಎಕ್ಸಾಮನ್ನು ಬರೀತಾರೆ ಜಾನ್ವರಿ ಫಸ್ಟ್ ವೀಕಲ್ಲಿ. ಅದಾದ ಮೇಲೆ ಜಾನ್ವರಿ ಸೆಕೆಂಡ್ ವೀಕ್ ಮತ್ತು ಥರ್ಡ್ ವೀಕಲ್ಲಿ ಸೊ ಆಲ್ಮೋಸ್ಟ್ ಅವರು 10 ಗ್ರ್ಯಾಂಡ್ ಟೆಸ್ಟ್ಗಳನ್ನು ಬರೆಸ್ತೇವೆ. ಸೊ ಅದಾದ ಮೇಲೆ ಅವರು ಸೆಕೆಂಡ್ PUC ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾರೆ. ಸೊ ಮಾರ್ಚಲ್ಲಿ ಸೆಕೆಂಡ್ PUC ಎಕ್ಸಾಮ್ಗಳನ್ನು ಬರೀತಾರೆ. ಸೊ ನೀಟ್ ಮಕ್ಕಳಿಗೆ ಕೂಡ ಹೀಗೆ ಬೈಫರ್ಕೇಷನ್ ಆಗಿ, ಸೊ ನೀಟ್ ಮಕ್ಕಳಲ್ಲಿ ಕೂಡ ನಾವು 60 ನೀಟ್ ಯೂನಿಟ್ ಟೆಸ್ಟ್ ಆದ ಮೇಲೆ ಅವರಿಗೆ 2 ಫುಲ್ ಲೆಂತ್ ಪೇಪರ್ಗಳನ್ನು ಮಾಡ್ತೇವೆ. ಸೊ ಅದಾದ ಮೇಲೆ ಅವರಿಗೆ 2 ಗ್ರ್ಯಾಂಡ್ ಟೆಸ್ಟನ್ನು ನವೆಂಬರ್ ಮಂತಲ್ಲೇ ನಾವು ಮಾಡಿ ಮುಗಿಸ್ತೇವೆ. ಸೊ ಅದಾದ ಮೇಲೆ ಅವರು ಫುಲ್ ಥಿಯರಿಗೆ ರೆಡಿ ಆಗ್ತಾರೆ. ಥಿಯರಿ ಎಕ್ಸಾಮನ್ನು ಫೆಬ್ರವರಿಲಿ ಬರೀತಾರೆ. ಸೊ KCET ಅವರ 34 ಯೂನಿಟ್ಸ್ಗಳನ್ನು ನಾವು ಆಲ್ಮೋಸ್ಟ್ 28th November 2026ಗೆ ನಾವು ಮುಗಿಸ್ತೇವೆ. ಅದಾದ ಮೇಲೆ ಅವರು 2 ಫುಲ್ ಲೆಂತ್ ಪೇಪರ್ಗಳನ್ನು 2 ಪಾರ್ಟ್ ಟೆಸ್ಟ್ಗಳನ್ನು ಬರೀತಾರೆ. ಅಗೇನ್ ದೇ ವಿಲ್ ಕಂಪ್ಲೀಟ್ಲಿ ಫೋಕಸ್ಡ್ ಇನ್ ಟು ದಿ ಬೋರ್ಡ್. ಯಾಕೆಂತ ಹೇಳಿದರೆ KCETಯಲ್ಲಿ ನಮ್ಮ ಫೋಕಸ್ ಏನಾಗಿರ್ತದೆ ಅಂತ ಹೇಳಿದರೆ ಅವರನ್ನು ಬೋರ್ಡಲ್ಲಿ PCMBಯಲ್ಲಿ ಔಟ್ ಆಫ್ ಔಟ್ ತೆಗೆಯುವ ಹಾಗೆ. ಸೊ PCMBಯಲ್ಲಿ ಔಟ್ ಆಫ್ ಔಟ್ ತೆಗೆಯುವ
ಹಾಗೆ ಅವರನ್ನು ನಾವು ಟ್ರೈನ್ ಮಾಡ್ತೇವೆ. ಯಾಕೆಂತ ಹೇಳಿದರೆ KCET ಯಲ್ಲಿ 50% ವೇಟೇಜ್ ವಿಲ್ ಬಿ ಗಿವನ್ ಟು ದಿ ಬೋರ್ಡ್ ಸಿಲೆಬಸ್ ಆಲ್ಸೋ, ಬೋರ್ಡ್ ಮಾರ್ಕ್ಸ್ ಆಲ್ಸೋ. ಸೊ ಹಾಗಾಗಿ ಅವರಿಗೆ ಮ್ಯಾಕ್ಸಿಮಮ್ ನಾವು ಪ್ರೀ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಕೂಡ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಪ್ರೀ ಬೋರ್ಡ್ ಪ್ಲ್ಯಾನ್ ಹೀಗಿದೆ. ಸೊ ನೀಟ್ ಮಕ್ಕಳು ಅಟ್ಲೀಸ್ಟ್ 3 ಪ್ರೀ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಬರೀತಾರೆ. JEE ಮಕ್ಕಳು ಕೂಡ 3 ಪ್ರೀ ಬೋರ್ಡ್ ಎಕ್ಸಾಮ್ಗಳನ್ನು ಬರೀತಾರೆ. KCET ಮಕ್ಕಳು 4 ಪ್ರೀ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಬರೀತಾರೆ. ಇದು ಫಸ್ಟ್ ಫೇಸ್ ಆಫ್ ನೀಟ್ ಆ್ಯಂಡ್ JEE ಆಸ್ ವೆಲ್ ಆಸ್ KCET. ಸೊ ಪ್ರೀ ಬೋರ್ಡ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಮಾರ್ಚಲ್ಲಿ ಮುಗ್ದ ನಂತರ ಫೇಸ್ 2 ಸ್ಟಾರ್ಟ್ ಆಗ್ತದೆ. ಸೊ ನೀಟ್ ಮತ್ತು JEE ಮಕ್ಕಳಿಗೆ ಫೇಸ್ 2 ಅಲ್ಲಿ JEE ಮಕ್ಕಳಿಗೆ ಬರೀ ಗ್ರ್ಯಾಂಡ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಸೊ ನೀಟ್ ಮಕ್ಕಳಿಗೆ ನಾವು ಪಾರ್ಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಮಿನಿಮಮ್ 20 ಗ್ರ್ಯಾಂಡ್ ಟೆಸ್ಟ್ಗಳನ್ನು ಏಪ್ರಿಲ್ ಮಂತ್ಗಳಲ್ಲಿ ಕಂಡಕ್ಟ್ ಮಾಡಿ ಆಮೇಲೆ ಮೇಯಲ್ಲಿ ಅವರು ಫೈನಲ್ ನೀಟ್ ಎಕ್ಸಾಮನ್ನು ಬರೀತಾರೆ. ಸೊ KCET ಅವರಿಗೆ ಪ್ರೀ ಬೋರ್ಡ್ ಬೋರ್ಡ್ ಎಕ್ಸಾಮ್ ಆದ ಮೇಲೆ ಮಾರ್ಚಲ್ಲಿ ಅವರಿಗೆ ನಾವು ಕ್ರ್ಯಾಶ್ ಕೋರ್ಸನ್ನು ಕಂಡಕ್ಟ್ ಮಾಡ್ತೇವೆ. ಕ್ರ್ಯಾಶ್ ಕೋರ್ಸ್ ಆದ ಮೇಲೆ ಫುಲ್ ಲೆಂತ್ ಪೇಪರನ್ನು ಬರೆಸಿ ಅವರಿಗೆ KCET ಫೈನಲ್ ಎಕ್ಸಾಮನ್ನು ಬರೆಸಿ ಆದ ಮೇಲೆ ಮತ್ತೆ ಮನೆಗೆ ಕಳಿಸ್ತೇವೆ. ಸೊ ಇದು ಎಂಟೈರ್ ಅಕಾಡೆಮಿಕ್ ಇಯರ್ನ ಪ್ಲ್ಯಾನ್. ಸೊ ಈ ಅಕಾಡೆಮಿಕ್ ಇಯರಲ್ಲಿ ಫಸ್ಟ್ ಫೇಸಲ್ಲಿ JEE ಮಕ್ಕಳು 102 ಟೆಸ್ಟ್ಗಳನ್ನು ಬರೀತಾರೆ. ಸೊ ಅದು ಹೇಗಿರ್ತದೆ, ಅದು ಯಾವುದೆಲ್ಲ ಟೆಸ್ಟ್ಗಳಾಗಿರ್ತದೆ ಅಂತ ಹೇಳಿದರೆ 60 ಯೂನಿಟ್ ಟೆಸ್ಟ್ಗಳನ್ನು ಬರೀತಾರೆ, 18 ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಬರೀತಾರೆ, ವೀಕೆಂಡ್ ಟೆಸ್ಟ್ಗಳನ್ನು ಬರೀತಾರೆ. ಸೊ 2 FTಗಳನ್ನು ಬರೀತಾರೆ, 10 ಪಾರ್ಟ್ ಟೆಸ್ಟ್, ದೆನ್ 2 ಕ್ಯುಮ್ಯುಲೇಟಿವ್ ಫುಲ್ ಲೆಂತ್ ಆ್ಯಂಡ್ 10 ಗ್ರ್ಯಾಂಡ್ ಟೆಸ್ಟ್ಗಳನ್ನು ಬರೀತಾರೆ. ಸೊ ಇದಿಷ್ಟು 102 ಎಕ್ಸಾಮ್ಸ್ಗಳನ್ನು ನಾವು January 20th ಒಳಗಡೆ ನಾವು ಮುಗಿಸ್ತೇವೆ. ಸೊ ಅದಾದ ಮೇಲೆ ಅವರು ಎಫೆಕ್ಟಿವ್ ಆಗಿ JEE ಎಕ್ಸಾಮನ್ನು JEE ಫಸ್ಟ್ ಶಿಫ್ಟನ್ನು ಅವರು ಕೊಡ್ತಾರೆ. ಸೊ ಸೆಕೆಂಡ್ ಶಿಫ್ಟಲ್ಲಿ ಮತ್ತೆ ಕೂಡ ಅವರಿಗೆ 10 ಮಿನಿಮಮ್ ಗ್ರ್ಯಾಂಡ್ ಟೆಸ್ಟ್ಗಳನ್ನು ಬರೆಸ್ತೇವೆ. ಮತ್ತು ಏಪ್ರಿಲ್ ಫಸ್ಟ್ ವೀಕಲ್ಲಿ ಅವರಿಗೆ ಸೆಕೆಂಡ್ ಶಿಫ್ಟ್ ಆಫ್ JEE ಮೇನ್ಸ್ ಇರ್ತದೆ, ಅದನ್ನು ಕೂಡ ಅವರು ಎಫೆಕ್ಟಿವ್ ಆಗಿ ಅಪಿಯರ್ ಆಗ್ತಾರೆ. ಸೊ ಇದು JEE ಮಕ್ಕಳದ್ದಾಯಿತು. ಸೊ ನೀಟ್ ಮಕ್ಕಳು ಫಸ್ಟ್ ಫೇಸಲ್ಲಿ 60 ನೀಟ್ ಯೂನಿಟ್ ಟೆಸ್ಟನ್ನು ಬರೀತಾರೆ. ಸೊ 18 ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಬರೀತಾರೆ, 2 ಫುಲ್ ಲೆಂತ್ ಪೇಪರನ್ನು ಬರೀತಾರೆ, ಆಮೇಲೆ 2 ಕ್ಯುಮ್ಯುಲೇಟಿವ್ ಫುಲ್ ಲೆಂತ್ಗಳನ್ನು ಬರೀತಾರೆ. ಸೊ 2 ಗ್ರ್ಯಾಂಡ್ ಟೆಸ್ಟ್ಗಳನ್ನು ನಾವು ಡಿಸೆಂಬರ್ ಆಗಬೇಕಾದ್ರೆ ಮುಗಿಸ್ತೇವೆ. ಟೋಟಲ್ 84 ಟೆಸ್ಟ್ಗಳನ್ನು ಬರೀತಾರೆ. ಸೊ KCETಯ ಮಕ್ಕಳು 34 ಯೂನಿಟ್ ಟೆಸ್ಟ್ಗಳನ್ನು ಬರೀತಾರೆ, 9 ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಬರೀತಾರೆ, ಸೊ 12 ಥಿಯರಿ ಎಕ್ಸಾಮ್ಸ್ಗಳನ್ನು ಬರೀತಾರೆ. ಸೊ ಟೋಟಲ್ ಆಗಿ 57 ಟೆಸ್ಟ್ಗಳನ್ನು ನಾವು ಜಾನ್ವರಿ ಆಗಬೇಕಾದ್ರೆ ಮುಗಿಸ್ತೇವೆ. ಸೊ ನಾನು ಯಾಕೆ ಈ ಎಕ್ಸಾಕ್ಟ್ ನಂಬರ್ಸ್ ಒಟ್ಟಿಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸೊ ನೀಟ್ ಮತ್ತು JEE ಮಕ್ಕಳು ವಾರದಲ್ಲಿ 4 ಎಕ್ಸಾಮ್ಸ್ಗಳನ್ನು ಬರೀತಾರೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಓನ್ಲಿ ದ ಎಫರ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ಸ್. ಸೊ ನಮಗೆ ಈಕ್ವಲ್ ಆಗಿ ಪೇರೆಂಟ್ಸ್ಗಳ ಸಪೋರ್ಟ್ ಕೂಡ ಬೇಕು. ಓಕೆ, ನಾನು ಈ ರೀತಿಯ ಅಕಾಡೆಮಿಕನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಆಲ್ಮೋಸ್ಟ್ 3rd ಇಯರ್ ಇದು. ಸೊ ನನ್ನ ಎಕ್ಸ್ಪೀರಿಯನ್ಸ್ನಿಂದ ನಾನು ಹೇಳಬೇಕು ಅಂತ ಆದರೆ, ಮಕ್ಕಳು ಟ್ಯೂಸ್ಡೇ ಆಫ್ಟರ್ನೂನ್ ಎಕ್ಸಾಮನ್ನು ಬರೀತಾರೆ. ಸೊ ಫೋನ್ ಕಾಲಲ್ಲಿ ಟ್ಯೂಸ್ಡೇ ಈವ್ನಿಂಗ್ ಹೋಗಿ ಮಾತಾಡ್ತಾರೆ ಪೇರೆಂಟ್ ಹತ್ರ, ನನಗೆ ಈ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಬರಲಿಲ್ಲ, ಸೊ ಹೀಗೆ ಇದೆಲ್ಲ ನಾನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದೆ ಅಂತ ಹೇಳಿ. ಸೊ ಆ ಮಕ್ಕಳ ಹತ್ರ ನಾನು ಕೇಳುವಂಥ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನೀವು ಪೇರೆಂಟ್ಸನ್ನು ಅಪ್ರೋಚ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ಅಪ್ರೋಚ್ ಮಾಡಿ ಫಸ್ಟ್. ನಿಮಗೆ ತುಂಬ ಇನ್ಪುಟ್ಸ್ಗಳನ್ನು ನಾವು ಕೊಡ್ತೇವೆ. ಸೊ ಯಾಕೆಂತ ಹೇಳಿದರೆ ನಾವು ಒಂದು 10-11 ವರ್ಷಗಳಿಂದ ನಾವು ಇಂಥ ಮಕ್ಕಳನ್ನು ಫೇಸ್ ಮಾಡ್ತಾನೆ ಬರ್ತಾ ಇದ್ದೇವೆ. ಸೊ ಹಾಗಾಗಿ ತುಂಬ ನಿಮಗೆ ಇನ್ಪುಟ್ಸ್ಗಳು ನಮ್ಮಿಂದ ಸಿಗ್ತವೆ. ಮತ್ತು ಪೇರೆಂಟ್ಸ್ಗಳ ಹತ್ರ ಮಾತಾಡ್ತಾರೆ. ಸೊ ಈವ್ನಿಂಗ್ ಫೋನ್ ಕಾಲಲ್ಲಿ ಪೇರೆಂಟ್ಗಳ ಹತ್ರ ಮಾತಾಡಬೇಕಾದ್ರೆ ಪೇರೆಂಟ್ಸ್ ಆದವರು, ಸೊ ನೀವು ಕೂಡ ಮಗುವನ್ನು ಡಿಸ್ಕರೇಜ್ ಮಾಡದೆ ಎಂಕರೇಜ್ ಮಾಡಿ ಅವರನ್ನು ತುಂಬ ಪಾಸಿಟಿವ್ ಆಗಿ ಅವರನ್ನು ಬ್ಯಾಕ್ ಮಾಡಿ. ಸೊ ನಿಮ್ಮ ಸಪೋರ್ಟ್, ಪೇರೆಂಟ್ಸ್ಗಳ ಸಪೋರ್ಟ್ ಇಲ್ಲದಿದ್ದರೆ ಕಾಂಪಿಟೇಟಿವ್ ಅನ್ನುವಂತಹ ಒಂದು ಸಾಗರದಲ್ಲಿ ಈಜಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾವು ಎಷ್ಟು ಕಾಲೇಜಲ್ಲಿ ಸಪೋರ್ಟ್ ಮಾಡ್ತೇವೋ ಸೊ ಅಷ್ಟು ಎಫರ್ಟ್ ಪೇರೆಂಟ್ಸ್ ಕಡೆಯಿಂದಲೂ ಕೂಡ ನಮಗೆ ಬೇಕಾಗ್ತದೆ. ಸೊ ನೀವು ಮಕ್ಕಳ ಹತ್ರ ಮಾತಾಡೋದು ಜಸ್ಟ್ ಒಂದು 10 ಮಿನಿಟ್ಸೇ ಇರ್ಬೋದು. ಸೊ ಆ 10 ಮಿನಿಟ್ಸಲ್ಲಿ ಆ ಮಕ್ಕಳಿಗೆ ತುಂಬ ಎನರ್ಜಿ ಬರುವಂಥ ಮಾತುಗಳನ್ನು ಮಾತಾಡಿ. ಸೊ ಹಾಗೆ ಮಾಡಿದರೆ ಮಾತ್ರ ಸೊ ಕಲೆಕ್ಟಿವ್ ಆಗಿ ಸೊ ಎಲ್ಲರೂ ಕೂಡ ಒಂದು ಸಕ್ಸಸ್ನ ಕಡೆ ಮೂವ್ ಆಗಲಿಕ್ಕೆ ತುಂಬ ಯೂಸ್ ಆಗ್ತದೆ. ಸೊ ಇನ್ನೂ ನಿಮಗೆ ಏನಾದರೂ ಅಕಾಡೆಮಿಕ್ಸಲ್ಲಿ ಡೌಟ್ಸ್ಗಳು ಏನಾದರೂ ಇದ್ದರೆ ಸೊ ನೀವು ನನ್ನನ್ನು ಅಪ್ರೋಚ್ ಮಾಡ್ಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ಅಡ್ಮಿಷನ್ ಬ್ಲಾಕಲ್ಲಿ ನಾನು ಇರ್ತೇನೆ. ಐ ವಾಂಟ್ ಟು ಕನ್ಕ್ಲೂಡ್ ದಿಸ್ ಬೈ ಸೇಯಿಂಗ್, ಯು ಹ್ಯಾವ್ ಟ್ರಸ್ಟೆಡ್ ಅಸ್ ವಿತ್ ಯುವರ್ ಚಿಲ್ಡ್ರನ್ ಆ್ಯಂಡ್ ವಿ ಟ್ರೀಟ್ ದ್ಯಾಟ್ ಟ್ರಸ್ಟ್ ಆಸ್ ಅವರ್ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ. ವಿ fully ready. Our plan is effective. Let us work together to turn these seats matrices into our child's reality.
ಥ್ಯಾಂಕ್ ಯು. ಜೈ ಹಿಂದ್. ಪ್ರಕೃತಿ ನಮಗೆ ಯಾವತ್ತೂ ಒಂದು ಸ್ವೇಚ್ಛಾಚಾರದ ಬದುಕನ್ನು ಕಲ್ಪಿಸಿರ್ತದೆ. ಆದರೆ ಬದುಕಿನಲ್ಲಿ ನಮ್ಮ ವ್ಯಕ್ತಿತ್ವ ಸುಂದರಗೊಳ್ಳುವಂಥದ್ದು ಒಂದು ನಡಾವಳಿಗಳ ರೂಪುರೇಷೆಗಳ ಒಳಗೆ ನಮ್ಮನ್ನು ಮಿತಿಗೊಳಿಸಿ ಬದುಕಿದಾಗ, ಅಂತಹ ಮಿತಿಗಳ ಒಳಗೆ ನಮ್ಮನ್ನು ನಿಲ್ಲಿಸಿ ನಮಗೆ ನಾವೇ ಹಾಕಿಕೊಳ್ಳುವ ನಿಯಮಗಳನ್ನೇ ನಾವು ಶಿಸ್ತು ಅಂತ ಕರಿತೇವೆ. ಒಂದು ಶಿಕ್ಷಣ ಸಂಸ್ಥೆಯ ಒಳಗೆ ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ಮನೋಧರ್ಮದ ವಿದ್ಯಾರ್ಥಿಗಳು ಬಂದು ಸೇರಿದಾಗ ಅವರನ್ನು ಒಂದು ಏಕಸೂತ್ರದ ಒಳಗೆ ತರಬೇಕಾದ್ರೆ ಅದಕ್ಕೊಂದು ಶಿಸ್ತು ಮತ್ತು ನಿಯಮಗಳು ಬೇಕಾಗ್ತದೆ. ಈ ನೆಲೆಯಲ್ಲಿ ನಮ್ಮ ಕಾಲೇಜಿನ ದಿನನಿತ್ಯದ ತರಗತಿ ಕೋಣೆಗಳಲ್ಲಿರಬೇಕಾದ ಶಿಸ್ತು ಮತ್ತು ನಮ್ಮ ಹಾಸ್ಟೆಲ್ನಲ್ಲಿ ವಸತಿ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇರಬೇಕಾದಂಥ ನಿಯಮಗಳನ್ನು ಒಳಗೊಂಡಂತೆ ಮಾತಾಡುವುದಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಪ್ರದೀಪ್ ಕುಮಾರ್ ಶೆಟ್ಟಿ ಸರ್ ಇವರು. ಗುಡ್ ಮಾರ್ನಿಂಗ್. ಸ್ಟೂಡೆಂಟ್ಗಳಿಂದ ರೆಸ್ಪಾನ್ಸ್ ಕಮ್ಮಿ ಇದೆ. ಯಾವಾಗಲೂ ಪೇರೆಂಟ್ ಟೀಚರ್ ಮೀಟಿಂಗ್ ಅನ್ನುವಾಗ ಏನು ಪೇರೆಂಟ್ಸ್ ಕೆಲವರು ಬಂದಿದ್ದೀರಿ, ಇನ್ನೂ ಕೂಡ ಕೆಲವರು ಬರಲಿಕ್ಕಿದೆ. ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಏಕೆಂದರೆ ವರ್ಷದಲ್ಲಿ 2 ಸಾರಿ ಪೇರೆಂಟ್ಸನ್ನು ನಾವು ನಿಮ್ಮ ಜೊತೆ ಮಾತಾಡಲಿಕ್ಕೆ ಕರಿಬಹುದು. ನಿಮ್ಗೆ ಈಗಾಗಲೇ ಗೊತ್ತಿದ್ದ ಹಾಗೆ 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ. ಸೊ ಅದು ಕ್ಲಾಪ್ ಕರೆಕ್ಟಾಗಿ ಬರಬೇಕಾದ್ರೆ 2 ಹ್ಯಾಂಡ್ ಕರೆಕ್ಟಾಗಿ ಸೇರಬೇಕು. ಹಾಗೆ ಮಕ್ಕಳ ಅಚೀವ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ಒಂದು ಒಳ್ಳೆ ರಿಸಲ್ಟ್ ಔಟ್ಕಮ್ ಕೊಡಬೇಕು, ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಕೊಡಬೇಕು ಅಂತ ಹೇಳಿದರೆ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆದರೆ ನಂಬರ್ಸ್ ನಾವು ಕೊಟ್ಟಂಥ ಕೆಲವು ಪೇರೆಂಟ್ಸಿಗೆ ಸೂಚನೆ ಕೊಟ್ಟ ಪ್ರಕಾರವಾಗಿ ಕೆಲವರು ಇನ್ನೂ ಕೂಡ ರಿಪೋರ್ಟ್ ಆಗಲಿಕ್ಕೆ ಇದ್ದಾರೆ. ಇದನ್ನು ಮುಂದಿನ ಹಂತದಲ್ಲಿ ಹೇಳುವಾಗ ನಿಮಗೆ ಈ ಡೇಸು ಪ್ರತಿ ಅವರ್ಸು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನು ನಾನು ನಿಮಗೆ ಮೆಸೇಜ್ ಕೊಡಲಿಕ್ಕಿದ್ದೇನೆ. ನಾನು ಪ್ರದೀಪ್ ಶೆಟ್ಟಿ, ಬೇಸಿಕಲಿ ನಾನು ಉಡುಪಿಯವ. ಸುಮಾರು ಒಂದು 13 ವರ್ಷ 12 ವರ್ಷದಷ್ಟು ಹೆಚ್ಚು ಕಾಲ ಬೆಂಗಳೂರಿನಲ್ಲಿ ನನ್ನ ಟೀಚಿಂಗ್ ಕೆರಿಯರನ್ನು ಸ್ಟಾರ್ಟ್ ಮಾಡಿರ್ತೇನೆ. ಆ ನಂತರದಲ್ಲಿ ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಳೆದ 8 ವರ್ಷಗಳಿಂದ ಪ್ರಾಂಶುಪಾಲನಾಗಿ ಈಗ ಶಕ್ತಿ PU ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಾನು ಇನ್ಚಾರ್ಜನ್ನು ತಗೊಂಡಿದ್ದೆ. ಎಲ್ಲ ಪೋಷಕರಿಗೆ ನಾನು ಮೊದಲಿಗೆ ವಂದಿಸ್ತಾ, ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಈಗಾಗಲೇ ಮಂಜುನಾಥ್ ಸರ್ ಅಕಾಡೆಮಿಕ್ ಪ್ಲ್ಯಾನನ್ನು ಹೇಳಿದರು. ನಾನು ಅಬ್ಸರ್ವ್ ಮಾಡುವಾಗ ಕೆಲವು ಸ್ಟೂಡೆಂಟು ಆಲ್ಟರ್ನೇಟಿವ್ ಎಕ್ಸಾಮು, ವೀಕ್ಲಿ ಕ್ಯುಮ್ಯುಲೇಟಿವ್ ಎಕ್ಸಾಮ್ ಅಂತ ಹೇಳುವಾಗ ಸ್ವಲ್ಪ ಮೈಂಡ್ ಅಪ್ಸೆಟ್ ಮಾಡ್ಕೊಂಡ್ರಿ, ಇಷ್ಟು ಎಕ್ಸಾಮ್ ಬರಿಬೇಕಾ ಅಂತೇಳಿ. ನಾನು ಎಲ್ಲ ಸ್ಟೂಡೆಂಟ್ಸಿಗೆ ಹೇಳೋದು ಆ್ಯಂಡ್ ಈವನ್ ಪೇರೆಂಟ್ಸಿಗೆ ಕೂಡ, ನಿಮ್ಮ ಮಕ್ಕಳು ಕಾಂಪೀಟ್ ಮಾಡೋದು ನ್ಯಾಷನಲ್ ಲೆವೆಲಲ್ಲಿ. ಸ್ಟೇಟ್ ಲೆವೆಲಲ್ಲಿ KCET ಮಾತ್ರ ನಡೀತದೆ. ಈಗಾಗಲೇ ಸರ್ಕಾರ ಇಯರ್ ಬೈ ಇಯರ್ ಚೇಂಜ್ ಆಗ್ಬೋದು. 5 ಇಯರ್ಸಿಗೊಮ್ಮೆ ಬರೋ ಸರ್ಕಾರ ಕೆಲವು ಆಫರ್ ಕೊಡ್ತಾರೆ, ಭಾಗ್ಯಗಳು ಬರ್ತದೆ. ಅದರಲ್ಲಿ ಕೂಡ ಶಿಕ್ಷಣ ಭಾಗ್ಯವು ಕೂಡ ಒಂದಾಗಿದೆ. ಶಿಕ್ಷಣ ನಾವು ಇದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ನಿಮ್ಗೆ ಗೊತ್ತಿದೆ, ಎಜುಕೇಷನ್ ಅನ್ನುವಂಥದ್ದು ಕಾನ್ಕರೆಂಟ್ ಲಿಸ್ಟಲ್ಲಿ ಇರ್ತದೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳಿಗೆ ಅಧಿಕಾರ ಇದೆ. ಇಲ್ಲ ಕೇಂದ್ರ ಸರ್ಕಾರಕ್ಕಿದ್ರೆ NEP ಇಂಪ್ಲಿಮೆಂಟ್ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕಿದ್ರೆ ಅದರದ್ದೇ ಆದ ಒಂದು ಡಿಸಿಷನನ್ನು ನೇರ ತಗೊಳ್ಬೋದು. ಒಂದು ಸಾರಿ ಹೇಳ್ತಾರೆ NEP ಬೇಕು, ಇನ್ನೊಂದು ಸಾರಿ ಹೇಳ್ತಾರೆ SCP ಬೇಕು ಹೇಳಿ. ಯಾಕೆಂತ ಹೇಳಿದರೆ ಎರಡೂ ಸರ್ಕಾರಕ್ಕೆ ಅದರ ಮೇಲೆ ಅಧಿಕಾರ ಇದೆ. ಅದು ಸಂವಿಧಾನದಲ್ಲಿ ಇರುವಂಥದ್ದು, ಕಾನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಬರುವಾಗ ನಮಗೆ ಕೆಲವು ಸರ್ಕಾರಗಳು ಬಂದಾಗ ಪಾಸಿಂಗ್ ಪ್ಯಾಕೇಜ್ ಕೊಟ್ಬಿಡ್ತಾರೆ. 33% ಬಂದರೆ ಪಾಸು. ಇದು ಯಾಕೆ ಕೊಟ್ಟರಂತ ಹೇಳಿದರೆ, ಹಿಂದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರೆಸೆಂಟ್ ಇರುವವರು ಹಿಂದೆ ನಮ್ಮ ಡೈರೆಕ್ಟರ್ ಆಗಿದ್ದರು. ಆ ಟೈಮ್ನಲ್ಲಿ ಅವರು ಚೆನ್ನೈನಲ್ಲಿ ಒಂದು ಇಲಾಖೆಯಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಸರ್ವೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಯಿತು. ಯಾಕಂತ ಹೇಳಿ ಕರ್ನಾಟಕದಲ್ಲಿ ಫಸ್ಟ್ ಇಯರು ನಮ್ಮ ಸೆಕೆಂಡ್ ಇಯರ್ನ ರಿಸಲ್ಟು SLC ರಿಸಲ್ಟ್ ಬರುವಾಗ ಸ್ಟೇಟ್ ಫಸ್ಟು ಉಡುಪಿ, ದಕ್ಷಿಣ ಕನ್ನಡ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ ಪಾಸಿಂಗ್ ರೇಷಿಯೋ ಒಳ್ಳೇದಿದೆ ಅಂತ ಹೇಳುವಂಥದ್ದೆಲ್ಲ ಬರ್ತಿತ್ತು. ಬಟ್ ಓವರ್ ಆಲ್ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ಕರ್ನಾಟಕ 10ನೇ ಪ್ಲೇಸಲ್ಲಿ ಇರ್ತಿತ್ತು. ಅಂದರೆ 22% ಸ್ಟೂಡೆಂಟು ಸೆಕೆಂಡ್ PUC ಆದಮೇಲೆ ಡ್ರಾಪ್ ಔಟ್ ಮಾಡ್ತಿದ್ರು, SLC ಆದಮೇಲೆ ಡ್ರಾಪ್ ಔಟ್ ಮಾಡ್ತಿದ್ರು, ಎಜುಕೇಷನ್ ಸಿಗ್ತಿರ್ಲಿಲ್ಲ ಅಂತ ಬಂತು. ಸೊ ಇದನ್ನು ಏನಾದರೂ ಮಾಡಿ ನಾವು ಸ್ವಲ್ಪ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಪಾಸಿಂಗ್ ಪ್ಯಾಕೇಜ್, ಯಾರು ಫೇಲ್ ಆಗ್ತಾನೆ ಅವನಿಗೆ ಮಾತ್ರ ಪಾಸಿಂಗ್ ಪ್ಯಾಕೇಜ್ ಇರ್ತದೆ ಹೊರತು ಯಾರು ನಾನು ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಪಾಸಿಂಗ್ ಪ್ಯಾಕೇಜ್ ಅಗತ್ಯ ಇಲ್ಲ. ನೀವೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡುವವರು. ನೀವು ನೀಟ್ ತಗೊಳ್ಳಿ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತಾರೆ. JEE ತಗೊಳ್ಳಿ, ನ್ಯಾಷನಲ್ ಲೆವೆಲ್. JEE ನೀವು IITಗೆ ಹೋಗ್ಬೋದು, NITಗೆ ಹೋಗ್ಬೋದು, ISRಲ್ಲಿ ಬರ್ಬೋದು, IISCಯಲ್ಲಿ ಬರ್ಬೋದು, IIPಯಲ್ಲಿ ಬರ್ಬೋದು. ತುಂಬ ಕೋರ್ಸ್ಗಳು JEE ಇದೆ. ಕಾಂಪಿಟೇಷನ್ಸ್ ಎಷ್ಟು ಬರ್ತದೆ ಸರ್ ಆಲ್ರೆಡಿ ಹೇಳಿದ್ರು, 23, 24 ವೇರಿ ಆಗ್ತದೆ, 26 ಲಕ್ಷ, ಸಮ್ ಟೈಮ್ 28 lakhs ವರೆಗೂ JEE ಎಕ್ಸಾಮ್ ಬರೆದವರು ಇದ್ದಾರೆ. ಯಾಕೆ ರೀಸನ್ನು?
ಯಾರಿಗೆ 45 ಲಕ್ಷ ಸ್ಯಾಲ್ರಿ ಬೇಡ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜ್ ಬೇಕು. ಕೆಲವರು ಬಂದು ಹೇಳ್ತಾರೆ ಇಂಜಿನಿಯರಿಂಗ್ಗೆ ಯೂಸ್ ಇಲ್ಲ, ಇಂಜಿನಿಯರಿಂಗ್ ಒಳ್ಳೆಯದು ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಇಂಜಿನಿಯರಿಂಗ್ಗೆ 100% ವ್ಯಾಲ್ಯೂ ಇದೆ. ನಾವು ಹೇಗೆ ಬ್ರ್ಯಾಂಡ್ ಇಂದ ಹೋಗ್ತೀವಿ ಹಾಗೆ. IIT ಯಲ್ಲಿ ಇಂಜಿನಿಯರಿಂಗ್ ಮಾಡ್ತೀರಾ, 45 lakhs ಅಬೌವ್ ಸ್ಯಾಲ್ರಿ ಸಿಗ್ತದೆ. ನೀವು NIT ಯಲ್ಲಿ ಇಂಜಿನಿಯರಿಂಗ್ ಮಾಡ್ತೀರಾ, 20 lakhs per annum ಸ್ಯಾಲ್ರಿ ಸಿಗ್ತದೆ. ಮಂತ್ಲಿ ಅಲ್ಲ, ಆ್ಯನಮ್ 20 lakhs ಸಿಗ್ತದೆ. KCET ಯಲ್ಲಿ RV ಕಾಲೇಜಲ್ಲಿ RV ಕಾಲೇಜ್ ಪ್ರಚಾರ ಮಾಡ್ತಿಲ್ಲ, ಟಾಪ್ 10 ಕಾಲೇಜಸ್ ಇದೆ ಕರ್ನಾಟಕದಲ್ಲೂ ಕೂಡ. ಅದರಲ್ಲಿ ಇಂಜಿನಿಯರಿಂಗ್ ಮಾಡ್ತೀರಾ, 15ರಿಂದ 20 ಲಕ್ಷ per annum ಸ್ಯಾಲ್ರಿ ನಿಮಗೆ ಸಿಗ್ತದೆ. ನಂಬರ್ ಆಫ್ ಕಂಪನೀಸ್ಗಳು ಒಳ್ಳೇದು ಬರುವಂಥದ್ದು. ನಾನು ಕೆಲವು ಮಕ್ಕಳು ಫಸ್ಟ್ ಇಯರಲ್ಲಿ ಮಾತಾಡುವಾಗ ಹೇಳ್ತೇನೆ, ಈ ಯಾವ ಕಾಲೇಜಲ್ಲೂ ಇಂಜಿನಿಯರಿಂಗ್ ಆಗಲಿಲ್ಲ, CET ರ್ಯಾಂಕ್ 2 ಲಕ್ಷ ಬಂತು, ನಾವು ಫೈಲ್ ಹಿಡ್ಕೊಂಡು ಬೇರೆ ಬೇರೆ ಕಂಪನಿಗೆ ಹೋಗ್ತೇವೆ, ಕಂಪನಿಯವರು ಆಫರ್ ಮಾಡ್ತಾರೆ, ತಿಂಗಳಿಗೆ 10,000 ಕೊಡ್ತೇನೆ, 15,000 ಕೊಡ್ತೀವಿ ಅಂತ. ಆಗ ಪೇರೆಂಟ್ ನೀವು ಹೇಳ್ತೀರಿ ಇಂಜಿನಿಯರಿಂಗ್ ಮಾಡಬೇಡಿ, ಬೆಲೆ ಇಲ್ಲ ಅಂತ. ಇಂಜಿನಿಯರಿಂಗ್ ಮಾಡಿದರೆ ಖಂಡಿತ ಬೆಲೆ ಇದೆ. ನಿಮ್ಮ ಮಕ್ಕಳು ಯಾವ ಕಾಲೇಜಲ್ಲಿ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗ್ತದೆ. ಸೊ ಆ IIT, ಆ NIT, ಆ ಐಸರು ನೀವು ಇಂಜಿನಿಯರಿಂಗ್ ಮಾಡಬೇಕಾ, ಈ 2 ವರ್ಷ ಡೆಡಿಕೇಶನ್ ಬೇಕು. 2 ವರ್ಷ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ. ನಾನು ಯಾವಾಗಲೂ ಮಕ್ಕಳಿಗೆ ಕಂಪೇರ್ ಮಾಡಿ ಹೇಳುವಾಗ ಹೇಳ್ತೇನೆ, ನಾವು ಬೆಂಗಳೂರಿನ ಮೆಜೆಸ್ಟಿಕ್ಕಿಗೆ ಹೋಗ್ತೀವಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು SSLC ಇದ್ದ ಹಾಗೆ, SSLCಯ ಪರೀಕ್ಷೆ ಇದ್ದ ಹಾಗೆ. ಅಲ್ಲಿ ಪಾಸ್ ಆಗಿದ ನಂತರ ನಾವು ಯಾವ ಬಸ್ಸನ್ನು ಆಯ್ಕೆ ಮಾಡ್ಕೊಳ್ತೀವಿ. ಮೆಜೆಸ್ಟಿಕ್ಕಿಂದ ನಾವು ಮಂಗಳೂರಿಗೆ ಬರಬೇಕಾದ್ರೆ ನಮ್ಮ ಮುಂದೆ ಬಸ್ ಸ್ಟ್ಯಾಂಡ್ನಲ್ಲಿ ತುಂಬ ಬಸ್ಸಸ್ ಇರ್ತದೆ. ಒಂದು ಕೆಂಪು ಬಸ್ ಇದೆ, ಈಶಾನ್ಯ ವಾಯು ಸಾರಿಗೆ ಬಸ್ ಇದೆ, ರಾಜಹಂಸ ಇದೆ, ಮಲ್ಟಿ ಎಕ್ಸಲ್ ಇದೆ, ಅಂಬಾರಿ ಇದೆ, ಈಗ ಡಿಫ್ರೆಂಟ್ ಬಸ್ ಇದೆ. ನಾವು ಅರ್ಜೆಂಟಲ್ಲಿ ಓಡಿ ಬಂದು ನಾವು ಕೆಂಪು ಬಸ್ಸನ್ನು ಹತ್ಕೊಳ್ತೀವಿ. ಬಂದ ತಕ್ಷಣ ಇಲ್ಲಿ ಪೇರೆಂಟ್ ಅಥವಾ ನಿಮ್ಗೆ ಯಾರ ಕೇಳ್ತಾರೆ, ಮಂಗಳೂರಿಗೆ ರೀಚ್ ಆದ್ರ, ಜರ್ನಿ ಹೇಗಿತ್ತು? ಜರ್ನಿ ಸರಿ ಇಲ್ಲ, ಡ್ರೈವರ್ ಸರಿಯಾಗಿ ಬಸ್ ಓಡಿಸ್ಲಿಲ್ಲ ಅಂತ. ಡ್ರೈವರ್ ತಪ್ಪಲ್ಲ, ಸರ್ಕಾರಕ್ಕೆ ಬೈತೀವಿ ರೋಡ್ ಸರಿ ಇರಲಿಲ್ಲ ಅಂತ. ರೋಡಿದು ತಪ್ಪಲ್ಲ, ನಾವು ಆಯ್ಕೆ ಮಾಡಿಕೊಂಡ ಬಸ್ಸಿನ ತಪ್ಪು. ನಾವು ಮಲ್ಟಿ ಎಕ್ಸಲ್ ಅಲ್ಲಿ ಅದೇ ಡ್ರೈವರು ಅದೇ ರೋಡಲ್ಲಿ ಬಂದರೆ ಚೆನ್ನಾಗಿತ್ತು ಜರ್ನಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಆಯ್ಕೆ ಮಾಡಿಕೊಂಡ ಬಸ್ ಮೇಲೆ ನಿಂತಿರ್ತದೆ. ಸೊ SSLCಯ ನಂತರ ನೀವು PUC ಯಲ್ಲಿ ಬಂದಾಗ ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡ ಸಬ್ಜೆಕ್ಟು ಸೈನ್ಸಾ ಕಾಮರ್ಸ್ ತಗೊಂಡಿದ್ದೀರಿ, ಎರಡರಲ್ಲೂ ಲಾಟ್ ಆಫ್ ಆಪರ್ಚುನಿಟೀಸ್ ಇದೆ. ಅದಾದ್ಮೇಲೆ ನಾವು ನಮ್ಮ ಮಕ್ಕಳು ಇಲ್ಲಿ ಹೇಗೆ ವರ್ಕ್ ಮಾಡಿದ್ದಾರೆ, 2 ವರ್ಷದ PUC ಯಲ್ಲಿ ಕಾಂಪಿಟೇಟಿವ್ ಅಲ್ಲಿ ಹೇಗೆ ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಯಾವಾಗಲೂ ಕೆಲವು ಸಾರಿ ಮಕ್ಕಳಿಗೆ ಹೇಳ್ತೇನೆ ಹೇಗೆ ಅಂತೇಳಿ, ನಿನಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತ ಹೇಳಿ. 45 ಲಕ್ಷ ಬೇಕಾ? ಎಸ್, ಆ ಸ್ಯಾಲ್ರಿಯನ್ನು ನಾನು ಕೊಡಿಸ್ತೇನೆ. ಮಾಡಬೇಕಾದದ್ದು ಒಂದೇ, IIT ಯಲ್ಲಿ ಇಂಜಿನಿಯರಿಂಗ್ ಮಾಡಿ ಬನ್ನಿ. ಚೆನ್ನೈನ IIT ಒಳಗಡೆ ಇಂಜಿನಿಯರಿಂಗ್ ಮಾಡಿದರೆ, ಅಥವಾ ಇವರು ಹೇಳಿದ ಹಾಗೆ 23 IIT ಒಳಗಡೆ ಒಂದು IIT ಯಲ್ಲಿ ನಿಮಗೆ ಎಕ್ಸೆಪ್ಟ್ 1 IIT, ಯಾಕಂದರೆ ಕರ್ನಾಟಕದ ಧಾರವಾಡದ IIT ರೀಸೆಂಟ್ 3 years ಆಗಿದ್ದಷ್ಟೇ, ಸೆಟಪ್ಪಿಗೆ ಇನ್ನೂ ಟೈಮ್ ತಗೊಳ್ಳುತ್ತದೆ. IIT ಒಳಗಡೆ ಇಂಜಿನಿಯರಿಂಗ್ ಮಾಡಿದರೆ ನಿಮ್ಮ ಮನೆಗೆ ಎಲ್ಲ ಕಂಪನಿಯ ರೆಪ್ರೆಸೆಂಟೇಟಿವ್ ಬರ್ತಾರೆ. ನೀವೇನು NRI ಕಂಪನೀಸ್ ಹೇಳ್ತೀರಿ, ಫಾರಿನ್ ಕಂಪನಿ, ಜರ್ಮನ್, ಇಟಲಿ, ಬೇರೆ ಬೇರೆ ಕಂಪನಿ ಹೇಳ್ತೀರಿ, ಆ ಕಂಪನಿಯ ಎಲ್ಲ ರೆಪ್ರೆಸೆಂಟೇಟಿವ್ಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮಗ ಅಥವಾ ಮಗಳು IIT ಯಲ್ಲಿ ಜಾಬ್ ಆಗಿದ್ದಾಳೆ, ನಮಗೆ ಕಳಿಸಿ ಅಂತೇಳಿ. ನಾನು ನೆಕ್ಸ್ಟ್ NEET ಮತ್ತು CET ಕೂಡ ಮಾತಾಡ್ತೇನೆ, JEE ಬಗ್ಗೆ ಫಸ್ಟ್ ಹೇಳುವಾಗ. ಆಗ ನಿಮಗೆ ಅಷ್ಟು ಒಂದು ಏನು ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ JEE IIT ಒಳಗಡೆ. ಅದೇ ನೀವು NIT ಯಲ್ಲಿ ಇಂಜಿನಿಯರಿಂಗ್ಗೆ ಮಕ್ಕಳು ಸುರತ್ಕಲ್ನ NIT ಒಳಗಡೆ ಜಾಯ್ನ್ ಆದರೆ ನಿಮ್ಮ ಮನೆಗೆ ಎಲ್ಲ ಕಂಪನಿಯ ಲೆಟರ್ಸ್ಗಳು ಬರ್ತದೆ, ನಿಮ್ಮ ಮಗ ಅಥವಾ ಮಗಳು ನೆಕ್ಸ್ಟು ಇದಾದ ನಂತರ ನಮ್ಮ ಕಂಪನಿಗೆ ಕಳಿಸ್ಲಿಕ್ಕೆ ನೀವು ಸಜೆಸ್ಟ್ ಮಾಡಿ ಅಂತೇಳಿ. KCETಯ ಟಾಪ್ 10 ಕಾಲೇಜಸ್ಸಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ಎಲ್ಲ ಕಂಪನಿಯ ರೆಪ್ರೆಸೆಂಟೇಟಿವ್ಗಳು ಕ್ಯಾಂಪಸ್ನ ಒಳಗಡೆ ಬರ್ತಾರೆ. RV ಕಾಲೇಜಲ್ಲಿ 380ಕ್ಕೂ ಹೆಚ್ಚು ಕಂಪನಿಗಳು ಇಂಟರ್ವ್ಯೂಗೆ ಹೋಗ್ತಾರೆ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಈ ಟಾಪ್ 10 ಅಲ್ಲದೆ CET ರ್ಯಾಂಕಲ್ಲಿ 80,000 ಅಥವಾ 1 ಲಕ್ಷದ ಮೇಲೆ ರ್ಯಾಂಕ್ ಬರೆದ್ರೆ ಸ್ಟೂಡೆಂಟು ಎಲ್ಲ ಕಂಪನಿಗಳ ಗೇಟ್ ಹತ್ರ ಹೋಗಿ ಜಾಬ್ ಕೇಳಬೇಕು. ಇಷ್ಟೇ ಡಿಫರೆನ್ಸ್ ಇರೋದು. ಯಾರು ಇಂಜಿನಿಯರಿಂಗ್ಗೆ ಬೆಲೆ ಇಲ್ಲ ಅಂತ ಹೇಳೋದು ಅಂತ ಹೇಳಿದ್ರೆ ಲಾಸ್ಟ್ ಕ್ಯಾಟಗರಿಯವರು, ಟಾಪ್ ಕ್ಯಾಟಗರಿಯವನು ಇರ್ತಾರೆ. ನನ್ನಲ್ಲಿ ಯಾವಾಗಲೂ ನಾನು ಮರೀಲಿಕ್ಕಿಲ್ಲದ ಇಬ್ಬರು ಸ್ಟೂಡೆಂಟ್ ಇದ್ದಾರೆ ನನಗೆ. ಮದನ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ. ಅವ್ನು ಈಗಲೂ ನನಗೆ ನಿನ್ನೆ ರಾತ್ರಿ ಕೂಡ ಮೆಸೇಜ್ ಮಾಡಿದ್ದೆ, ಕೆಲವು ಇನ್ಫಾರ್ಮೇಷನ್ ಬೇಕಿತ್ತು, ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ ಅವನಿಗೆ. ಅವನ ಅಪ್ಪ ಅಮ್ಮ ಇಬ್ಬರು ಇಲ್ಲ, ಚಾಮರಾಜನಗರದ ಹುಡುಗ. 2019 ಕೋವಿಡ್ನ ಬ್ಯಾಚ್ನಲ್ಲಿ ಅವ್ನು ಸೆಕೆಂಡ್ ಇಯರ್ ಇದ್ದ, 18 ಬಂದು ಜಾಯ್ನ್ ಆದ. ಬಂದ ಟೈಮ್ನಲ್ಲಿ ನಾನಿದ್ದ ಇನ್ಸ್ಟಿಟ್ಯೂಷನಲ್ಲಿ ಸರ್ ನನಗೊಂದು ಹೆಲ್ಪ್ ಆಗಬೇಕು ಹೇಳು ಅಂತ ಹೇಳಿದೆ. ಸರ್ ನನಗೆ ಮಧ್ಯಾಹ್ನ 5:30ಯಿಂದ 7:30 2 ಗಂಟೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಕೊಡ್ಬೇಕು ನೀವು. ಇದನ್ನು ಸೈನ್ಸ್ ಮಕ್ಕಳ ಹತ್ರ ಶೇರ್ ಮಾಡಿದ್ದೇನೆ. ಒಂದು ಕ್ಲಾಸ್ ಹಾಕಿ ಕೊಡಿ. ಏನು ಕ್ಲಾಸು ಅಂತ ಕೇಳಿದೆ. ನನಗೆ ಜನರಲ್ ನಾಲೆಜು ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಇದು ಒಂದು ಕ್ಲಾಸ್ ಹಾಕಬೇಕು ಅಂತ ಹೇಳಿದೆ. ನನಗೂ ಸ್ವಲ್ಪ ನಗು ಬಂತು, ಇವ್ನು ಇಂಗ್ಲೀಷ್ ಬರಲ್ವಾ ಅಂತ. ಆಯ್ತು ಮರ, ಯಾಕೆ ಅದು ಅಂತ ಕೇಳಿದೆ. ಅವ್ನು ಹೇಳಿದೆ, ನನಗೊಂದು KVPY ಎಕ್ಸಾಮ್ ಈಗಿಲ್ಲ, ಅದು ಕ್ಯಾನ್ಸಲ್ ಮಾಡಿದ್ದಾರೆ, KVPY ಎಕ್ಸಾಮ್ ಬರಿಬೇಕು ಅಂತ ಹೇಳಿದೆ. ಏನಂತ ಹೇಳಿದೆ ಕೇಳಿದೆ.
ಕಿಶೋರ್ ವಿದ್ಯಾ ಪ್ರತಿಷ್ಠಾ ಯೋಜನೆ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ನಂಗೊಂದು ಸ್ಕಾಲರ್ಶಿಪ್ ಸ್ಕೀಮ್ ಬರ್ತದೆ ಸರ್. ಅದು ಸೆಲೆಕ್ಟ್ ಆದರೆ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಒಂದು IISRE ಅಂತ ಉಂಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಸರ್ಚ್ ಸೆಂಟರ್ ಅಂತ ಹೇಳಿ, ಬ್ಯಾಂಗ್ಳೂರ್ನ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ಮಲ್ಲೇಶ್ವರಂನಲ್ಲಿ ನಮ್ಮ PU ಬೋರ್ಡಿಗೆ ಹೋಗುವ ಸರ್ಕಲ್ನಲ್ಲಿ ಇದೆ. ಒಳಗಡೆ ಕ್ಯಾಂಪಸ್ಸಿಗೆ ಹೋಗ್ಲಿಕ್ಕೂ ಬಿಡುವುದಿಲ್ಲ. ಅದು ನೆಕ್ಸ್ಟ್ ಹೇಳ್ತೇನೆ, ಅದರಲ್ಲಿ ಒಂದು ಸ್ಟೋರಿ ಇದೆ ನಾನು. ಅದಾದ್ಮೇಲೆ ಆ ಹುಡುಗನಿಗೆ ಆಯಿತು, ನಾನು ನಿಂಗೆ ವ್ಯವಸ್ಥೆ ಮಾಡ್ತೇನೆ, ಅದರಿಂದ ಬೆನಿಫಿಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ. ಸರ್ ಇಷ್ಟು ನಮಗೆ ಒಂದಷ್ಟು ಸ್ಕಾಲರ್ಶಿಪ್ ಬರ್ತದೆ, ನಾನು PUC ಆದಮೇಲೆ ನನ್ನ ಡ್ರೀಮ್ ಇರೋದು IIT ಒಳಗಡೆ ಇಂಜಿನಿಯರಿಂಗ್ ಮಾಡಬೇಕು ಅಂತ. ಸಪೋಸ್ ನಾನೇನಾದರೂ ಪ್ಯೂರ್ ಸೈನ್ಸ್ ಮೇಲೆ ಬ್ಯಾಂಗ್ಳೂರ್ನ IISRC ಅಲ್ಲಿ ನಾನೇನಾದರೂ ಇಂಜಿನಿಯರಿಂಗ್ ಮಾಡಿದರೆ ಅಷ್ಟು ಅಮೌಂಟನ್ನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಬ್ಯಾರ್ ಮಾಡ್ತಾರೆ ಸರ್ ನನಗೆ ಅಂತೇಳಿ. ಸರಿ ಆಯ್ತು, ನಾನು ಕೊಡಿಸ್ತೇನೆ ಹೇಳಿದೆ. ಫಸ್ಟ್ ಇಯರ್ನಲ್ಲಿ 5.5 ಇಂದ 7 ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟು ಹೈಸ್ಕೂಲ್ನ ಒಬ್ಬರು ಸೋಷಿಯಲ್ ಲೆಕ್ಚರನ್ನ ಕರೆದು ಅವನಿಗೆ ಅಡಿಷನಲ್ ಕ್ಲಾಸ್ಗಳನ್ನು 5.5 ಇಂದ 7 ಹಾಕಿ ಕೊಟ್ಟೆ. ಆ ವರ್ಷದಲ್ಲಿ 2018-19 ಬ್ಯಾಚಲ್ಲಿ ಫಸ್ಟ್ PUC ಅಲ್ಲಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಇಯರ್ನಲ್ಲಿ KVPY ಕ್ಲಿಯರ್ ಮಾಡಿದ್ದ ಒಬ್ಬನೇ ಹುಡುಗ, ಅದು ಮದನ್ YN. ಆ ಹುಡುಗನ ಅಚೀವ್ಮೆಂಟ್ ಏನಾಯ್ತು, ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎರಡೂ ಬೇಕಿತ್ತು, ಬಟ್ ಸೆಕೆಂಡ್ ಇಯರ್ದನ್ನು ಕೂಡ ಅವನು ಫಸ್ಟ್ ಇಯರ್ನಲ್ಲೇ ಓದಿ ಫಸ್ಟ್ ಇಯರ್ನಲ್ಲೇ ಕ್ಲಿಯರ್ ಮಾಡಿಕೊಂಡ. ಸೆಕೆಂಡ್ ಇಯರ್ JE ಎಕ್ಸಾಮ್ ಇರುವಾಗ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವಾಗ ಅವನಿಗೆ ಬ್ಯಾಂಗ್ಳೂರ್ನ IISRC ಅಲ್ಲಿ ಇಂಟರ್ವ್ಯೂಗೆ ಬಂತು, ಸೆಲೆಕ್ಟ್ ಆಗಿದ್ದ. ಬಟ್ ಅವನ ಡ್ರೀಮ್ ಬೇರೆ ಬೇರೆ ಇತ್ತು, ಪೆಂಡಿಂಗ್ ಇಟ್ಟ. ಅದಾದ ನಂತರ ಸೆಕೆಂಡ್ ಇಯರ್ PUC ಎಕ್ಸಾಮ್, ಆ ಟೈಮ್ನಲ್ಲಿ COVID-19 ಲಾಸ್ಟ್ ಎಕ್ಸಾಮ್ ಮಾರ್ಚ್ 19 ಎಕ್ಸಾಮ್ ಆಗುವಾಗ ಲಾಕ್ಡೌನ್ ಡಿಕ್ಲೇರ್ ಆಗಿತ್ತು. ಆ ದಿವಸ ಅದಕ್ಕಿಂತ ಮುಂಚೆ ಅವನಲ್ಲಿ ನಾನು ಕೇಳಿದೆ, ಮದನ್ ನೀನು ಹೇಗೂ PCMB ತಗೊಂಡಿದ್ದ ಅವನು, PCMBಯಲ್ಲಿ ಔಟ್ ಆಫ್ ಔಟ್ ಬರ್ತದೆ, ನನಗೊಂದು ಹೆಲ್ಪ್ ಮಾಡು, ನೀನು ಒಂದು ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಸ್ವಲ್ಪ ಫೋಕಸ್ ಮಾಡು, ಲಾಸ್ಟ್ 15 ಡೇಸ್ ನಿನ್ನ ತೇರಿಗೆ ಓದು, ನಾನು ಹಿಂಗೆ ಯಾವ ರೀತಿ ಸಪೋರ್ಟ್ ಬೇಕು ಆ ರೀತಿ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದೆ. ಅವನೊಂದು ಸೆಂಟೆನ್ಸ್ ಹೇಳಿದ, ಸರ್ ನನ್ನ ಡ್ರೀಮ್ ಇರೋದು ಸ್ಟೇಟ್ ರ್ಯಾಂಕ್ ಅಲ್ಲ, ನನಗಿರೋದು IIT. ಸೊ ನೀವು ಕೇಳಿದ್ದಕ್ಕೆ ನಾನು ಟ್ರೈ ಮಾಡ್ತೇನೆ, ಬಟ್ PCMB ಔಟ್ ಆಫ್ ಔಟ್ ಕೊಡ್ತೇನೆ ಅಂತ ಹೇಳಿದ. ಅವನು ಹಾಗೆ ಮಾಡಿದ. PCMBಯಲ್ಲಿ ಔಟ್ ಆಫ್ ಔಟ್ ಬಂತು, ಕನ್ನಡದಲ್ಲಿ 92 ಬಂತು, ಇಂಗ್ಲೀಷ್ನಲ್ಲಿ 94 ಬಂತು. ಸ್ಟೇಟ್ ಟಾಪ್ ರ್ಯಾಂಕ್ನಲ್ಲಿ ಒಂದು ರ್ಯಾಂಕ್ ಕೊಟ್ಟ, ಬಟ್ ಫಸ್ಟ್ ಸೆಕೆಂಡ್ ಕೊಡಲಿಲ್ಲ. 100% ಅವ್ನು ಫಸ್ಟ್ ಆ ಟೈಮ್ನಲ್ಲಿ ರ್ಯಾಂಕ್ ಬರ್ಬೋದಿತ್ತು. ಆಗಿನ ಎಕ್ಸಾಮ್ ಸಿಸ್ಟಮ್ ಟಫ್ ಇತ್ತು 2019. ಅದಾದ ನಂತರ ಅಲ್ಲಿ ಸ್ವಲ್ಪ ಇಂಗ್ಲೀಷ್ ಎಕ್ಸಾಮಿಗೆ ಟೈಮ್ ತಗೊಂಡ್ರು, ಲಾಕ್ಡೌನ್ ಆಗಿ ಮತ್ತೆ ಎಕ್ಸಾಮ್ ಅಂತ ಮಾಡಿ ಅವ್ರವ್ರ ಸೆಂಟರ್ಗಳಂತ ಮಾಡಿ ಆ ನಂತರದಲ್ಲಿ ರಿಸಲ್ಟ್ ಬಂತು. ಪ್ರೆಸೆಂಟ್ಲಿ ಅವನು ನೆಕ್ಸ್ಟು ಅವನಿಗೆ PCMBಯಲ್ಲಿ ನೀಟಲ್ಲೂ 660 ಆಗಿತ್ತು, ಬಟ್ ನೀಟ್ ಆಪ್ಟ್ ಮಾಡಲಿಲ್ಲ, ಇಂಜಿನಿಯರಿಂಗ್ ಮಾಡಿದ. ನಮ್ಮ ಪುಣೆಯ IITಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ. ಈಗಿನ ಬ್ಯಾಂಗ್ಳೂರ್ನಲ್ಲಿ ಒಂದು AMD ಕಂಪನಿ ಅಂತ ಇದೆ, ಸಾಫ್ಟ್ವೇರ್ ಚಿಪ್ ರೆಡಿ ಮಾಡೋ ಒಂದು ಕಂಪನಿ. ವಾರದಲ್ಲಿ 4 ದಿವಸ ಜಾಬಿಗೆ ಹೋಗ್ತಾನೆ. ಅವನ ಸ್ಯಾಲ್ರಿ ಪರ್ ಆ್ಯನಮ್ 45 lakhs. ಇದು ಅದೇ ಹುಡುಗ. ಲಾಸ್ಟ್ ಟೈಮಲ್ಲಿ ನಾನಿದ್ದ ಕಾಲೇಜ್ನಲ್ಲಿ ಅವನನ್ನು ಅಲುಮಿನಿ ಗೆಸ್ಟ್ ಆಗಿ ಕರೆಸಿದ್ದೆ ಹುಡುಗನನ್ನು. ಇದು ಒಬ್ಬ ಸ್ಟೂಡೆಂಟಿನ ಸಾಧನೆ. ಇಲ್ಲಿ ಯಾರು ಕೂಡ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಹೇಳಿದ್ದಲ್ಲ, ಯಾವ ಟೀಚರ್ ಕೂಡ ಫೋರ್ಸ್ ಮಾಡಿ ಹೇಳಿದ್ದಲ್ಲ. ಪ್ರತಿ ಸ್ಟೆಪ್ನಲ್ಲೂ ಕೂಡ ಅವನದ್ದೇ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ನಾನು JE ಆಗಬೇಕು, ನಾನು ಇಂಥದ್ದಕ್ಕೆ ಹೋಗಬೇಕು, ನನಗಿಷ್ಟು ಸ್ಯಾಲ್ರಿ ಬೇಕು. ನೋಡಿ, ಅದು ಯಾವ ಕಾಲೇಜು ಯಾವ ಪ್ಲೇಸು ಏನೂ ಮ್ಯಾಟ್ರ್ ಆಗೋದಿಲ್ಲ. ನಾನು ಎಷ್ಟು ಇನ್ವಾಲ್ವ್ ಆಗಿ ಓದ್ತೇನೆ, ನಾನು ಎಷ್ಟು ಅದಕ್ಕೆ ಕಮಿಟೆಡ್ ಆಗಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಟ್ ದ ಸೇಮ್ ವೇ ಇನ್ನೊಬ್ಬ ಹುಡುಗ ನಮ್ಮ ಮೆಡ್ರಾಸ್ನ IITಯಲ್ಲಿ ಇದ್ದಾನೆ. ಅವನ ಇನ್ಸಿಡೆಂಟ್ ಹೇಗೆ ಹೇಳಿದೆ, ಮೊನ್ನೆ ಸ್ಕೂಲ್ನ ಮಕ್ಕಳಲ್ಲಿ ಹೇಳಿದೆ, ನಿಮ್ಮಲ್ಲಿ ಇವತ್ತು ಕೆಲವರೆಲ್ಲ ಬರಲಿಲ್ಲ, ಒಂದು ದಿವಸದ ರಜೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, 1 ಅವರ್ನ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದಕ್ಕೆ ನಾನು ಹೇಳುವುದು. ಅವನ ಸ್ವಂತ ತಮ್ಮನ ನಾಮಕರಣ, ಲೋಕಲ್ ಹುಡುಗ ಅವನು. ಈ ನಾರ್ಮಲಿ ಮಾರ್ಚ್ ನಂತರದಲ್ಲಿ ಎಕ್ಸಾಮ್ ಆದಮೇಲೆ ಕೆಲವರು ಮನೆಗೆ ಹಾಸ್ಟೆಲ್ ಮಕ್ಕಳೆಲ್ಲ ಎಕ್ಸಾಮ್ ಕಾಂಪಿಟೇಟಿವ್ ಆದಮೇಲೆ ಹೋಗ್ತಾರೆ. ಇವನಿಗೆ ಅಡ್ವಾನ್ಸ್ ಎಕ್ಸಾಮು ಏಪ್ರಿಲಲ್ಲಿ ಇತ್ತು. ನಾನು ಮತ್ತು ಅವನೇ ಇಬ್ಬರೇ ಆ ಕಾಲೇಜ್ನಲ್ಲಿ ಬರುವಂಥದ್ದು. ನಾನು ಸಿಟಿಯಿಂದ ಟ್ರಾವೆಲ್ ಮಾಡ್ತಾ ಇರೋದು. ಆಗ ಅಲ್ಲಿ ಕಾರಲ್ಲಿ ಹೋಗುವಾಗ ಅವನನ್ನು ಪ್ರತಿ ದಿವಸ ಕರ್ಕೊಂಡು ಹೋಗ್ತಿದ್ದೆ. ಮುಂಚಿನ ದಿವಸ ಅವನ ತಂದೆ ಹೇಳಿದ್ರು, ಸರ್ ನನಗೆ ನಮ್ಮ ಮನೆಯಲ್ಲಿ ನಾಳೆ ಒಂದು ನಾಮಕರಣ ಅವನ ತಮ್ಮನದ್ದು, ನೀವು ಮಧ್ಯಾಹ್ನ ಬರಬೇಕು. ಮತ್ತು ಅವನು ಕೇಳ್ತಾ ಇಲ್ಲ, ನಾಳೆ ಒಮ್ಮೆ ಪೂಜೆ ಮುಗಿಸಿ ನಾಳೆ ಒಂದು ರಜೆ ಕೊಡ್ತೀರಾ ಅಂತ. ಸರಿ ಆಯಿತು, ನಾನು ಕೂಡ ತೊಂದರೆ ಇಲ್ಲ, ಕೊಡುವ, ಅವನಿಗೆ ಕೇಳ್ತೇನೆ ಅಂತ ಹೇಳಿದೆ. ಅವ್ನು ಬೆಳಿಗ್ಗೆ 8 ನಾನು ಬರುವಾಗ ಕಾರಿಗೆ ಬರಲಿಕ್ಕೆ ರೆಡಿಯಾಗಿ ನಿಂತಿದ್ದ. ಕರ್ಕೊಂಡು ಬಂದೆ ಅವನನ್ನು. ನಾನು ಕೇಳಿದೆ, ನೀನು ನಾಮಕರಣಕ್ಕೆ ಹೋಗುದಿಲ್ವಾ ಅಂತ. ಹೋಗ್ತೇನೆ ಸರ್, ಮತ್ತೆ ಹೋಗ್ತೇನೆ ಅಂತ ಹೇಳಿದ. ಹೋದ ಕೂತ್ಕೊಂಡ. 1 ಗಂಟೆಗೆ ಸರ್ ಊಟಕ್ಕೆ ಹೋಗ್ತೇನೆ, ನೀವು ಬರ್ತೀರಾ ಅಂತ ಕೇಳಿದ. ಸರಿ, ಅವನ ಮನೆಗೆ ನಾನು ಊಟಕ್ಕೆ ಹೋಗಿದ್ವಿ. 1 ಗಂಟೆಯಿಂದ 1:30 ಊಟ ಆಯಿತು. ನಾನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನವರೆಲ್ಲ ಇದ್ದಾಗ ಅವ್ರ ಜೊತೆ ಮಾತಾಡುವಾಗ ಅವ್ನು ಬಂದು ಹೇಳಿದ, ಸರ್ 1:30 ಆಯಿತು, ನೀವು ಬರೋದಾದ್ರೆ ನಿಮ್ಮ ಜೊತೆನೇ ಬರ್ತೇನೆ, ಇಲ್ಲ ನಾನು ಹೋಗ್ತೇನೆ ಹೇಳಿದ. ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದ ಅವನು. ಅದಾಗಿ 1:30 ವಾಪಸ್ ಬಂದ. 8:30ವರೆಗೂ ಕಾಲೇಜಿನಲ್ಲೇ ಓದಿದ. ಮತ್ತೆ ವಾಪಸ್ ಬಿಟ್ಟೆ ನಾನು. ಮತ್ತೆ ಪ್ರತಿ ದಿವಸ ಹೀಗೆ ರೊಟೀನ್ ಆಗ್ತಿತ್ತು. ಅದೇ ಹುಡುಗ ಆಲ್ ಇಂಡಿಯಾ JEEಯಲ್ಲಿ 342ನೇ ರ್ಯಾಂಕು ಜನರಲ್ ಕ್ಯಾಟಗರಿ. ಇವತ್ತು ಚೆನ್ನೈನ ಫೇಮಸ್ IITಯಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ.
ಈ ಕಮಿಟ್ಮೆಂಟು ನಿಮ್ಮ ಮಕ್ಕಳಿಗೆ ಇವತ್ತು ಹೇಳಿ ಹೋಗಿ, ಅಥವಾ ನಾನು ಈಗ ಹೇಳ್ತಾ ಇರೋ 2 ಸ್ಟೋರಿಗಳು ಆ ಕಮಿಟ್ಮೆಂಟ್ ಇಲ್ಲಿದ್ದರೆ ನಿಮ್ಮ ಲೈಫು ಅಲ್ಟಿಮೇಟ್ ಆಗಿ ನಾನು ಮೊದಲೇ ಹೇಳಿದ ಹಾಗೆ ಮಲ್ಟಿ ಎಕ್ಸೆಲ್ ಬಸ್ಸಿನ ಹಾಗೆ ಇರ್ತದೆ. ಇಲ್ಲದಿದ್ದರೆ ಫಸ್ಟ್ ಕ್ಯಾಟಗರಿಯ ಬಸ್ಸಿಗೆ ನೀವು ಕಂಪೇರ್ ಆಗಬೇಡಿ. ಯಾಕಂತ ಹೇಳಿದರೆ ಪ್ರತಿ ಹಂತದಲ್ಲೂ ನ್ಯಾಷನಲ್ ಲೆವೆಲಲ್ಲಿ ತುಂಬ ಎಕ್ಸಾಮ್ಸ್ಗಳಿರ್ತದೆ. ಪ್ರತಿ ಎಕ್ಸಾಮ್ ತಗೊಂಡ್ರು ನಿಮಗೆ ನ್ಯಾಷನಲ್ ಲೆವೆಲ್. ನೋಡಿ, ಒಬ್ಬ ಕಾಮರ್ಸ್ ಸ್ಟೂಡೆಂಟಿಗೆ ಎಷ್ಟು ಆಪರ್ಚುನಿಟಿ ಇದೆ. ಪ್ರೆಸೆಂಟ್ಲಿ ನಮ್ಮ ಇಂಡಿಯಾದಲ್ಲಿ 6.5 ಲಕ್ಷ ಜನ ಚಾರ್ಟೆಡ್ ಅಕೌಂಟ್ ಬೇಕು. ನಾವೊಂದು IT ರಿಟರ್ನ್ಸ್ ಮಾಡಿದರೆ 3 ತಿಂಗಳು ಆಗ್ತದೆ. ಅದು ಆನ್ಲೈನಲ್ಲಿ ಆಗಿದ್ರು ಕೂಡ ವೆರಿಫೈ ಆಗಿ ಬರಲಿಕ್ಕೆ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಅಷ್ಟು CAಗಳ ಕೊರತೆ ಇದೆ. ಒಂದು ಕಂಪನಿ ಸೆಕ್ರೆಟರಿ ಆದರೆ ಬೇಡ ಯಾವುದೂ ಇಲ್ಲ ಹೇಳಿದರೆ ಒಬ್ಬ BCom ಮಾಡಿ MCom ಮಾಡಿ 10 ಜನರ ಇಂಡಿವಿಜುವಲ್ ಫೈಲ್ಗಳನ್ನು ಆಡಿಟ್ ಮಾಡಿದ್ರು ಒಬ್ಬ ಮನುಷ್ಯನಿಗೆ ಜೀವನ ಮಾಡಿಕೊಂಡು ಲಕ್ಸುರಿ ಆಗಿ ಬದುಕಲಿಕ್ಕೆ ಕಾಮರ್ಸ್ನಲ್ಲಿ ಅಪಾರ್ಚುನಿಟಿ ಇದೆ. ನಾವು ಮಾಡಬೇಕಾದದ್ದು ಏನಂತ ಹೇಳಿದರೆ ಈ 2 ವರ್ಷ PUCಯಲ್ಲಿ ಏನು ಸಿಗ್ತದೆ ಅದನ್ನು ತುಂಬ ಕಲ್ತಿರ್ಬೇಕು. ಯಾಕಂದ್ರೆ PUC ಆದಮೇಲೆ ದೆನ್ ನಾವಿಲ್ಲಿ ಎಷ್ಟು ಬೆಸ್ಟ್ ಆಗಿ ತಗೊಂಡಿದ್ದೀವಿ ಅದು PUC ಆದಮೇಲೆ ಸಿಗ್ತದೆ. ಇಲ್ಲಿ ಎಷ್ಟು ವರ್ಸ್ಟ್ ಆಗಿ ತಗೊಂಡಿದ್ದೀವಿ ನಮ್ಮ ಲೈಫು ಕೂಡ ನಾಳೆ ತುಂಬ ಕೆಳಮಟ್ಟದಲ್ಲಿ ಇರ್ತದೆ. ನಮ್ಮಲ್ಲಿ ಬಿಸ್ನೆಸ್ ಇರ್ಬೋದು. ಈಗಿನ ಎಕಾನಮಿ ನೋಡಿದ್ದೀರಿ, ಬಿಸ್ನೆಸ್ ಇದೆ, ಏನು ಮಾಡ್ಲಿಕ್ಕಾಗ್ತದೆ, ನಾಳೆ ಏನಾಗ್ತದೆ ಗೊತ್ತಿಲ್ಲ. ಮನುಷ್ಯನಿಗೆ ಅಥವಾ ಮಕ್ಕಳಿಗೆ ನಮ್ಮಲ್ಲಿ ಛಲ ಅಂತಿದ್ರೆ ಏನೂ ಕೂಡ ಆಗ್ಬೋದು. ನಾನು ಇತ್ತೀಚೆಗೆ 4-5 ಇನ್ಸಿಡೆಂಟ್ಗಳನ್ನು ನೋಡಿದೆ. ಹಿಂದೆ ಎಲ್ಲ ಒಂದು ಪಾರ್ಟಿ ಕಟ್ಟಿ ಎಲೆಕ್ಷನ್ ಗೆದ್ದು ಜನರ ರೀಚ್ ಆಗಬೇಕು, ಒಬ್ಬ CM ಆಗಬೇಕು ಅಂತ ಹೇಳಿದರೆ 5ರಿಂದ 10 ವರ್ಷ ಆದರೂ ಕಾಯಬೇಕು. ಇಲ್ಲ ತುಂಬ ಹೋರಾಟ ಮಾಡಿರ್ಬೇಕು. ಸ್ಟೋರಿ ಕೇಳಿದ್ದೀರಿ. ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಈಗ ರೀಸೆಂಟ್ ಆಗಿ ಚೆನ್ನೈನಲ್ಲಿ ಒಬ್ಬ ಸಿನಿಮಾ ಆಕ್ಟರ್ ಪಕ್ಷ ಕಟ್ಟಿ 2 ವರ್ಷದೊಳಗಡೆ 110 ಮೆಜಾರಿಟಿ ತೆಗೆದು ಒಂದು CM ಆಗ್ತಾನೆ. ಅಂದ್ರೆ ನಮ್ಗೆ ಆಗೋದಿಲ್ವಾ? JEE, NEET, CET ಅಲ್ಲಿ ನಮಗಿರೋದು 365 ಡೇಸಲ್ಲಿ ನಾವು ಕಂಪ್ಲೀಟ್ ಇನ್ವಾಲ್ವ್ ಆಗ್ತಾ ಇರೋದೇ ಓದಲಿಕ್ಕೆ. ನೀವು ರೀಸೆಂಟ್ ಒಂದು ವಿಡಿಯೋ ನೋಡಿದ್ದೀರಿ, ವೈಭವ್ ಸೂರ್ಯವಂಶಿ ಅಂತ ಹೇಳಿ ಒಬ್ಬ ಕ್ರಿಕೆಟರ್ಸ್ 15 ವರ್ಷದ ಹುಡುಗ. ಕೋವಿಡ್ನ ಆ ಟೈಮ್ನಲ್ಲಿ ಹಿಂದೆ ಅದೇ ಸ್ಟೇಡಿಯಂ ಅಲ್ಲಿ ಕೂತು ಬುಮ್ರಾನ ಹೆಸರು ಕರೀಲಿಕ್ಕೆ ತುಂಬ ಒದ್ದಾಡ್ತಾ ಇದ್ದ. ಅದೇ ಬುಮ್ರಾನಿಗೆ ಮೊನ್ನೆ ಬಾಲ್ ಹಾಕುವಾಗ ಫಸ್ಟ್ ಬಾಲಿಗೆ 6 ಹೊಡೆದಿದ್ದ. ನಮ್ಮಲ್ಲಿ ಆಗೋದಿಲ್ವಾ? ತುಂಬ ಸ್ಲಮ್ಮಲ್ಲಿದ್ದ ಒಬ್ಬ ವಿರಾಟ್ ಕೊಹ್ಲಿ, ಕೆಲವರಿಗೆ ತುಂಬ ಕ್ರಿಕೆಟ್ ಇಷ್ಟ ಅಲ್ಲ, ನಿನ್ನೆ RCB ಗೆತ್ತು ಅಲ್ವಾ? ಸೊ ಅದೇ ಸ್ಲಮ್ಮಲ್ಲಿ ಬದುಕಿದ ಒಬ್ಬ ವಿರಾಟ್ ಕೊಹ್ಲಿ ಲಂಡನ್ನಲ್ಲಿ ಶ್ರೀಮಂತ ಕ್ರಿಕೆಟರ್ ಆಗ್ತಾನೆ ಅಂತ ಹೇಳಿದರೆ ನಮ್ಮಲ್ಲಿ ಆಗ್ಲಿಕ್ಕಿಲ್ವಾ? ಏನೂ ಮಾರ್ಗದರ್ಶನ ಇಲ್ಲದೆ ಶಿವಾಜಿ ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ ಒಬ್ಬ ಕ್ರಿಕೆಟರ್ ಗಾಡ್ ಆಫ್ ಕ್ರಿಕೆಟ್ ಆಗ್ತಾರೆ, ನಮಗೆ ಆಗ್ಲಿಕ್ಕೆ ಆಗೋದಿಲ್ವಾ? ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಅಂತ ಇರ್ತದೆ. ನಮ್ಮ ಫೀಲ್ಡ್ ಇದರಲ್ಲೇ ಆಯ್ಕೆ ಮಾಡ್ಕೊಂಡಿದ್ದೀರಿ. ನಾವು ಇದರಲ್ಲೇ ಏನಾದರೂ ಅಚೀವ್ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಸೊ ಈ ಅಚೀವ್ಮೆಂಟನ್ನು ಮಾಡಬೇಕಾದ್ರೆ ಏನಾಗಿರಬೇಕು? ಈಗ ನ್ಯಾಷನಲ್ ಲೆವೆಲಲ್ಲಿ NEET ಎಕ್ಸಾಮ್ ಅಂತ ಆಗ್ತದೆ. ಸರ್ ಹೇಳುವಾಗ ಹೇಳಿದರು, ಈ ಸಾರಿ ನಿಮಗೆ 15,580 ಸೀಟು ಕರ್ನಾಟಕದಲ್ಲಿ ಡಿಕ್ಲೇರ್ ಆಗಿದೆ. 6 ವರ್ಷದ ಹಿಂದೆ ಮಹಾರಾಷ್ಟ್ರ ಫಸ್ಟ್ ಇತ್ತು, ಆನಂತರ ಚೆನ್ನೈ ಬಂತು, ತಮಿಳ್ನಾಡು ಸೆಕೆಂಡ್ ಬಂತು. ತಮಿಳ್ನಾಡು CM ಹೇಳಿದರು, ನಾವು ನೀಟನ್ನು ನಾವೇ ಮಾಡ್ಕೊಂಡು ಹೋಗ್ತೀವಿ, ಅಂದರೆ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ ಇದ್ದಲ್ಲಿ ನೀಟನ್ನು ನಾವೇ ಮಾಡ್ಕೊಂಡು ಹೋಗ್ತೀವಿ, ನೀವು ನ್ಯಾಷನಲ್ ಲೆವೆಲಲ್ಲಿ ಬಿಡಬೇಡಿ ಅಂತ ಹೇಳಿ. 2017 ಈಗಿನ ಸೆಂಟ್ರಲ್ ಗೌರ್ಮೆಂಟ್ ಇದ್ದವರು ಒಂದು NEET ಮಾಡಿದ್ರು. ಯಾವ ರೀಸನ್ಗೆ ಅಂತ ಹೇಳಿದರೆ ಬಡ ಮಗು ಕೂಡ ಮೆಡಿಕಲ್ ಮಾಡಲಿ ಅಂತ ಹೇಳುವ ಇಂಟೆನ್ಷನ್ ಇಂದ NEET ಮಾಡಿದ್ದೆ ಹೊರತು ಶ್ರೀಮಂತಿಗೆ ಸಿಗಲಿ ಅಂತೇಳಿ ಅಲ್ಲ. ತುಂಬಾ ಜನ ಬಡ ಮಕ್ಕಳು ತುಂಬಾ ಮೆಡಿಕಲಿಗೆ ಅಚೀವ್ ಮಾಡಿದವರು ಇದ್ದಾರೆ. ನನ್ನ ಹಿಂದಿನ ಇನ್ಸ್ಟಿಟ್ಯೂಷನಲ್ಲಿ ತುಂಬಾ ಅದಕ್ಕೆ ಎಕ್ಸಾಂಪಲ್ಗಳು ಕೂಡ ಇದೆ. ನಮ್ಮಲ್ಲಿ ಆಗೋದಿಲ್ವಾ? ಅಷ್ಟು ಸೀಟ್ ಇರುವಾಗ ನಮ್ಮ ಸ್ಟೇಟ್ನಲ್ಲಿ 15,000ಕ್ಕೂ ಹೆಚ್ಚು ಸೀಟು. ಈಗ ಅವ್ರು ಹೇಳಿದಾಗೆ 1,10,000 ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ 15,000 ನಮ್ಮ ಕರ್ನಾಟಕದಲ್ಲೇ ಇದೆ. ನಾವ್ಯಾಕೆ ಮೆಡಿಕಲಿಗೆ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ? ಈಗ ಮೊನ್ನೆ NEET ಎಕ್ಸಾಮ್ ಏನೋ ಸ್ಕ್ಯಾಮ್ ಆಯಿತು, ಎಕ್ಸಾಮ್ ಅಂತ ಹೇಳಿದ್ರು, ನಾಡಿದ್ದು 21 ಎಕ್ಸಾಮ್ ಅಂತ ಹೇಳಿದ್ರು. ನಾವು ಬೆಳಿಗ್ಗೆ ಡಿಸ್ಕಸ್ ಮಾಡುವಾಗ ಒಂದು ಮೆಸೇಜ್ ಏನಂತ ಹೇಳಿದರೆ, ಆ ಎಕ್ಸಾಮನ್ನು ಮಿಲಿಟ್ರಿಯ ಒಂದು ಕಮಾಂಡಿಂಗ್ನಲ್ಲಿ ಎಕ್ಸಾಮನ್ನು ಮಾಡ್ತಾರೆ ಅಂತ ಹೇಳಿ. ಅದು ಸೆಕ್ಯೂರಿಟಿ ಪರ್ಪಸ್ ಇರ್ಬೋದು. ಬಟ್ ನ್ಯಾಷನಲ್ ಲೆವೆಲಲ್ಲಿ ಒಬ್ಬ ಹುಡುಗನಿಗೆ ಮೆಡಿಕಲ್ ಆಗಲಿಕ್ಕೂ ಕೂಡ, ನನಗೆ ನಿನ್ನೆ ಒಂದು ವಿಡಿಯೋ ನನ್ನ ಸ್ಟೂಡೆಂಟ್ ಒಬ್ಬ ಹಾಕಿದ. ಅವನು ತುಂಬ ಬಡತನದಲ್ಲಿದ್ದ ಹುಡುಗ. ತಾಯಿ ನಾರ್ತ್ ಕರ್ನಾಟಕದಲ್ಲಿ ಬೇರೆಯವರ ಹೊಲದಲ್ಲಿ ದನ ಮೇಯಿಸ್ಕೊಂಡಿರೋರು, ತಂದೆ ಬೆಡ್ ರಿಡನ್ ಆಗಿದ್ದವರು. ನಮ್ಮ ಆ ಕಾಲೇಜಿಗೆ ಬಂದವನು ಹೇಳಿದ, ಸರ್ ನನಗೆ NEET ಬೇಕು ಅಂತ. ಫಸ್ಟ್ ಇಯರ್ ತುಂಬ ಕಷ್ಟಪಟ್ಟು ಯಾರ್ಯಾರು ಡೊನೇಟ್ ಮಾಡಿ ಅವನನ್ನು ಫಸ್ಟ್ ಇಯರ್ 2.5 ಲಕ್ಷ ಫೀಸ್ ಕಟ್ಟಿ ಓದಿಸಿದ್ರು. ಸೆಕೆಂಡ್ ಇಯರ್ ಆಗುವಾಗ ಅವನಿಗೆ ಕೋಚಿಂಗ್ 50,000 ಫೀಸ್ ಕಟ್ಟಲಿಕ್ಕೆ ಆಗಲಿಲ್ಲ. ಇಲ್ಲಿ ಇನ್ಕ್ಲೂಡಿಂಗ್ ಕೋಚಿಂಗ್ ಎಲ್ಲ ಸಿಸ್ಟಮ್ ಇದೆ, ಬಟ್ ಅಲ್ಲಿರುವಾಗ ಕೋಚಿಂಗ್ ಸಪ್ರೇಟ್ ಇತ್ತು, ಕಟ್ಲಿಕ್ಕೆ ಆಗಿರಲಿಲ್ಲ. ಆಮೇಲೆ ನಾನು CETಗೆ ಹೋಗ್ತೇನೆ ಅಂತ ಹೇಳಿದ. ನಾವು ಕೂಡ ತುಂಬ ಡೀಪ್ ಆಗಿ ಆ ಹುಡುಗನ ಬಗ್ಗೆ ನಾನು ಸ್ಟಡಿ ಮಾಡಿರಲಿಲ್ಲ. ಸರಿ ಆಯಿತು, CETಗೆ ಹೋಗು ಅಂತ ಹೇಳಿದೆ. ಸೆಕೆಂಡ್ ಇಯರ್ ಮುಗಿಸಿ ಹೋಗುವಾಗ ಅವನೊಂದು 96% ಸೆಕೆಂಡ್ ಇಯರ್ನಲ್ಲಿ ತೆಗೆದಿದ್ದ. ಸರಿ ಹೋಗುವಾಗ ಕೇಳಿದ, ಸರ್ ನನಗೊಂದು ಹೆಲ್ಪ್ ಆಗಬೇಕು, ಏನು ಹೇಳು ಅಂತ ಹೇಳಿದೆ. ಸರ್ ನನಗೆ ಯಾರಾದರೂ ಬಿಟ್ಟು ಹೋದ NEET ಮೆಟೀರಿಯಲ್ಸ್ ಬುಕ್ಸ್ ಇದ್ದರೆ ಕೊಡ್ತೀರಾ ಅಂತ ಕೇಳಿದ.
ನನಗೊಂದು ಯಾವಾಗಲೂ ಒಂದು ಹ್ಯಾಬಿಟ್ ಇದೆ, ಏನಂತ ಹೇಳಿದ್ರೆ ಯಾರಾದರೂ ಈ ಕ್ವಶನ್ ಬ್ಯಾಂಕ್ ಅಂತೆಲ್ಲ ಮಕ್ಕಳು ಮಾಡಿ ಫೈಲನ್ನು ಅವರವರ ಟೇಬಲ್ನಲ್ಲಿ ಹಾಸ್ಟೆಲಲ್ಲಿ ಬಿಟ್ಟು ಹೋಗೋದಿರ್ತದೆ. ಅದೊಂದು 2-3 ಸೆಟ್ ನಾನು ತೆಗೆದಿಡ್ತೇನೆ. ಸರಿ, ನನ್ನ ಹತ್ರ ನೋಡು, ಈ ಥರ ಎಕ್ಸಾಮ್ ಆದದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಟೆಸ್ಟ್ಗಳಾದ ಪೇಪರ್ದು 2 ಫೈಲ್ ಇದೆ. ನಿಮಗೆ ಹಳೆ ಬುಕ್ ಅಲ್ಲ, ಒಂದು ಸೆಟ್ ನಮಗೆ ಇಯರ್ಲಿ ಒಂದು 10 ಸೆಟ್ ಹೀಗೆ ವೇಸ್ಟ್ ಉಳಿಯೋದಿರ್ತದೆ, ಅದನ್ನು ನಾವು ವೇಸ್ಟಿಗೆ ಹಾಕೋದಕ್ಕಿಂತ ನಿಂಗೆ ಕೊಡ್ತೇನೆ ಅಂತ ಹೇಳಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಬುಕ್ ಅವನಿಗೆ ಕೊಟ್ಟೆ. 1 ಇಯರ್ ಮನೆಗೆ ಹೋದ, ಓದಿದ. ಆ ನಂತರದಲ್ಲಿ ಮನೆಯಲ್ಲೇ ಇದ್ದು ಅವನು ಅಗೈನ್ ನೀಟ್ ರಿಪೀಟ್ ಮಾಡಿದ. ರಾಜೇಶ್ ಮಡವಳ್ಕರ್ ಅಂತ ಹೇಳಿ ಅವನ ಸ್ಟೂಡೆಂಟನ ಹೆಸರು. ಆ ಹುಡುಗ ಸೆಕೆಂಡ್ ಇಯರ್ ಆಗಿ ಮುಗಿಸಿ 1 ಇಯರ್ ಮನೆಯಲ್ಲಿ ನಾವು ಕೊಟ್ಟ ಮೆಟೀರಿಯಲ್ಸ್ ಅನ್ನೇ ಸ್ಟಡಿ ಮಾಡಿ ಆಗಾಗ ಕಾಲ್ ಮಾಡ್ತಿದ್ದ, ಬೇರೆ ಏನಾದರೂ ಕ್ವಶನ್ ಪೇಪರ್ ಬೇಕಿದ್ರೆ. ಎಲ್ಲ ಆದ ನಂತರ 616 ಸ್ಕೋರ್ ಬರ್ತದೆ ಅವನಿಗೆ ನೀಟ್ನಲ್ಲಿ. AFMCಯಲ್ಲಿ ಲಾಸ್ಟ್ ಈಗ ಸೆಮಿಸ್ಟರಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ AFMCಯಲ್ಲಿ ಆರ್ಮಡ್ ಫೋರ್ಸ್ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾನೆ. ಆರ್ಮಡ್ ಫೋರ್ಸ್ ಮೆಡಿಕಲ್ ಕಾಲೇಜಿಗೆ ಹೋಗೋದು ಅಂತ ಹೇಳಿದರೆ ಏಮ್ಸ್ಗಿಂತನೂ ಕೂಡ ಡಿಫಿಕಲ್ಟ್. ಸೊ ಆ ರೀತಿ ಅಚೀವ್ಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದೆ, ನಾವು ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ. ತುಂಬ ಅಪಾರ್ಚುನಿಟೀಸ್ ಇದೆ. ನೀವು ಕಾಮರ್ಸಲ್ಲಿ ಹೋದರೂ ಇದೆ, ಸೈನ್ಸಲ್ಲಿ ಹೋದರೂ ಇದೆ, UPSCಯಲ್ಲಿ ಇದೆ. ಬಟ್ ಡೇ 1ಇಂದನೂ ಕೂಡ ನಾವು ಈ 2 ವರ್ಷ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾನು 2011ಅಲ್ಲಿ UPSCಗೆ ಪ್ರಿಪೇರ್ ಆಗ್ತಾ ಇದ್ದೆ. ಆ ಟೈಮ್ನಲ್ಲಿ ನನಗೆ ಒಂದು ಅಪಾರ್ಚುನಿಟಿ ಶಂಕರ್ ಬಿದ್ರಿ ಅವ್ರನ್ನ ಮೀಟ್ ಆಗಲಿಕ್ಕೆ ಸಿಕ್ಕಿತ್ತು. ಕೆಲವರಿಗೆ ಗೊತ್ತಿದೆ, ಬ್ಯಾಂಗ್ಳೂರ್ನ ಕಮಿಷನರ್ ಆಗಿದ್ದವರು. ಅವ್ರ ಮನೆಯಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದರೆ, ಅವರ ವೈಫ್ ಒಬ್ಬರು ಬಿಟ್ಟು ಮಿಕ್ಕಿದವರೆಲ್ಲ UPSC. ಅವರ ಮಗ UPSC, ಸೊಸೆ UPSC, ಅಳಿಯ UPSC, ಮಗಳು UPSC, ಶಂಕರ್ ಬಿದ್ರಿ ಕೂಡ UPSC. ಅವರು ಎಕ್ಸ್ಪ್ಲೈನ್ ಮಾಡುವಾಗ ಅವ್ರ ಮಗ ಒಂದು ಮೆಸೇಜ್ ಕೊಡ್ತಾರೆ. ಅವರೊಮ್ಮೆ ಇಂಟರ್ವ್ಯೂಗೆ ಹೋಗುವಾಗ UPSCಲಿ ಕೆಲವರಿಗೆ ಮಕ್ಕಳಿಗೆ ಹೇಳ್ತಿದ್ದೆ ನಾನು, UPSC ಲಿಂಕ್ ಸಿಗ್ತದೆ, ಅದನ್ನು ಆಗಾಗ ನೀವು ಮನೆಗೆ ಹೋದಾಗ ಬೇರೆ ವಿಡಿಯೋ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ನೋಡೋದಕ್ಕಿಂತ ಇದನ್ನು ನೋಡಿ ಅಂತೇಳಿ ಹೇಳ್ತಿದ್ದೆ. ಆ UPSC ಇದರಲ್ಲಿ ಎಲ್ಲಿಯವರೆಗೂ ಒಂದು ಸಿಂಪಲ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿದರೆ, ಕೆಲವು ಸಾರಿ ಅವರಿಗೆ ಮೇಲೆ ಸ್ಟೆಪ್ ಹತ್ತಿ ಬರುವಾಗ ನೀನು ಎಷ್ಟು ಸ್ಟೆಪ್ಪನ್ನು ಹತ್ತಿ ಬಂದಿದೀಯಾ ಅಂತ ಕೇಳಿದರು. ರ್ಯಾಂಕ್ ಕ್ಯಾಟಗರಿಯಲ್ಲಿದ್ದ ಒಬ್ಬ UPSC ಹುಡುಗನಿಗೆ ಆ ಕ್ವಶನ್ ಕೇಳಿದಾಗ ಹೇಗೆ ಆಗ್ಬೋದು? ಬಟ್ ಅಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ. ನಾಲೆಜ್ ಎಲ್ರಿಗೂ ಸಿಗ್ತದೆ, ಜನರಲ್ ನಾಲೆಜ್ ಎಲ್ರಿಗೂ ಇರ್ತದೆ, ಕಾಮನ್ ಸೆನ್ಸ್ ಎಲ್ಲರಲ್ಲೂ ಇರುವುದಿಲ್ಲ, ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು ಈ ಕ್ವಶನ್ ಕೇಳಿದ್ದೀವಿ ಅಂತ. ಅಂದರೆ ಮಕ್ಕಳು ಡೇ ಬೈ ಡೇ ಅಷ್ಟು ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇರಬೇಕು ಅಂತ ಹೇಳಿ. ಸೊ ಇಷ್ಟನ್ನು ನೀವು ಪೂರೈಸಬೇಕಾದ್ರೆ, ನ್ಯಾಷನಲ್ ಲೆವೆಲ್ ಎಕ್ಸಾಮ್ಗಳನ್ನು ನೀವು ಇಷ್ಟೆಲ್ಲ ಬರಿಬೇಕಾದ್ರೆ ಕೆಲವಷ್ಟು ಕಂಡೀಷನ್ಸ್ಗಳು ಇನ್ಸ್ಟಿಟ್ಯೂಷನಲ್ಲಿದೆ. ಅದನ್ನು ನಾನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇನೆ. ನಿಮ್ಮ ಎಲ್ಲ ಮಕ್ಕಳನ್ನು ನಾನು ಸೆಕೆಂಡ್ ಇಯರಿಗೆ ಲಾಸ್ಟ್ ಏಪ್ರಿಲ್ 13ಕ್ಕೆ ಇಲ್ಲಿ ಜಾಯ್ನ್ ಆದಾಗ ಅವ್ರು ನನಗೆ ಈ ಕ್ಯಾಂಪಸ್ಸಲ್ಲಿ ಸಿಕ್ಕಿದ್ರು. ಮನೆಗೆ ಹೋಗುವವರೆಗೂ ಕೂಡ ಕೆಲವೊಂದು ಇಂಡಿಸಿಪ್ಲಿನ್ಗಳನ್ನು ನೋಡಿದ್ದೇನೆ. ಅದೆಲ್ಲರ ಈಗ ನಾನು ಪೋಷಕರ ಮುಂದೆ ಹೇಳ್ತೇನೆ. ನನ್ನದು ಒಂದೇ ಅಜೆಂಡಾ ಇರೋದು, ಶಿಸ್ತು ಮತ್ತು ಶಿಕ್ಷೆ. ಇದು 2 ಇಲ್ಲದಿದ್ದರೆ ಶಿಕ್ಷಣ ಸಿಗುವುದಿಲ್ಲ. ಇದು 2 ನಾವು ಕೊಡಲಿಲ್ಲ, ಇವತ್ತು ನಾವು ಹೊಡಿಲಿಲ್ಲ ಅಂದರೆ ನಾಳೆ ಯಾರು ಹೊಡಿಬೇಕಾಗ್ತದೆ ಅಂದರೆ ಸ್ಟೇಷನ್ನಲ್ಲಿ ಹೊಡಿಬೇಕಾದ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಯಾವ ಪೋಷಕರು ನಮಗೆ ಅವಕಾಶ ಮಾಡಿಕೊಡ್ಬೇಡಿ. ನಾವಿಲ್ಲಿ ಏನು ಬೆಂಡೆತ್ತೀವಿ, ಏನು ಪನಿಷ್ ಮಾಡಿರ್ತೀವಿ, ಸುಮ್ಮನೆ ಯಾವ ಸ್ಟೂಡೆಂಟಿಗೂ ಯಾರೂ ಕೂಡ ಪನಿಷ್ಮೆಂಟ್ ಮಾಡೋದಿಲ್ಲ. ನೀವೊಂದು ಡ್ರೀಮ್ ಇಟ್ಟು 2 ವರ್ಷ ಒಂದು ಡ್ರೀಮ್ ಇಟ್ಟು ಇಲ್ಲಿ ತಂದು ಸೇರಿಸಿದ್ದೀರಿ, ಅದನ್ನು ಫುಲ್ಫಿಲ್ ಮಾಡಬೇಕಾದ್ರೆ ತಪ್ಪು ಮಾಡಿದ್ರೆ ಮಾತ್ರ ಅವರಿಗೆ ಪನಿಷ್ಮೆಂಟ್. ಯಾಕೆ ಪನಿಷ್ಮೆಂಟ್ ಮಾಡ್ತಾರೆ? ನಿಮಗೊಂದು ಕನಸಿಟ್ಟು ಎಲ್ಲಿಂದೋ ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ದೀರಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನವ್ರು ಇಲ್ಲಿ ಕರ್ಕೊಂಡು ಬಂದು ಹಾಕ್ತಾ ಇದ್ದೀರಿ. ಆ ಕನಸನ್ನು ಫುಲ್ಫಿಲ್ ಮಾಡ್ಬೇಕು. ನಾನು ಎಲ್ಲರನ್ನೂ ಡಾಕ್ಟರ್ ಮಾಡ್ತೇನೆ ಹೇಳಲ್ಲ, ಎಲ್ಲರನ್ನೂ IITಯಲ್ಲಿ ಮಾಡ್ತೇನೆ ಅಂತ ಹೇಳಲ್ಲ, ಆದರೆ ಎಲ್ಲರನ್ನೂ ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಅಂತೂ ಖಂಡಿತ ಮಾಡ್ತೇನೆ. ಅದು ಮಾಡಬೇಕಾದ್ರೆ ನಿಮ್ಮ ಪಾತ್ರ ತುಂಬ ಇರ್ತದೆ. ಹಾಸ್ಟೆಲ್ನಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡುವಾಗ ಎಲ್ಲೋ ಅವನು ಅದನ್ನು ಫಾಲೋ ಮಾಡಲಿಲ್ಲ, ಮೊಬೈಲು ಅದರ ಅಗತ್ಯ ಇಲ್ಲ. ಈಗ ಮೊಬೈಲ್ ತಂದರೆ ಒಮ್ಮೆ ಏನಾದರೂ ಮೊಬೈಲ್ ಸಿಕ್ಕಾಕೊಂಡ್ರೆ, ಇನ್ ಕೇಸ್ ನೀವು ಯಾರಾದರೂ ಪೇರೆಂಟ್ಸ್ ಅವ್ರು ನಿಮಗೆ ಗೊತ್ತಿಲ್ಲದೆ ತಂದದಿದ್ದರೆ ಕೊಡ್ಲಿಕ್ಕೆ ಹೇಳಿ. ಯಾಕಂದರೆ ಒಂದು ಮೊಬೈಲ್ ಈಕ್ವಲೆಂಟು ಅಗೈನ್ ಇನ್ನೊಂದು ಮೊಬೈಲ್ ಪರ್ಚೇಸ್ ಮಾಡಿದಷ್ಟು ಪೆನಾಲ್ಟಿ ಇದೆ. ಅಂದರೆ ಏನಾದರೂ ಮೊಬೈಲು ಸಿಕ್ಕಿದ್ರೆ 25,000 ರೂಪೀಸ್ ಪೆನಾಲ್ಟಿ ಪೇ ಮಾಡಬೇಕಾಗ್ತದೆ. 3 days ಸಸ್ಪೆಂಡ್ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವು ಏನಾದರೂ ಅವ್ರು ನಿಮಗೆ ಹೇಳದೇ ಇದ್ದರೆ, ತಂದಿದ್ದಿದ್ರೆ ಅದನ್ನು ಕೊಡ್ಲಿಕ್ಕೆ ಹೇಳಿ. ಯಾಕಂದ್ರೆ ನಾಳೆ ಬೇರ್ ಮಾಡುವವರು ನೀವೇ. ಸೊ ಇಂಥದ್ದು ಹಾಸ್ಟೆಲ್ನ ರೂಲ್ಸ್ನಲ್ಲಿ ಬೆಳಿಗ್ಗೆ ಏಳುವಂಥದ್ದು, ಪ್ರೇಯರ್ ಮಾಡುವಂಥದ್ದು, ಸ್ಟಡಿ ಅವರು, ಕಾಲೇಜಿನ ಡಿಸಿಪ್ಲಿನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಕಾಲೇಜ್ನಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರ್ತದೆ, ರೂಲ್ಸ್ ಇರ್ತದೆ. ಈಗ ನೋಡಿ, ನಿಮ್ಮ ಮಕ್ಕಳು ಮನೆಗೆ ಮೊನ್ನೆ ಬಂದಾಗ ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಇರ್ತು. ನೀವು ಎಲ್ಲರೂ ಕೇಳಿರ್ಬೋದು, ಎಸ್ಪೆಷಲ್ ಗಂಡು ಮಕ್ಕಳಿಗೆ, ಇದೆಂತ ಮರೆ ನಿನ್ನ ತಲೆ ಕೂದಲು ಹೀಗುಂಟಲ್ಲ ಅಂತೇಳಿ. ಅಂದರೆ ನಿಮಗೆ ಅಲ್ಲಿ ಅನಿಸಿತು ನನ್ನ ಮಗ ಡಿಸಿಪ್ಲಿನ್ಡ್ ಇಲ್ಲ ಅಂತ. ಸೊ ಇದೆಲ್ಲದಕ್ಕೂ ಒಂದು ಕಡಿವಾಣ ಬರ್ತದೆ, ಒಂದು ರೂಲ್ ಅಂತ ಬರ್ತದೆ. ಇದೆಲ್ಲ ಮಾಡೋದು ಒಬ್ಬ ಸ್ಟೂಡೆಂಟನ್ನು ಒಂದು ಪರ್ಫೆಕ್ಷನ್ ನೋಡಲಿಕ್ಕೆ ಅಂತ ಹೇಳಿ. ಕ್ಲಾಸ್ನಲ್ಲಿ ಕ್ಲಾಸ್ ಕೇಳುವಾಗ ಅಥವಾ ಲೆಕ್ಚರರ್ಸ್ ಬರದೇ ಇದ್ದಾಗ ಒಂದು 5 ನಿಮಿಷ ಲೆಕ್ಚರರ್ಸ್ ಬರ್ತಾ ಇದ್ದಾರೆ, ಒಂದು ಕ್ಲಾಸ್ ಮುಗಿಸಿ ಇನ್ನೊಂದು ಕ್ಲಾಸಿಗೆ ಬರ್ತಿದ್ದಾರೆ,
ಅಥವಾ ಒಂದು ಕ್ಲಾಸ್ ಆದ್ಮೇಲೆ ಇಮ್ಮಿಡಿಯೇಟ್ ವಾಶ್ರೂಮಿಗೆ ಹೋಗೋದು. ಪ್ರತಿ ಅವರ್ಸಿಗೆ ಯಾರಿಗೂ ವಾಶ್ರೂಮಿಗೆ ಹೋಗ್ಬೇಕು ಅಂತಿಲ್ಲ. ಅಂತ ಶುಗರ್ ಪೇಷಂಟ್ ಇದ್ರೆ ಮುಂಚೆ ನಮಗೆ ಮೆಸೇಜ್ ಇದ್ರು ನಾವು ಅದಕ್ಕೆ ಕೇರ್ ಮಾಡ್ಬೋದು. 99% ಯಾರೂ ಇಲ್ಲ. ಯಾಕೆ 1% ಹೇಳ್ತಿದ್ರೆ, ನಾನು ಹಿಂದೆ ಇರುವ ಸ್ಟೂಡೆಂಟ್ ಇದರಲ್ಲಿ ಇದ್ರು, 4-5 ಮಕ್ಕಳು ಆ ಕ್ಯಾಟಗರಿಯವರು ಇದ್ರು. ಬಟ್ ಡಿಸಿಪ್ಲಿನ್ಡ್ ಇರ್ತಿದ್ರು. ಅವ್ರಿಗೊಂದು ರೂಲ್ ಕೊಡ್ತಿದ್ವಿ, ಒಂದು ಪರ್ಮಿಷನ್ ಕೊಟ್ಟಿರ್ತಿದ್ವಿ. ಕ್ಲಾಸಿಂದ ಕ್ಲಾಸು ಜಂಪ್ ಆಗೋದು ಅಥವಾ ಕ್ಲಾಸ್ ಬಿಟ್ಟ ತಕ್ಷಣ ಜೋರಾಗಿ ಕಿರ್ಚಾಡೋದು, ಇದು ಕಾಲೇಜಿನ ರೂಲ್ಸ್ ಅಲ್ಲಿ ಇದಿಲ್ಲ. ಇದೆಲ್ಲ ನಾನು ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಮಕ್ಕಳಿಗೆ ಅವರದ್ದು ಸಪರೇಟ್ ಆಗಿ ಕಾಲೇಜಿನ ನನ್ನ ರೂಲ್ ಏನು ಅಂತ ಹೇಳ್ತೇನೆ. ಸೊ ಅದು ಎಲ್ಲವನ್ನ ಫಾಲೋ ಮಾಡುವಂಥದ್ದು. ಆ್ಯಂಡ್ ಪೇರೆಂಟ್ ಟೀಚರ್ ಮೀಟಿಂಗ್ ತುಂಬ ಸರಿ. ಈಗ ಇವತ್ತು ನೀವು ನೋಡಿದ್ದೀರಿ, ಒಂದು ಮೆಂಟರ್ ಸಿಸ್ಟಮ್ ಕಾನ್ಸೆಪ್ಟ್ ಅಂತ ಮಾಡಿದ್ದೇನೆ. ಒಂದು ಲೆಕ್ಚರರ್ಗೆ 10 ಮಕ್ಕಳು ಇರ್ತಾರೆ, ಅದರಲ್ಲಿ ಟಾಪ್ ಇರ್ತಾನೆ, ಆವರೇಜ್ ಇರ್ತಾನೆ, ಬಾಟಮ್ ಇರ್ತಾನೆ. ಸೊ ಇವರ ಫೈಲ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಹಿಂದೆ ಆದ ಎಕ್ಸಾಮಿನ ಸ್ಕೋರ್ ಏನಿದೆ, ಇನ್ನು ಮುಂದೆ ಏನಾದರೂ ತಪ್ಪು ಮಾಡಿದ್ರ, ಆ ತಪ್ಪು ಮಾಡಿದ್ದನ್ನು ಏನು ಅವನು ಅಪಾಲಜಿ ಬರೆದಿರ್ತಾನೆ ಆ ಫೈಲಲ್ಲಿ ಇರ್ತದೆ. ಪೇರೆಂಟನ್ನು ಕರೆದಾಗ ತೋರಿಸ್ತೀವಿ, ನೋಡಿ ನಿಮ್ಮ ಮಗ ಈ ರೀತಿ ಮಿಸ್ಟೇಕ್ ಮಾಡಿದ್ದಾನೆ, ಹಾಸ್ಟೆಲ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಮಾಡಿದ್ದಾನೆ, ಅವನೇ ಬರ್ಕೊಟ್ಟಿದ್ದು, ನಾವು ಹೊಡೆದು ಬರೆದು ಬರ್ಸಿದ್ದಲ್ಲ, ಅವನೇನು ಮಿಸ್ಟೇಕ್ ಮಾಡಿದ್ದಾನೆ ಅದು ಬರ್ಕೊಟ್ಟಿದ್ದಿದೆ. ಸೊ ಅದನ್ನು ನಿಮ್ಮ ಮುಂದೆ ತೋರಿಸ್ತೀವಿ. ನನಗೆ ಟೋಟಲಿ ಏನು ಬೇಕು ಅಂತ ಹೇಳಿದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬೇಕು. ಅವನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಡಿಸ್ಕಸ್ ಮಾಡ್ಲಿಕ್ಕಿದೆಯಾ, ನೀವು ವಾರ್ಡನ್ ಅಥವಾ ಕ್ಲಾಸ್ ಟೀಚರ್ಗೆ, ಅವರ ಕ್ಲಾಸ್ ಮೆಂಟರ್ಸ್ ಅಂತ ಏನಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಅವರಿಗೆ ಎವ್ರಿ 15 days ಒನ್ಸ್ ಮಕ್ಕಳನ್ನ ಕರೆದು ಅಷ್ಟು ಒಳಗಡೆ ಕೌನ್ಸಿಲಿಂಗ್ ಮಾಡಬೇಕು. ಅವ್ರ ಕ್ಲಾಸ್ ಅರ್ಥ ಆಗೋದಿದ್ರೆ ಅವ್ರ ಹತ್ರ ಶೇರ್ ಮಾಡ್ತಾರೆ. ಅಂಥದ್ದೇನಾದ್ರೂ ಅವರ ಮಾಹಿತಿ ಇದ್ರೆ ಆ ಫೈಲ್ನಲ್ಲಿ ಬರೀತಾರೆ. ಅದು ನೆಕ್ಸ್ಟ್ ನನ್ನ ಚಂಬರಿ ಬರ್ತದೆ. ನಾವು ಆ ಸ್ಟೂಡೆಂಟನ್ನ ಮತ್ತೆ ಅವನಿಗೆ ಯಾವ ಕ್ಲಾಸ್ ಅರ್ಥ ಆಗಿರಲಿಲ್ಲ, ಯಾರ ಕ್ಲಾಸ್ ಅರ್ಥ ಆಗಲಿಲ್ಲ, ಅದನ್ನು ರೆಕ್ಟಿಫೈ ಮಾಡಿ ಅವರಿಗೆ ಕ್ಲಿಯರ್ ಮಾಡೋ ಹಾಗೆ ನಾವು ಕ್ಲಾರಿಟಿ ಕೊಡ್ತೀವಿ. ಮಂತ್ಲಿ 2 ಸಾರಿ ಅವರಿಗೆ ಈ ಮೆಂಟರ್ಸ್ನ ಕೌನ್ಸಿಲಿಂಗ್ ಅಂತ ನಡೀತದೆ. ಕ್ಲಾಸ್ ಟೀಚರ್ ಆದವರು ಅವರ ಮಕ್ಕಳನ್ನ ಕರೆದು ಅವರ ಸಮಸ್ಯೆ ಏನಿದೆ ಅಂತ ಕೇಳಲಿಕ್ಕೆ ಮೆಂಟರ್ ಕೌನ್ಸಿಲಿಂಗ್ ಕಾನ್ಸೆಪ್ಟ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ನೀವು ಪೇರೆಂಟ್ಸ್ ಆದವರು ಅವರ ಬಗ್ಗೆ ಏನಾದರೂ ಕೇಳಬೇಕು ಅಂತಿದ್ರೆ ದಯಮಾಡಿ ಕ್ಲಾಸ್ ಟೀಚರು ಮತ್ತು SW ಸ್ಟೂಡೆಂಟ್ ಚೀಫ್ ವಾರ್ಡನ್ ಯಾರಿದ್ದಾರೆ, ವಾರ್ಡನ್ಸ್ ಯಾರಿದ್ದಾರೆ, ಅವರಿಗೆ ಒಂದು ನಾರ್ಮಲ್ ಟೈಮ್ 5 to 6, 6:30ಗೆ ನೀವು ಕಾಲ್ ಮಾಡ್ಬೋದು. ಸಮ್ಟೈಮ್ ಅವರು ಕಾಲೇಜ್ ಬಿಟ್ಟು 5 ಗಂಟೆ ಹೋಗುವಾಗ ಗಾಡಿಯಲ್ಲಿ ಹೋಗುವಾಗಲೂ ಕೂಡ ಮೇ ಬಿ ಫೋನ್ ಪಿಕ್ ಮಾಡದಿದ್ರೆ ಮೆಸೇಜ್ ಹಾಕಿದಾಗ ಬೇರೆ ಎನಿ ಟೈಮ್ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅದ್ರ ಬಿಟ್ಟು ರಾತ್ರಿ 10 ಗಂಟೆ 9 ಗಂಟೆ ಈ ರೀತಿಯ ಕಾಲಿಂಗ್ ಸಿಸ್ಟಮಿಗೆ ಅವಕಾಶ ಕೊಡಬೇಡಿ. ಅಂಥ ಎಮರ್ಜೆನ್ಸಿ ಕೇಸಸ್ಗಳಿದ್ರೆ ನೀವು ಮೆಸೇಜ್ ಮಾಡಿ, ಅವ್ರು ನಿಮಗೆ ಅಂಥದ್ದಿದ್ರೆ ರಿಪ್ಲೈ ಕೊಡ್ತಾರೆ. ಸಪೋಸ್ ಕೆಲವರಿಗೆ ಟೈಪ್ ಮಾಡ್ಲಿಕ್ಕೆ ಆಗಲ್ಲ ಇಂಗ್ಲೀಷ್ನಲ್ಲಿ ಅಂತ ಹೇಳಿದ್ರೆ ವಾಟ್ಸಪ್ಪಿನ ವಾಯ್ಸ್ ಮೆಸೇಜ್ ಆದರೂ ಹಾಕಿ, ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತಾರೆ. ಅದು ಬಿಟ್ಟು ದಯಮಾಡಿ ಯಾರಿಗೂ ಕೂಡ ಯಾವುದೇ ಲೆಕ್ಚರರ್ಸ್ ಇರಲಿ ಯಾರಿಗೇ ಇರಲಿ, ಯಾಕಂದರೆ ಸ್ಟಾಫ್ ಎಲ್ಲ ಸ್ಟಡಿ ಅವರಲ್ಲಿ ಇರ್ತಾರೆ. ಈ ನಮ್ಮ ವಾರ್ಡನ್ಸ್ ಆ್ಯಂಡ್ ಚೀಫ್ ವಾರ್ಡನ್ಸ್ ಎಲ್ಲ ನೈಟ್ ಸ್ಟಡಿ ಅವರ್ನಲ್ಲಿ ಇದ್ದಾಗ ಅಗೈನ್ ಆ್ಯಂಡ್ ಅಗೈನ್ ಕಾಲ್ ಮಾಡಿದಾಗ ಮೇ ಬಿ ಅವ್ರು ಪಿಕ್ ಮಾಡದೇ ಇರ್ಬೋದು. ಬಟ್ ಅಂಥ ಎಮರ್ಜೆನ್ಸಿ ಕೇಸಸ್ಗಳಿದ್ರೆ ನೀವು ಅವರಿಗೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಹಾಸ್ಟೆಲ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನೀವು ಸ್ಟೂಡೆಂಟಲ್ಲಿ ಫಾಲೋ ಮಾಡಲಿಕ್ಕೆ, ನಿಮ್ಮ ಮಕ್ಕಳಲ್ಲಿ ಫಾಲೋ ಮಾಡಲಿಕ್ಕೆ ಅವರಿಗೊಂದು ಮೆಸೇಜ್ ಕೊಟ್ಟಿರಿ. ಯಾವುದೇ ಕಾರಣಕ್ಕೂ ರಜಾ ತಗೊಳ್ಳೋ ಹಾಗೆ ನೀವು ಎಂಟರ್ಟೈನ್ ಮಾಡಬೇಡಿ. ಬಿಕಾಸ್ ಅವರು ಸೆಕೆಂಡ್ ಇಯರ್ನಲ್ಲಿದ್ದಾರೆ. ನಾನು ಆಲ್ರೆಡಿ ಅವರಿಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ನಿಮ್ಮ ಪ್ರಕಾರ ಸೆಕೆಂಡ್ ಇಯರ್ ಇನ್ನು 1 ವರ್ಷ, ನಮ್ಮ ಪ್ರಕಾರ ಸೆಕೆಂಡ್ ಇಯರ್ ಇನ್ನು 5 ತಿಂಗಳ. ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ನಾನು ಅಲ್ಲಿಗೆ 7 ತಿಂಗಳ ಬಂತು. ಅದರಲ್ಲಿ ಕೆಲವು ಸಂಡೇಸ್ ಕಳೆದ್ರೆ 1 ತಿಂಗಳ ಮೈನಸ್ ಮಾಡಿದೆ ನಾನು. ನಾಡಿ ದಸರಾ ಒಂದು 10 ದಿವಸ ರಜಾ ಕೊಟ್ಟರೆ ಅಲ್ಲಿ ಒಂದು 10 ದಿವಸ ಹೋಯ್ತು. ಸೊ ಅಲ್ಲಿಗೆ ನೀವು ಹೇಳಿದ್ರೆ 5.5 ತಿಂಗಳ ನಿಮಗೆ ಸಿಗ್ತದೆ. ಈ 5.5 ಮಂತ್ನಲ್ಲಿ ನೀವು ಸೆಕೆಂಡ್ ಇಯರ್ ಎಕ್ಸಾಮಿನದ್ದು ಜನವರಿ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ಜನವರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್, ಫೆಬ್ರವರಿ ಅಗೈನ್ ಪ್ರಿಪರೇಟರಿ ಎಕ್ಸಾಮ್, ಮಾರ್ಚ್ ಫೈನಲ್ ಎಕ್ಸಾಮ್, ಏಪ್ರಿಲ್ ಮೇ ನೀಟ್ JEE CET. ಸೊ ಕಂಪ್ಲೀಟ್ ಜನವರಿ ಆನ್ವರ್ಡ್ಸ್ ಅವರದ್ದು ಎಕ್ಸಾಮ್ ಶೆಡ್ಯೂಲ್ಡಲ್ಲಿ ಇರ್ತಾರೆ. ಸೊ ಹಾಗಾಗಿ ಅದು ಮಕ್ಕಳು ನಾನು ಓದಬೇಕಿತ್ತು, ಇದನ್ನು ಪ್ರಿಪೇರ್ ಆಗಬೇಕಿತ್ತು, ರಿವಿಷನ್ ಮಾಡಬೇಕಿತ್ತು, ನೋಟ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಇಲ್ಲ. ಸೊ ಹಾಗಾಗಿ ಜೂನಿಂದ ಡಿಸೆಂಬರ್ವರೆಗೆ ಇಲ್ಲಿ 1 ದಿವಸವೂ 1 ಮಿನಿಟ್ಸು ಕೂಡ ವೇಸ್ಟ್ ಮಾಡದೆ ಪ್ರಿಪೇರ್ ಮಾಡಿದರೆ KCET ಬಿಟ್ಟು ಮಿಕ್ಕಿದ ಎಲ್ಲ ಎಕ್ಸಾಮ್ಗಳು ನೀವು ಬರೆಯುವಂಥದ್ದು ನ್ಯಾಷನಲ್ ಲೆವೆಲ್ ಇನ್ಕ್ಲೂಡಿಂಗ್ CA. ಸೊ ಎಲ್ಲ ನ್ಯಾಷನಲ್ ಎಕ್ಸಾಮ್ ಬರಿಬೇಕು ಅಂತ ಹೇಳಿದರೆ ಪ್ರತಿ ದಿವಸ, ಪ್ರತಿ ಗಂಟೆ, ಪ್ರತಿ ನಿಮಿಷವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ರಜಾ ಇದ್ದ ಟೈಮ್ನಲ್ಲಿ ಕ್ಲಾಸ್ ಆಗುವಾಗ ಹಾಗಿದ್ದೆ ಹೀಗಿದ್ದೆ ಅದು ಸೆಕೆಂಡ್ರಿ. ಜೂನ್ 1 ಆನ್ವರ್ಡ್ಸ್ ನೀವೆಷ್ಟು ನಿಮ್ಮನ್ನು ತುಂಬ ಇನ್ವಾಲ್ವ್ ಮಾಡ್ಕೊಳ್ತೀರಿ. ಯಾಕೆಂದರೆ ಈಗಾಗಲೇ ನಾನು ಹಿಂದಿನ ಕಾಂಪಿಟೇಷನ್ಸಲ್ಲಿ ಹೇಳಿದೆ, ನೀವೆಲ್ಲ ನೆಕ್ಸ್ಟ್ ಹೋಗುವವರು AI ಎರಕ್ಕೆ ಹೋಗ್ತೀರಿ, AI ಯುಗ ಅಂತ ಹೇಳ್ತೀವಿ. ಸೊ ಇದು ತುಂಬ ಕಾಂಪಿಟೇಷನ್ಸ್ ಇದೆ. ನಿಮ್ಗೆ ಗೊತ್ತಿದ್ದ ಹಾಗೆ ಆಂಧ್ರದ ಗೌರ್ಮೆಂಟು 2847 ಕೋಟಿ ಬರೇ ಅಮರಾವತಿಯಲ್ಲಿ ಒಂದು ಹಬ್ ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ವಿಲೇಜ್ ಅಂತಾನೆ ಕ್ರಿಯೇಟ್ ಮಾಡಿದೆ. ಅಂದರೆ ಅಷ್ಟು ಇನ್ವೆಸ್ಟ್ ಮಾಡಿದೆ. ಅದಕ್ಕೆ ಅದು ರೆವೆನ್ಯೂ ತೆಗಿಬೇಕು. ಆ AI ಅನ್ನೋದು ಒಂದು 10 ವರ್ಷದಲ್ಲಿ ಮತ್ತೆ ಹೋಗ್ಬೋದು.
ಈಗ ಪ್ರತಿಯೊಂದು ಕೂಡ ಎಲ್ಲಿ ಸಿಗ್ತದೆ, ನೀವೆಲ್ಲ ಅಥವಾ ನಾವು ಇದು ಮಾಡುವಾಗ, ಅಥವಾ ಈಗ ನಾವೆಲ್ಲ ಪ್ರೆಸೆಂಟ್ ಆಂಡ್ರಾಯ್ಡ್ ಮೊಬೈಲಾ ಇಲ್ಲ ಲ್ಯಾಪ್ಟಾಪ್ ಆಯ್ತು, ಅದ್ರ ಹಿಂದೆ ನೀವು ಥಿಂಕ್ ಮಾಡಿರ್ಬೋದು ಮನೆಯಲ್ಲಿ ಒಂದು ದೊಡ್ಡ ಕಂಪ್ಯೂಟರ್ ಇದ್ರೆ ಅವ್ನು ಶ್ರೀಮಂತ ಅಂತ. ಈಗ ಎಲ್ಲರಲ್ಲೂ ಲ್ಯಾಪ್ಟಾಪ್ ಇದೆ. ನೆಕ್ಸ್ಟ್ ಬರುವಾಗ ಜಸ್ಟ್ ಸ್ಕ್ರೀನ್ ಯಾವುದೋ ಬರ್ಬೋದು, ಅಥವಾ ಇನ್ನು 15-20 ವರ್ಷ ಬಿಟ್ಟು ನಾವು ತಿನ್ನುವ ಫುಡ್ ಯಾವುದಾಗಿರ್ತದೋ ಗೊತ್ತಿಲ್ಲ, ಇಂದ ಯಾವ ರೀತಿ ಫುಡ್ ಬರ್ತದೋ ಗೊತ್ತಿಲ್ಲ. ಆ ಏಜಿಗೆ ನಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಸೊ ಅವರು ಆ ಒಂದು ಕಾಂಪಿಟೇಟಿವ್ ಇದಕ್ಕೆ ಬರಬೇಕಾದ್ರೆ ಇಮ್ಯಾಜಿನ್ ಮಾಡಿ, 1 ವರ್ಷ PUC ಇದೆ, 4 ವರ್ಷ ಇಂಜಿನಿಯರಿಂಗ್ ಆದ್ಮೇಲೆ ಒಂದು 2 ವರ್ಷ ಪ್ರಾಕ್ಟೀಸು, ಇಂಟರ್ನ್ಶಿಪ್ ಅದೆಲ್ಲ ಆಗಬೇಕು, ಅಂದ್ರೆ ನಿಯರ್ಲಿ 7 ವರ್ಷ. ಇನ್ನು ನೆಕ್ಸ್ಟ್ 7 ಇಯರ್ಸ್ ಆಗುವಾಗ ಯಾವ ರೀತಿಯ ಕಾಂಪಿಟೇಷನ್ಸ್ ಈ ವರ್ಲ್ಡ್ ಅಲ್ಲಿ ಬಂದಿರಬಹುದು, 1 ಲೀಟರ್ ಪೆಟ್ರೋಲ್ ಎಷ್ಟಕ್ಕೆ ಹೋಗಿರ್ಬೋದು, 2 ಲಕ್ಷ ಸಂಬಳ ಎಲ್ಲಿಗೆ ಸಾಕಾಗ್ಬೋದು. ಇದನ್ನ ಜಸ್ಟ್ ನೀವು ಕ್ವಶನ್ ಮಾಡಿ, ಇದನ್ನ ಮಕ್ಕಳು ಕೂಡ ನೀವು ಥಿಂಕ್ ಮಾಡಿ. ನಾನು 7 ವರ್ಷ ಬಿಟ್ಟು ಹೋಗೋದು, ಒಬ್ಬ ಮೆಡಿಕಲ್ ಮಾಡಿದವನು ಹೊರಗೆ ಬಂದು ನಾನು ಡಾಕ್ಟರ್ ಆಗಿ ಒಂದು ಫೇಮಸ್ ಡಾಕ್ಟರ್ ಆಗಬೇಕಾದ್ರೆ ಅವನ ಎಟ್ ದ ಏಜ್ ಆಫ್ 40ಗೆ ಅವನೊಬ್ಬ ಒಳ್ಳೆ ಡಾಕ್ಟರ್ ಆಗಿ ಹೊರಬರ್ಬೋದು. 40 ವರ್ಷಕ್ಕೆ ಅವನು ಆಗ್ಬೇಕಾದ್ರೆ, ಈಗ 18 ವರ್ಷ ಇದ್ದಾನಂದ್ರೆ ಇನ್ನು 22 ವರ್ಷಕ್ಕೆ ಇಂಡಿಯಾದ್ದು ಅಥವಾ ವರ್ಲ್ಡ್ ಹೇಗಿರ್ಬೋದು ಇಮ್ಯಾಜಿನ್ ಮಾಡಿ. ಆ ಪ್ರಪಂಚಕ್ಕೆ ನಾವು ಹೋಗೋರಿದ್ದಾಗ ಈ 365 ದಿವಸದ ಚೌಕಟ್ಟಿನಲ್ಲಿ ಏನು ಡಿಸೈಡ್ ಮಾಡ್ತಾರೆ. ಆಫ್ಟರ್ PUC ನೀವು ಏನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಲೆಸ್ ಸ್ಕೋರ್ ಬಂತು, ಅಬೌವ್ 30 lakhs 40 lakhs ಮೇಲಿನ CET ರ್ಯಾಂಕ್ ಬಂತು, ನಾನು ಹೇಳಿದೆ ಅಲ್ಲ, ಲಿಸ್ಟ್ ಅಲ್ಲಿ ಇಲ್ಲದ ಇಂಜಿನಿಯರಿಂಗ್ ಕಾಲೇಜ್, JEE ಅಲ್ಲ, ನೀಟ್ ಅಲ್ಲ. ಕಾಮರ್ಸ್ ಅಲ್ಲಿ ಜಸ್ಟ್ ಪಾಸ್ ಆದ್ರಿ, ಜಸ್ಟ್ ಕಾಮರ್ಸ್ ಮಾಡಿ BCom ಮಾಡಿ ಬರ್ಬೋದು. ನಾಳೆ BCom ಅಲ್ಲಿ AE ಕೂಡ ನನ್ನ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ ಕೊಡ್ಬೋದು. ಮೇ ಬಿ ನಿಮ್ಮ ಕಾಮರ್ಸ್ ಸ್ಟಾಫ್ ಕೂಡ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿರ್ಬೋದು. ನಾನು ಏನಾದರೂ ಬ್ಯಾಲೆನ್ಸ್ ಶೀಟ್ ಬೇಕು ಅಂತ ನನ್ನ ಕೈಯಲ್ಲಿ ಬರ್ದು ಹಾಕಿದ್ರೆ ಅದೇ AE ಕೊಡ್ತದೆ. ಈಗ ನೀವು ಇಷ್ಟನ್ನು ಖರ್ಚು ಮಾಡಿ, ಇಷ್ಟನ್ನು ಇದು ಮಾಡಿ, ಇದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಅದೇ ಕೊಡುತ್ತದೆ. ನಾಳೆ ನಾವು ಬೇಕಾಗದೇ ಇರ್ಬೋದು. ಸೊ ಆ ಏಜಿಗೆ ನಾವು ಹೋಗುವಾಗ ನಾವು ಎಷ್ಟು ಬ್ರಿಲಿಯಂಟ್ ಆಗಿ ಬಿಹೇವ್ ಮಾಡಬೇಕಾಗ್ತದೆ. ನಾನು ಅಷ್ಟು ಕತೆ ಹೇಳಿದೆ, ಇಷ್ಟು ಇದು ಮಾಡಿದೆ, ಆ ವಾರ್ಡನನ್ನು ಹಾಗೆ ರೇಗಿಸಿದೆ, ಕ್ಲಾಸಲ್ಲಿ ಹೀಗೆ ಮಾಡಿದೆ, ಇದು ಯಾವುದು ನಮ್ಮ ನೆಕ್ಸ್ಟ್ 7 ಇಯರ್ಸ್ನಲ್ಲಿ ಎಲ್ಲಿಯೂ ಕೂಡ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಒಂದೇ ಒಂದು ಬರೋದು ಪಶ್ಚಾತ್ತಾಪ. ನಾನು ಅವತ್ತು ಓದಬೇಕಿತ್ತು, ಇಷ್ಟೆಲ್ಲ ಹೇಳಿದ್ರು, ನಂಗೆ ಆ ಲೆಕ್ಚರರ್ಸ್ ಇಷ್ಟು ಹೇಳಿಕೊಡ್ತಿದ್ರು, ನಾನು ಓದಲಿಲ್ಲಲ್ಲ ಅಂತ. ಸೊ ಆ ಫೀಲ್ ಆಗೋದಕ್ಕಿಂತ ಮುಂಚೆ ನೀವೆಲ್ಲರೂ ಎಚ್ಚೆತ್ಕೊಳ್ಳಿ. ಆ್ಯಂಡ್ ಪ್ರತಿ ಪೇರೆಂಟು ಕೂಡ ಇವತ್ತು ಮಕ್ಕಳಿಗೆ ಒಂದು ಮೆಸೇಜ್ ಕೊಡಿ, ಇಷ್ಟು ಸ್ಕೋರ್ ಮಾಡಬೇಕು, ನೀನು ಇಂಥದ್ದನ್ನು ಅಚೀವ್ ಮಾಡಬೇಕು. ಅಥವಾ ನಾವು ಏನೆಲ್ಲ ಕಾಂಪಿಟೇಷನ್ಸ್ ಹೇಳಿದ್ದೇನೆ, ಮೇ ಬಿ ಅವ್ರಿಗೆ ಇವತ್ತು ಹರ್ಟ್ ಆಗ್ಬೋದು. ಅಥವಾ ನಾನು ಕೆಲವು ಸಾರಿ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೇನೆ, ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷ ನಿಮಗೆ ಬೈಯುವಾಗ ನಾನೊಬ್ಬ ವಿಲನ್ ಆಗ್ಬೋದು, ಬಟ್ ಹೊರಗೆ ಹೋದ್ಮೇಲೆ ನಾನೊಬ್ಬ ನಿಮ್ಮೆಲ್ಲರಿಗೂ ಹೀರೋ ಆಗಿರ್ತೇನೆ. ನೀವು 2 ವರ್ಷ ನನ್ನನ್ನು ಹೀರೋ ಮಾಡೋದು ಬೇಡ, ಹೊರಗೆ ಹೋದ್ಮೇಲೆ ನನ್ನನ್ನು ಹೀರೋ ಮಾಡಿ. ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ, ಹೇಳಿ ಸರಿ, ಇಷ್ಟೆಲ್ಲ ಬೈತಿದ್ರು, ಇಷ್ಟು ಹೊಡಿತಿದ್ರು, ಇಷ್ಟು ಪನಿಷ್ಮೆಂಟ್ ಮಾಡ್ತಿದ್ರು, ಹಾಗಾಗಿ ನಾನು ಹೀಗಿದ್ದೇನೆ. ಆ ಅಚೀವ್ಮೆಂಟ್ ಇದ್ರೆ ಖಂಡಿತ ನೀವು ಅವನ ಯಾವುದೇ ಸ್ಟೂಡೆಂಟ್ ಇರಲಿ, ಏನೇ ಅಕಾಡೆಮಿಕಲಿ ಯಾವ ಅಚೀವ್ಮೆಂಟಿಗೆ ಅವನು ರೆಡಿ ಇರ್ತಾನೋ ಅದಕ್ಕೆ ನನ್ನ ಟೀಮ್ನ ರೆಡಿ ಮಾಡಿ ಕೊಡೋ ಜವಾಬ್ದಾರಿ ನನ್ನದು. ಅದು ರೆಡಿ ಇರುವ ಹಾಗೆ ನೀವು ಕೂಡ, ನಾನು ಮೊದಲೇ ಹೇಳಿದೆ, 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ, ಅದನ್ನು ನೀವು ರೆಡಿ ಮಾಡಿಸ್ಬೇಕು ಅಂತೇಳಿ. ಕಾಲೇಜ್ನ ಒಂದಷ್ಟು ರೂಲ್ಸ್ಗಳಿರ್ಬೋದು. ಈಗಾಗಲೇ ಜೂನ್ ನಂತರದಲ್ಲಿ ಇಲ್ಲಿ ಒಂದು ಸಿಸ್ಟಮ್, AC ಕ್ಲಾಸ್ ರೂಮ್ನ ಸಿಸ್ಟಮ್ ಇತ್ತು. ಅದು ಕೆಲವರಿಗೆ ಏನು ಹೆಲ್ತ್ ಇದು ವಿಷಯ ಗೊತ್ತಿದೆ ನಿಮಗೆ. ಜೂನಲ್ಲಿ ಮಳೆ ಬರುವಾಗ ಫ್ಯಾನು AC ಒಟ್ಟಾಗುವಾಗ ಸೈನಸ್ಸು, ಬೇರೆ ಬೇರೆ ರೀಸನ್ಗಳು, ಹೆಲ್ತ್ದು ಬೇರೆ ಬೇರೆ ಇದು ಬರೋದು, ಕ್ಲಿನಿಕ್ಗೆ ಹೋಗೋದು, ಮೆಡಿಕಲ್ಗೆ ಹೋಗೋದು, ಇಂಥ ಸಿಚುವೇಶನ್ ಅಪ್ ಟು ಡಿಸೆಂಬರ್ವರೆಗೆ ಅದಿರುವುದಿಲ್ಲ. ಜನವರಿ ಟು ಮೇ ವರೆಗೂ ಅಗೈನ್ ಮತ್ತೆ AC ಕ್ಲಾಸಸ್ಗಳು ಕಂಟಿನ್ಯೂ ಆಗ್ತದೆ. ಆಮೇಲೆ ಸ್ಟೂಡೆಂಟ್ಸಿಗೆ ಒಂದು ಹ್ಯಾಬಿಟ್ಸ್ ಇದೆ. ನನಗೆ ಭಾಳ ಖುಷಿಯಾದದ್ದು ಏನಂತ ಹೇಳಿದರೆ, ಇಲ್ಲಿ ಬರುವಾಗ ಒಂದು ಕಾಲೇಜಿನ ಕ್ಯಾಂಪಸ್ಸು ನಿಮ್ಮ ಪೇರೆಂಟ್ಸಿಗೆ ಕೂಡ ಇರ್ಬೋದು, ಮಕ್ಕಳಿಗೂ ಇಂಥ ಒಂದು ಕ್ಯಾಂಪಸ್ನಲ್ಲಿ ನನ್ನ ಮಗ ಅಥವಾ ಮಗಳು ಓದ್ತಿದ್ದಾಳ ಅನ್ನುವಂಥದ್ದು. ಬಟ್ ಅದೇ ಕ್ಯಾಂಪಸ್ಸಿನ ಕೆಲವು ವಾಶ್ರೂಮ್ಗಳನ್ನು ಕೆಲವು ಸ್ಟೂಡೆಂಟಿಗೆ ಒಂದು ಹ್ಯಾಬಿಟ್ ಇದೆ. ಗೊತ್ತಿಲ್ಲ, ಮನೆಯಲ್ಲಿ ನಮ್ಮ ಮನೆಯ ವಸ್ತುಗಳನ್ನು ಡ್ಯಾಮೇಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಮಾಡಿದರೆ ನೀವು ಪೇರೆಂಟ್ ಬಿಡ್ಲಿಕ್ಕಿಲ್ಲ. ವಾಶ್ರೂಮ್ನ ಕಮೋಡ್ ಹೊಡೆದಾಕಿದ್ರೆ ಪೇರೆಂಟ್ಸ್ ಯಾರಾದರೂ ಬಿಡ್ತೀರಾ? ಇಲ್ಲ. ಕಾಲೇಜ್ನಲ್ಲೂ ಕೂಡ ಅಂಥದ್ದು ಮಾಡಿದರೆ ನಾವು ಕೂಡ ಬಿಡೋದಿಲ್ಲ ಅಂತ. ಯಾಕಂದರೆ ನಾನಿರುವ ಯಾವುದೇ ಪ್ಲೇಸ್ ಇರ್ಬೋದು, ಈ ಪ್ಲೇಸ್ನಲ್ಲಿ ಇದು ನಾನು ಇಷ್ಟೊತ್ತು ಮಾತಾಡ್ತಿದ್ದೇನೆ, ಇದು ನನ್ನ ಪ್ರಾಪರ್ಟಿ, ಹಾಗಂತೇಳಿ ನಾನು ಅದನ್ನು ತಿರ್ಸಿ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ಮಾತಾಡುವ ರೈಟ್ಸ್ ನನಗಿಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಆಸ್ಪದ ಇರುವುದಿಲ್ಲ. ಮತ್ತು ಪೇರೆಂಟ್ಸಿಗೆ ಮತ್ತೊಂದು ಮನವಿ, ಸ್ಟೂಡೆಂಟಿಗೆ ಮೊದಲೇ ಹೇಳಿದೆ, ಏನಾದರೂ ನಾವು ಪನಿಷ್ಮೆಂಟ್ ಮಾಡಿದರೆ ನಿಮ್ಮ ಗಮನಕ್ಕೂ ತರ್ತೀವಿ, ಏನು ಇನ್ಸಿಡೆಂಟ್ ಆಗಿದೆ ನಿಮಗೆ ಮೆಸೇಜ್ ಕೊಡ್ತೀವಿ, ಸರಿ ತಪ್ಪುಗಳನ್ನು ನಾವು ಕೂಡ ಇದು ಮಾಡ್ತೀವಿ, ಯಾರ ಮೇಲೂ ಇದು ಮಾಡೋದಿಲ್ಲ. ತಪ್ಪಾದಾಗ ನಿಮ್ಮನ್ನು ಕರಿತೀವಿ, ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ಈ 1 ವರ್ಷ ನೀವು ಅವರಿಗೋಸ್ಕರ ಏನು ಬೇರೆ ಊರಿಂದ ಇವತ್ತು ನಿನ್ನೆ ಎಲ್ಲ ಟ್ರಾವೆಲ್ ಮಾಡಿ ಬಂದು ಇಲ್ಲಿ ಸೇರಿಸಿ ಇದು ಮಾಡಿದಿರಿ, ಇವನ್ ಡೇ ಬೋರ್ಡ್ಸ್ ಕೂಡ 1 ವರ್ಷ ನೀವು ಇನ್ನೊಂದು ವರ್ಷ ನಿಮ್ಮ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಆಗಬೇಕಾಗ್ತದೆ. ಅವ್ರು 2 ವರ್ಷ ನಿಮ್ಮನ್ನು ಬಿಟ್ಟಿರ್ತಾರೆ, ನೀವು 2 ವರ್ಷ ಅವ್ರನ್ನ ಬಿಟ್ಟಿರ್ತೀರಿ. ಹಾಸ್ಟೆಲ್ ಸಿಸ್ಟಮಲ್ಲಿ ಇರ್ತಾರೆ, ಎಲ್ಲ ಫೆಸ್ಟಿವಲ್ಗಳನ್ನು ಅವರು ಸ್ಯಾಕ್ರಿಫೈಸ್ ಆಗಿರ್ತಾರೆ. ಅಷ್ಟೆಲ್ಲ ಆದವರಿಗೆ ಇನ್ನುಳಿದ 5 ತಿಂಗಳ
ಅವ್ರು ಏನೂ ಮಾಡದ ಹಾಗೆ ಮಾಡಿದ್ರೆ ಅದನ್ನು ನಾವು ನಿಮ್ಮ ಜೊತೆ, ಯಾಕಂದ್ರೆ ನಾವೇ ಒಬ್ಬರೇ ಮಾತಾಡಿ ಯೂಸ್ ಇಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದು ನಾವು ಮಾತಾಡಿದರೆ ಅದರಿಂದ ಬೆನಿಫಿಟ್ ಇರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ನೀವು ನಮ್ಮೊಂದಿಗೆ ಸಪೋರ್ಟ್ ಮಾಡಿ. ಮತ್ತು ಈಗಾಗಲೇ ಹೇಳಿದ ಹಾಗೆ ಕಾಲೇಜಿನ ಪ್ರಾಪರ್ಟಿ ಮತ್ತು ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ID ಕಾರ್ಡು, ಇದೆಲ್ಲ ನಾವು ಮತ್ತೆ ಮಕ್ಕಳಲ್ಲಿ ಮಾತಾಡ್ತೀವಿ. ಇನ್ನೊಂದು ಏನಂತ ಹೇಳಿದರೆ, ಒಂದು ಇಲ್ಲಿ ಕೆಲವು ಡಿಸ್ಕ್ರಿಮಿನೇಷನ್ ನೋಡಿದ್ದೀವಿ. ಈ ಸೆಕೆಂಡ್ ಇಯರ್ನ ಎಲ್ಲ ಸ್ಟೂಡೆಂಟ್ಸಿಗೆ ಬರ್ತ್ಡೇಗೆ ಯಾವುದೇ ಕಾರಣಕ್ಕೆ ಕಲರ್ ಡ್ರೆಸ್ಸು ಮತ್ತು ಇದು ಸ್ವೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಹಾಗಿಲ್ಲ. ಇದು ತುಂಬ ಪಾರ್ಶಾಲಿಟಿ. ಒಂದು ಚಾಕ್ಲೇಟ್ ತರೋದು, ಅದನ್ನು ಎಲ್ಲರಿಗೂ ಹಂಚ್ಕೊಂಡು ಬರೋದು, 2 ಗಂಟೆ ಕ್ಲಾಸ್ ಇಲ್ಲ. ಅಲ್ಲಿ ಫಿಸಿಕ್ಸ, ಕೆಮಿಸ್ಟ್ರಿಯ, ಮ್ಯಾಥ್ಸ ಏನು ಕ್ಲಾಸ್ ಆಯಿತು ಅದು ಇಂಪಾರ್ಟೆಂಟು. ನನ್ನ ಬರ್ತ್ಡೇ ಚಾಕ್ಲೇಟ್ ನಾನು ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಿಮ್ಮ ಪೇರೆಂಟು 2.5-3 ಲಕ್ಷ ಖರ್ಚು ಮಾಡಿ ಇಲ್ಲಿಗೆ ಹಾಕಿದ್ದಲ್ಲ. ಹಾಗೇನಾದರೂ ನಿಮ್ಮ ಬರ್ತ್ಡೇ ವ್ಯಾಲ್ಯೂಯೇಬಲ್ ಆಗಿ ಮಾಡಬೇಕಾ? ಎಸ್, ಅದಕ್ಕೊಂದು ಆಪ್ಷನ್ಸ್ ಇಟ್ಟಿದ್ದೇನೆ. NSS, NCC ಅಥವಾ ಬೇರೆ ಬೇರೆ ವಿಂಗ್ನವರು, ಈಗ NCC ಶಾರ್ಟ್ಲಿ ನಾವು ತರ್ತೀವಿ. ಸೊ ಆ ವಿಂಗ್ನವರು ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ ಚಾರಿಟೇಬಲ್. ಇದಕ್ಕೆ ನಿಮ್ಮನ್ನು ಆ ದಿವಸ ಕರ್ಕೊಂಡು ಹೋಗ್ತಾರೆ ಆಲ್ಫನೇಜಿಗ ಅಥವಾ ಯಾವುದೊಂದು ಹಾಸ್ಪಿಟ್ಲಿಗ, ಯಾವುದೋ ಒಂದು ಮನೆಗೆ ಬಿದ್ದು ಹೋಗಿದೆ, ಅವರಿಗೆ ಇದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆಗಳಿಗೆ ನೀವೇನಾದರೂ ನನ್ನದು 100 ರೂಪಾಯಿ ಕಾಂಟ್ರಿಬ್ಯೂಷನ್ ಇರಲಿ, 500 ರೂಪಾಯಿ ನಾನು ಯಾವುದೋ ಸ್ವೀಟಿಗೆ ಹಾಕೋ ಬದಲು ಇದಕ್ಕೆ ಹಾಕ್ತೇನೆ, ಸೊ ಇದನ್ನು ನಾನು ತಗೊಂಡೋಗಿ ಆ ದಿವಸ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಅವ್ರ ಹತ್ರ ಕೊಡಿಸ್ತೀವಿ. ಅದೇ ದಿವಸ ಬರ್ತ್ಡೇ ದಿವಸ ಎಲ್ಲ ಒಟ್ಟು ಅಮೌಂಟ್ ಕಲೆಕ್ಟ್ ಆದ ನಂತರ ಒಂದು 2 ತಿಂಗಳಿಗೊಮ್ಮೆ ಯಾರ್ಯಾರದ್ದು ಬರ್ತ್ಡೇ, ಯಾರ್ದು ಸೆಲೆಬ್ರೇಷನ್ ಇತ್ತು, ಯಾರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡೋಗಿ 4 ಜನರಿಗೆ ನೀವು ಫ್ರೂಟ್ಸ್ ಕೊಡ್ತೀರಾ, ವೃದ್ಧಾಶ್ರಮ ಕೊಡ್ತೀರಾ, ಅನಾಥಾಶ್ರಮ ಕೊಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಆದ ರೀತಿ ಅರ್ಥಪೂರ್ಣ ಮಾಡುವ. ಯಾರಿಗೂ ಒಂದು 100 ರೂಪಾಯಿ ಚಾಕ್ಲೇಟು, ಇನ್ನೊಬ್ಬನಿಗೆ ಒಂದು ಡೈರಿ ಮಿಲ್ಕ್ ದೊಡ್ಡದು 150 ರೂಪಾಯಿ ಕೊಡೋದು, ಅಲ್ಲಿ ಫುಡ್ ಕೋರ್ಟಲ್ಲಿ ಹೋಗಿ ಅಥವಾ ಮೆಸ್ಸಲ್ಲಿ ಇನ್ಯಾವುದೋ ಇದು ಮಾಡೋದು, ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಬರ್ತ್ಡೇಗೆ ಕೇಕ್ ಕಟ್ ಮಾಡೋದಾಗಲಿ ಅಥವಾ ಸ್ವೀಟನ್ನು ಹಂಚೋದಾಗಲಿ ಅಥವಾ ಕಲರ್ ಡ್ರೆಸ್ಸನ್ನು ಹಾಕೋದಾಗಲಿ ಅದಕ್ಕೂ ಕೂಡ ನೀವು ಇದು ಮಾಡಲಿಕ್ಕಿಲ್ಲ. ಅದ್ರ ಜೊತೆ ಒಂದು ಸಣ್ಣ ಸ್ಟೋರಿ ಹೇಳಿ ನಿಮಗೆ ಮತ್ತೆ ನನ್ನ ಮಾತನ್ನು ಮುಗಿಸ್ತೇನೆ. ಹಿಂದೆ ನಿನ್ನೆ ಮ್ಯಾಚ್ ನೋಡಿದವರಿಗೆ ಹೇಳುವಂಥದ್ದು ಭಾಳ ಇನ್ಸ್ಪೈರ್ ಆದ ಸೆಂಟೆನ್ಸ್ ನನಗೆ. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಒಮ್ಮೆ 435 ಸ್ಕೋರ್ನ ಒಂದು ಮ್ಯಾಚ್ ಆಯಿತು. 435 ಸ್ಕೋರ್. ಐ ಥಿಂಕ್ ಪೇರೆಂಟ್ಸಿಗೆ ಕೆಲವರಿಗೆ ರಿಮೆಂಬರ್ ಇರ್ಬೋದು, ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. ಸೊ 435 ಸ್ಕೋರ್ ಆದಾಗ ಆಗಿನ ಕ್ಯಾಪ್ಟನ್ ಸ್ಟೀವನ್ ಸ್ಮಿತ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಸೌತ್ ಆಫ್ರಿಕಾ ಟೀಮನ್ನು ಕರೀತಾನೆ. ಕರೆದು ಫಸ್ಟಿಗೆ ಅವ್ರು ಗ್ಯಾದರ್ ಆದಾಗ ಅವನೊಂದು 3 ಸೆಂಟೆನ್ಸನ್ನು ಹೇಳ್ತಾನೆ. ನಾವೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವ ಪ್ರಯತ್ನ ನಾವು ಇವತ್ತು ಮಾಡುವ, ಅದರ ಜೊತೆ ಈ 3 ಪಾಯಿಂಟನ್ನು ಇದು ಮಾಡಿ. 1, ಎಂಜಾಯ್ ದ ಗೇಮ್. ಯಾರೂ ಕೂಡ ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ, ನೀವು ನಿಮ್ಮ ಗೇಮನ್ನು ಎಂಜಾಯ್ ಮಾಡ್ತಾ ಆಡಿ. ನೀವು ವೆಯ್ಟ್ ಆ್ಯಂಡ್ ಪನಿಷ್ ದ ಬಾಲ್. ಯಾವಾಗ ನಿಮಗೆ ಲೂಸ್ ಬಾಲ್ ಬರ್ತದೆ ಆವಾಗ ವೆಯ್ಟ್ ಮಾಡಿ ಲೂಸ್ ಬಾಲಿಗೆ ಪನಿಷ್ ಮಾಡಿ. ಆ್ಯಂಡ್ 1, ಯು ಥಿಂಕ್ ಯು ಕ್ಯಾನ್ ಕ್ರಿಯೇಟ್ ದ ಹಿಸ್ಟ್ರಿ ಟುಡೇ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಆಟಗಾರರು ಹೋಗಿ ಅಂತೇಳಿ ಆಟ ಆಡ್ತಾರೆ. ಲಾಸ್ಟ್ 1 ರನ್ನು ಬೇಕಿತ್ತು 1 ಬಾಲಿಗೆ. ಆ ಟೈಮಲ್ಲಿ ಒಬ್ಬ ಬೌಲರ್ ಇರ್ತಾನೆ, ಲಾಸ್ಟ್ ಬಾಲನ್ನು 4 ಹೊಡಿತಾನೆ. ಇವ್ರು ಹೊಡೆದದ್ದು 438, ಆ ನಂತರ ಸ್ಕೋರ್ ಆದದ್ದು 439. ಈ ರೀತಿ ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ. ಯಾಕೆ 3 ಸೆಂಟೆನ್ಸ್ ಹೇಳಿದ್ದೇನೆ ಅಂತ ಹೇಳಿದರೆ, ನೀವು ವೆಯ್ಟ್ ಮಾಡಲೇಬೇಕು. ಪನಿಷ್ ಆಗಬೇಕಾದ್ರೆ ಅಥವಾ ನಿಮಗೆ ತುಂಬ ಅಚೀವ್ ಮಾಡಬೇಕಾದ್ರೆ ಕಾಯಲೇಬೇಕಾಗ್ತದೆ. ಇವತ್ತಿಂದ ನಾಳೆ ಇಮ್ಮಿಡಿಯೇಟ್ ಆಗೋದಿಲ್ಲ. ಬಟ್ ಅದಕ್ಕೆ ನಿಮ್ಮ ವರ್ಕು ತುಂಬ ಡೆಡಿಕೇಟೆಡ್ ಆಗಿರಬೇಕು. 100% ಪ್ರತಿಯೊಬ್ಬರು ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವ ಎಬಿಲಿಟಿಯನ್ನು ಹೊಂದಿರ್ತೀರಿ. ಪ್ರತಿಯೊಬ್ಬರಲ್ಲೂ ಆ ಎಬಿಲಿಟಿ ಇದೆ. ಐದರ್ ಇಟ್ ಮೇ ಬಿ ಕಾಮರ್ಸ್ ಆರ್ ಸೈನ್ಸ್, ಎನಿ ಸ್ಟೂಡೆಂಟ್ಸ್. ನಾನು ಇಂಜಿನಿಯರಿಂಗ್ ಆಗಿ IIT-ಯಲ್ಲೇ ದುಡಿದು ಇದು ಮಾಡಬೇಕು ಅಂತಿಲ್ಲ. ಡ್ರೀಮ್ ಯಾವಾಗಲೂ ದೊಡ್ಡದಿರಲಿ. ಕಲಾಂ ಅವರ ಗುರಿ ಯಾವಾಗಲೂ ಕೂಡ ಹಾಗೆ. ಥಿಂಕ್ ಮಾಡಿ, ನಿಮ್ಮ ಡ್ರೀಮ್ ದೊಡ್ಡದಾಗಿರಬೇಕು. ಸೊ ಆ ದೊಡ್ಡ ಡ್ರೀಮನ್ನು ಇಟ್ಕೊಂಡ್ರೆ ಅಟ್ಲೀಸ್ಟ್ ನೀವು ಟಾಪ್ 10 CET ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಇಷ್ಟು ಅಚೀವ್ ಮಾಡಬೇಕಾದ್ರೆ ಖಂಡಿತ ನೀವು ಶಕ್ತಿ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಫಸ್ಟ್ ಇಯರ್ ಸೆಕೆಂಡರಿಗೆ ಸೇರಿಸಿದ್ದೀರಿ. ಅದಕ್ಕೆ ಬೇಕಾದ ಅಕಾಡೆಮಿಕ್ ಸಪೋರ್ಟಿಗೆ ಏನು ಬೇಕು ಸರ್ ಆಲ್ರೆಡಿ ಹೇಳಿದರು, ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮಿಂದ ಕೇಳೋದು ಒಂದೇ, ನಿಮ್ಮ ಸಹಕಾರ. ಒಂದು ಕೈಯಿಂದ ಖಂಡಿತ ಚಪ್ಪಾಳೆ ಸೇರುವುದಿಲ್ಲ. ನೀವು ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಬೌಂಡ್ರಿ ಹೇಳಿ ಹೋಗಿ. ಎಲ್ಲ ಸ್ಟೂಡೆಂಟಿಗೆ ನಾನು ಮತ್ತೆ ಮಧ್ಯಾಹ್ನ ನಾವು ಸ್ಟೂಡೆಂಟಿನ ಜೊತೆ ನಾವು ಮಾತಾಡ್ತೀವಿ ಮತ್ತೊಮ್ಮೆ. ಏನು ಅಕಾಡೆಮಿಕ್ಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕಾಲೇಜಿನ ರೂಲ್ಸ್ ಏನಿದೆ, ಖಂಡಿತವಾಗ್ಲೂ ನಾನು ಫಸ್ಟೇ ಹೇಳಿದೆ, ಶಿಕ್ಷೆ ಶಿಸ್ತು ಇದೆರಡಿದ್ದರೆ ಮಾತ್ರ ಶಿಕ್ಷಣ. ಇದರ ಅರ್ಥ ತುಂಬ ಇರ್ತದೆ. ಸೊ ಹಾಗಾಗಿ ಅದರಲ್ಲಿ ನಾನು ಕಾಂಪ್ರಮೈಸ್ ಇರುವುದಿಲ್ಲ. ಅದಿದ್ದರೆ ಖಂಡಿತ ನಿಮಗೆ ಒಳ್ಳೆ ಕ್ವಾಲಿಟಿ ಶಿಕ್ಷಣವನ್ನು ಕೊಟ್ಟು ಕಳಿಸುವ ಜವಾಬ್ದಾರಿ ನನ್ನದಿರ್ತದೆ. ಸ್ಟೇಟಲ್ಲಿ ರ್ಯಾಂಕಿಗೆ ಆಪರ್ಚುನಿಟಿ ಇದೆ, KCET-ಯಲ್ಲಿ ರ್ಯಾಂಕಿಗೆ ಆಪರ್ಚುನಿಟಿ ಇದೆ.
ನ್ಯಾಷನಲ್ ಲೆವೆಲಿನ ಎಕ್ಸಾಮಲ್ಲಿ ಎಲ್ಲ ರೀತಿಯ ಕಾಂಪಿಟೇಟಿವ್ಗೆ ಎಕ್ಸಾಮಿಗೆ ಅವರಿಗೆ ಅವಕಾಶ ಇದೆ ಅಂತ ಹೇಳ್ತಾ, ಕೆಲವು ಪೋಷಕರಿಗೆ ಮತ್ತು ಸ್ಟೂಡೆಂಟಿಗೆ ಈ ನಂತರದಲ್ಲಿ ನಾನು ಇದೊಂದು ಬುಕ್ಕನ್ನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಮೇ ಬಿ ಕೆಲವರು ಸಿಕ್ಕಿರ್ಬೋದು, ಸಿಗದೇ ಇದ್ದರೆ ಇದನ್ನು ಕಲೆಕ್ಟ್ ಮಾಡಿ. ಒಂದು ಸೈನ್ಸ್ ಸ್ಟೂಡೆಂಟು ನೀಟ್, JEE, CET, NDA, ನಾಟಾ ಈ 5 ಎಕ್ಸಾಮ್ ನಮಗೆ ತುಂಬ ಗೊತ್ತಿರೋದು. ಸ್ಪೆಷಲಿ ಇಲ್ಲಿ ನಾನು ನೋಡಿದ ಹಾಗೆ 3 ಎಕ್ಸಾಮ್ ಮಾತ್ರ, ನೀಟ್ ಬಿಟ್ಟರೆ JEE ಬಿಟ್ಟರೆ CET. ಇದರಲ್ಲಿ ಅರೌಂಡ್ ನಿಮಗೆ 50 ಎಕ್ಸಾಮ್ಸನ್ನು ಒಬ್ಬ PCMB PCMC ಹುಡುಗ ಬರಿಬೋದು. ಇದು ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನಿಗೆ ನಾನು ಕೊಟ್ಟಿರುವಂಥದ್ದು. ಅಪ್ಲಿಕೇಶನ್ ಹಾಕುವ ಮೆಥಡು ಈ ಹಿಂದೆ ನಮ್ಮ ಕಾಲೇಜಿನ ಇದರಲ್ಲಿ ಇರ್ತಿತ್ತು. ಇದರಲ್ಲಿ ಯಾವುದಾದ್ರೂ ಎಕ್ಸಾಮ್ ಬೇಕಿದ್ರೆ ಅಲ್ಲಿ ಅವರ ನಂಬರ್ ಇದೆ, ಅದು ಬೇಕಿದ್ರೆ ನೀವು ಔಟ್ಸೋರ್ಸಿನವರು ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ. ಇವರ ಸರ್ವಿಸ್ ಹೇಗಿರ್ತದೆ ಅಂತ ಹೇಳಿದರೆ, ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಯಾವುದೇ ಕೋರ್ಸಿಗೆ ಹೋಗುವಾಗ ಕೌನ್ಸಿಲಿಂಗ್ವರೆಗೂ ನಿಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಕೌನ್ಸಿಲಿಂಗ್ ಹೋಗುವಾಗ ಯಾವ ಡಾಕ್ಯುಮೆಂಟ್ ಬೇಕು, ಕೌನ್ಸಿಲಿಂಗ್ನಲ್ಲಿ ನಿಮಗೆ ಕನ್ನಡ ಮೀಡಿಯಮ್ ಇದು, ರೂರಲ್ಲು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವೂ ಕೂಡ ಅವರು ನಿಮಗೆ ಸಹಕಾರ ಸಪೋರ್ಟ್ ಮಾಡ್ತಾರೆ. ನೀವು ಅವ್ರನ್ನ ಬೇಕಿದ್ರೆ ಆಪ್ಷನಲ್ ಆಗಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇ ಬಿ ಅದರಲ್ಲಿ ನಿಮಗೆ ಎಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅವ್ರು ಕೊಡಲಿಲ್ಲ, ಇದನ್ನು ನಾನು ಫರ್ದರ್ ಅವರ ನಂಬರನ್ನು ನಿಮಗೆ ಡೀಟೇಲ್ಸನ್ನು ಕಳಿಸೋ ವ್ಯವಸ್ಥೆ ಮಾಡ್ತೇನೆ. ಇದನ್ನು ನೀವು ಜಸ್ಟ್ ನೀವು ನೋಡ್ಕೊಳ್ಳಿಕ್ಕೆ, ಇಷ್ಟು ಎಕ್ಸಾಮ್ಸ್ಗಳಲ್ಲಿ ನನ್ನ ಮಗ ಅಥವಾ ಮಗಳಿಗೆ ಯಾವ ಎಕ್ಸಾಮನ್ನು ಮತ್ತೆ ಹಾಕ್ಬೋದು, ಬರೀ ನೀಟ್ JEE ಬಿಟ್ಟು. ಮೇ ಬಿ ಸ್ಟೂಡೆಂಟು ಕೂಡ ಅದನ್ನು ಒಮ್ಮೆ ನೋಡ್ಬೋದು, ಗ್ಲಾನ್ಸ್ ಮಾಡಿ, ಪೇರೆಂಟ್ಸಲ್ಲಿ ಇದ್ದಾಗ ಒಮ್ಮೆ ನೋಡಿ. ಸಪೋಸ್ ಪೇರೆಂಟ್ಸ್ ಬರೆದಿದ್ದವ್ರು ಯಾರಾದರೂ ಸಿಗಲಿಲ್ಲ ಅಂತ ಹೇಳಿದರೆ ಮತ್ತೆ ನಿಮಗೆ ಕ್ಲಾಸಿಗೆ ನಿಮಗೂ ಕೂಡ ಒಂದು ಸೆಟ್ಟನ್ನು ನಾನು ಕಳಿಸೋ ವ್ಯವಸ್ಥೆ ಮಾಡ್ತೇನೆ. ಸೊ ಅದನ್ನು ಕೂಡ ನೀವು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಓರಿಯೆಂಟೇಷನ್ಗೆ ಪ್ರೋಗ್ರಾಮ್ಗೆ ಬಂದು ಸುಮಾರು 2 ಗಂಟೆಗಳ ಕಾಲ ಇದನ್ನು ನೀವು ಕೇಳಿದಿರಿ. ನನ್ನ ಕೊನೆಯ ಎಲ್ಲ ಪೋಷಕರಲ್ಲಿ ಒಂದು ಮನವಿ ಏನಂತ ಹೇಳಿದರೆ, ನಮ್ಮೆಲ್ಲ ಅಕಾಡೆಮಿಕ್ಕಿಗೆ ಸಂಸ್ಥೆಯ ನಿಯಮಗಳೇನಿದೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ. ಈ ಎರಡನೇ ವರ್ಷ ದ್ವಿತೀಯ PUCಯಲ್ಲಿರುವಾಗ ಫಸ್ಟ್ ನೀವು ಪ್ರಿಯಾರಿಟಿ ಕೊಡಬೇಕಾದದ್ದು ರಜೆಗಳನ್ನು ಅವಾಯ್ಡ್ ಮಾಡಿ. ಯಾರೂ ಕೂಡ ರಜವನ್ನು ತೆಗಿಲಿಕ್ಕೆ ಹೋಗಬೇಡಿ. ಹಿಂದೆ ನಾನು ಹೇಳಿದೆ, ಒಬ್ಬ ಹುಡುಗನಿಗೆ ನನಗೆ ಅವನು ಊಟಕ್ಕೆ ಹೋದಾಗ ಸರ್ ಟೈಮ್ ಆಯಿತು ಹೊರಡುವ ಅಂತ ಕೇಳಿದ ವಿದ್ಯಾರ್ಥಿ ಆ ಥರ ಅಚೀವ್ ಮಾಡಿದ ಆ ಕಮಿಟ್ಮೆಂಟ್ ಇದ್ದವರನ್ನು ನೋಡಿದ್ದೇನೆ. ಲಾಸ್ಟ್ ಇಯರಲ್ಲಿ ಇದೆ ಸೌತ್ ಕನ್ನಡದಲ್ಲಿ ಒಂದು ಕಾಲೇಜಿನಲ್ಲಿ ಕಾಮೆಡ್ಕೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬರ್ತದೆ. ಆ ಹುಡುಗನ JEE ರ್ಯಾಂಕು ನ್ಯಾಷನಲ್ ಲೆವೆಲ್ 3B ಬಂಡ್ಸ್, ಅವನು 3B ಕ್ಯಾಟಗರಿ ಜನರಲಲ್ಲಿ ಬರ್ತದೆ. ಅವನು ಆಲ್ ಇಂಡಿಯಾ ರ್ಯಾಂಕ್ 666. ಏನು ಬೆಂಗಳೂರಿನ IISc ಅಂತ ಹೇಳಿದ್ದೇನೆ ಅದರಲ್ಲಿದ್ದಾನೆ. ನಾನು ಆ ಕ್ಯಾಂಪಸ್ ಬ್ಯಾಂಗ್ಳೂರ್ನಲ್ಲಿದ್ದಾಗ ಬೈಕಲ್ಲೆಲ್ಲ ಹೋಗುವಾಗ ನೋಡ್ತಿದ್ದೆ, ಕ್ಯಾಂಪಸ್ ಒಳಗಡೆ ಒಮ್ಮೆ ಹೋಗಬೇಕಿತ್ತು, ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕಿತ್ತು ಅಂತ ಹೇಳಿ. ಆ ಹುಡುಗನ ಮುಖಾಂತರ ನಾನು ಲಾಸ್ಟ್ ಇಯರು ಒಂದು ವಾರ ಆ ಕ್ಯಾಂಪಸ್ ಒಳಗಡೆ ನಾನು ವಿಸಿಟ್ ಮಾಡಿದ್ದೇನೆ. ನೋಡುವಷ್ಟು ತುಂಬ ಇರ್ತದೆ. ಸದಾಶಿವನಗರದವರೆಗೂ ಕೂಡ ಆ ಕ್ಯಾಂಪಸ್ ಇತ್ತು, ಅದರ ಒಳಗಡೆ ನಾನು ಹೋಗಿದ್ದೇನೆ. ಆ ಸ್ಟೂಡೆಂಟು ಕಾಲೇಜಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಅವನ ಮನೆ. ಅವನು ಎನಿ ಟೈಮ್ ಹೋಗ್ಬೋದು ಬರ್ಬೋದಿತ್ತು ಅವನು. ಆದರೆ ಪ್ರತಿ ದಿವಸ ಬೆಳಿಗ್ಗೆ 6:15 ಶಾರ್ಪ್ ರೆಡಿ ಇರ್ತಿದ್ದ ಅವನು. 6:15 ಅವನಿಗೊಂದು ರೂಮ್ ಕೊಟ್ಟಿದ್ದೆ, ಇರ್ತಿದ್ದ. ಸಾಯಂಕಾಲ 10:00ವರೆಗೆ ಇರ್ತಿದ್ದ, ನೈಟ್ 10:30ವರೆಗೂ ಕೂಡ. ಅವನ ಊಟವು ಕೂಡ ಅಲ್ಲೇ. ಮಧ್ಯಾಹ್ನ ಒಂದು ಮನೆಯಿಂದ ಬಾಕ್ಸ್ ತರ್ತಿದ್ದ. ಆ ಬಾಕ್ಸ್ನಲ್ಲಿ ಬೆಳಿಗ್ಗೆದ್ದು ತಿಂಡಿ ಇರ್ತಿತ್ತು, ಮಧ್ಯಾಹ್ನದ ಊಟ ಇರ್ತಿತ್ತು, ಸಂಜೆದು ಸ್ನ್ಯಾಕ್ಸ್ ಇರ್ತಿತ್ತು. ಅವೆಲ್ಲೂ ಫುಡ್ ಕೋರ್ಟ್ ಹೋಗೋದು, ಅಲ್ಲಿ ಫುಡ್ ಕೋರ್ಟ್ ಉಂಟು, ಅಲ್ಲಿಗೆ ಹೋಗೋದಾಗಲಿ, ಕ್ಯಾಂಟೀನಿಗೆ ಹೋಗೋದಾಗಲಿ, ಫ್ರೆಂಡ್ಸ್ ಆಗಲಿ, ರಜಾ ಆಗಲಿ, 2 ವರ್ಷದಲ್ಲಿ ಒಂದೇ ಒಂದು ರಜಾ ಹಾಕದ ಸ್ಟೂಡೆಂಟ್ ಅವನು ನಮ್ಮಾಗೆ ಮನುಷ್ಯ. ಊಟ ಮಾಡ್ತಿದ್ದ, ತಿಂಡಿ ತಿಂತಿದ್ದ, ಎಲ್ಲ ಇದು ಮಾಡ್ತಿದ್ದ. ಆದ್ರೆ ಒಂದು ದಿವಸ ಅವನಿಗೆ ಯಾವುದೇ ರೀತಿಯ ಜ್ವರ, ವಾಮಿಟ್ ಏನೂ ಬರಲಿಲ್ಲ. ಅವ್ರ ಪೇರೆಂಟ್ 2 ವರ್ಷದಲ್ಲಿ ಯಾವ ಫಂಕ್ಷನ್ನು ಇಟ್ಟಲಿಲ್ಲ. ಅಪ್ಪ LIC ಡೆವಲಪ್ಮೆಂಟ್ ಆಫೀಸರು, ತಾಯಿ ಹೈಸ್ಕೂಲ್ನ HM. ಯಾವ ಪ್ರೋಗ್ರಾಮಿಗೂ ಕೂಡ ಅವನು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅವನು ಈಗ JEEಯಲ್ಲಿ ಆಲ್ ಇಂಡಿಯಾ ರ್ಯಾಂಕಲ್ಲಿ 600 ಎಬೋ ರ್ಯಾಂಕ್, ಕಾಮೆಡ್ಕೆಯಲ್ಲಿ ಫಸ್ಟ್ ರ್ಯಾಂಕ್, ಥಿಯರಿಯ ಸ್ಟೇಟ್ನಲ್ಲಿ 5th ರ್ಯಾಂಕ್. ಅವನಿಗೆ ಸ್ಕಾಲರ್ಶಿಪ್ ಅಮೌಂಟು ನೀವು ಬಿಲೀವ್ ಮಾಡಲಿಕ್ಕಿಲ್ಲ, 12 ಲಕ್ಷ ಬೇರೆ ಬೇರೆ ಕಡೆಯಿಂದ ಫೆಲಿಸ್ಟೇಷನ್ ಆದ ಅಮೌಂಟು ಬಂದಿದೆ. ಅವನ 4 ವರ್ಷದ ಇಂಜಿನಿಯರಿಂಗ್ ಎಜುಕೇಷನ್ ಏನಿದೆ ಅಷ್ಟು ಕೂಡ ಅವನೇ ಅರ್ನ್ ಮಾಡ್ಕೊಂಡಿದ್ದಾನೆ, ಅವನ ಸ್ಕಾಲರ್ಶಿಪ್ಪು ಅಥವಾ ಬೇರೆ ಬೇರೆ ಫೆಲಿಸ್ಟೇಷನಲ್ಲಿ. ಅಂದರೆ ಆ ರೀತಿಯ ಕಮಿಟ್ಮೆಂಟ್ ಇದ್ದರೆ ಖಂಡಿತ ಸಾಧ್ಯ ಇರ್ತದೆ. ನಾನು 1 ಗಂಟೆ ಕ್ಲಾಸ್ ಆದಮೇಲೆ ತಲೆನೋವು ಬಂತು, ಹೋಗಿ ಮಲಗಿದೆ, ಯಾರಿಗೆ ಲಾಸ್ ಆಯಿತು? 1-2 ದಿವಸ ಫಂಕ್ಷನ್ ಇದೆ, ಊರಿಗೆ ಹೋಗಿ ಬರ್ತೇನೆ, ಯಾರಿಗೆ ಲಾಸ್? ನಾವು ಯಾಕೆ ಕೊಡಲ್ಲ ಅಂತ ನಿಮ್ಮ ಹತ್ರ ರಿಜಿಡ್ ಆಗಿ ಮಾತಾಡ್ತೀವಿ, ಲಾಸ್ ಆಗೋದು ಯಾರಿಗೆ? ಸರ್ 2 ದಿವಸ ಕ್ಲಾಸಲ್ಲಿ ಏನು ಹೋಗ್ತದೆ? ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳ್ಬೋದು. ಒಂದು ಫಿಸಿಕ್ಸಿನ ಕ್ಲಾಸು, ನೆಕ್ಸ್ಟ್ ಕ್ಲಾಸಿಗೆ ಅವ್ರು ಒಂದು ಕೆಮಿಸ್ಟ್ರಿ ಕ್ಲಾಸು ಇನ್ನೊಂದು ಕ್ಲಾಸಿಗೆ ಕನೆಕ್ಟೆಡ್ ಆಗಿರ್ತದೆ. ಒಂದು ಕ್ಲಾಸಿಗೆ ಸ್ಕಿಪ್ ಆದ ಇನ್ನೊಂದು ಕ್ಲಾಸಿಗೆ ಬರುವಾಗ ಮೇಲೆ ಕೆಳಗೆ ನೋಡ್ತಿರ್ತೇನೆ, ಬ್ಯಾಲೆನ್ಸ್ ಶೀಟ್ ಜಾಸ್ತಿ ಹೋಗ್ತಾ ಇರ್ತದೆ. ಸರ್ ಕಾಮರ್ಸ್ ಅಲ್ವಾ, ನಮಗೆ ಯಾಕೆ ಅಂತೇಳಿ. ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮ್ ಬರೀಲಿಕ್ಕೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ, ಅಪಾರ್ಚುನಿಟೀಸ್ ತುಂಬ ಇದೆ.
ಲೆಸ್ ಸ್ಕೋರ್ ಮಾಡಿದರೆ ಏನೂ ಸಿಗೋದಿಲ್ಲ. ಟಾಪ್ ಸ್ಕೋರ್ ಬರಬೇಕಾ 100% ನಾನು ಪ್ರತಿ ಕ್ಲಾಸನ್ನು ಕೂಡ ಕಮಿಟೆಡ್ ಆಗಿ ಕೂತಿರ್ಬೇಕಾಗ್ತದೆ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಸರ್ ಹೆಲ್ತ್ ಇದು ಅನ್ಫಾರ್ಚುನೇಟ್ಲಿ ನಮಗೆ ಕೆಲವು ಬರ್ತದೆ, ಅದಕ್ಕೆ ನಾವೇನು ರೀಸನ್ ಮಾಡೋದು? ನೋಡಿ, ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಹೆಲ್ತನ್ನು ಕೇರ್ ಮಾಡೋದು ನಮ್ಮದೇ ಆಗಿರ್ತದೆ. ನಿಮ್ಗೆ ಆಗಲೇ ಹೇಳಿದೆ, ಒಬ್ಬ ಕ್ರಿಕೆಟರ್ ಆಗಿ ಕ್ರಿಕೆಟಿಗೆ ಸೇರಬೇಕಾದ್ರೆ ನನಗೆ ವೀರೇಂದ್ರ ಸೆಹ್ವಾಗ್ ತುಂಬ ಇಷ್ಟ. 2014 ನಾನು ಮೀಟ್ ಆಗಿದ್ದೇನೆ ಪರ್ಸನಲಿ. ಅವಾಗ ಡಿಸ್ಕಸ್ ಮಾಡುವಾಗ ಒಂದು ನನಗೆ ತಿಳಿದ ವಿಷಯ ಏನಂತ ಹೇಳಿದರೆ, ಒಬ್ಬ ಕ್ರಿಕೆಟರ್ ಆಗಬೇಕಾದ್ರೆ 22 ಕಂಡೀಷನ್ ಒಂದು ಅಗ್ರಿಮೆಂಟ್ ಇರ್ತದೆ, ಅದಕ್ಕೆ ಸೈನ್ ಮಾಡಬೇಕು. ತಲೆಗೆ ಬಾಲ್ ಬಿದ್ದು ಸತ್ತರೆ ಅವನೇ ರೆಸ್ಪಾನ್ಸಿಬಿಲಿಟಿ, ಕೈ ಕಾಲು ತುಂಡಾದರೆ ಅವನೇ ರೆಸ್ಪಾನ್ಸಿಬಿಲಿಟಿ, ಅವನ ಮೇಲೆ ಫ್ಯಾಮಿಲಿಯವರು ಯಾವುದೇ ಕೇಸಸ್ಸನ್ನು BCCI ಮೇಲೆ ಹಾಕ್ಲಿಕ್ಕಿಲ್ಲ. ಏನಾದರೂ ಅಲಿಗೆನ್ಸ್ ಆದರೆ ಇಮಿಡಿಯೇಟ್ ಆಗಿ BCCI ಅವರನ್ನು ಅರೆಸ್ಟ್ ಮಾಡ್ಬೋದು. ಇಂಥ ತುಂಬ ಪಾಯಿಂಟ್ಸ್ಗಳು ಅದರಲ್ಲಿ ಇದೆ. ಅಂದರೆ ಅದಕ್ಕೂ ಕೂಡ ಕಂಡೀಷನ್ಸ್ ಇದೆ, ಅಲ್ಲಿಯೂ ಕೂಡ ಹಾರ್ಡ್ ವರ್ಕ್ ಇದೆ, ಅಲ್ಲಿಯೂ ಕೂಡ ಡೆಡಿಕೇಶನ್ಸ್ ಇದೆ. ನಮ್ಮ ಇದರಲ್ಲಿ ಅದು ಆಟ ಆಡೋದು, ಅದೊಂದು ಪ್ಲೇ, ಅದು ಕ್ರಿಕೆಟ್ ಅಂದರೆ ಒಂದು ಗೇಮ್ ಅಥವಾ ಪ್ಲೇ ಆಗಿ ನಾವು ಎಂಜಾಯ್ ಮಾಡುವಂಥದ್ದು. ಹಾಗಾದರೆ ಓದುವಾಗ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಪ್ರಿಕಾಷನನ್ನು ತಗೊಳ್ಳೇಬೇಕಾಗ್ತದೆ. ನಾಳೆ ಎಕ್ಸಾಮ್ ಬರೆಯುವ ಮುಂಚೆ ನಾನು ರಾತ್ರಿ 10 ಗಂಟೆ 12 ಗಂಟೆವರೆಗೂ ಇದ್ದು ನಿದ್ರೆ ಬಿಟ್ಟು ಬೆಳಗ್ಗೆ ಹೋಗಿ ಎಕ್ಸಾಮ್ ಓದಲಿಲ್ಲ, ಎಕ್ಸಾಮ್ ಬರೀಲಿಲ್ಲ, ಲಾಸ್ ಯಾರಿಗೆ? ನಮ್ಮ ಹೆಲ್ತನ್ನು ಕೇರ್ ಮಾಡೋದು ನಮ್ಮದೇ ಜವಾಬ್ದಾರಿ. ಮಳೆಗಾಲದಲ್ಲಿ ಹೋಗಿ ಸರಿ ಐಸ್ ಕ್ರೀಮ್ ತಿಂದರೆ ಜ್ವರ ಬಂದೇ ಬರ್ತದೆ, ತಿಂದದ್ದು ಯಾರು ತಪ್ಪು? ಪ್ರಿಕಾಷನ್ ಮಾಡಬೇಕಾದದ್ದು ಯಾರು? ಇದಿಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ಸಂಸ್ಥೆಯ ಪ್ರತಿ ಅಕಾಡೆಮಿಕ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದರೆ ನಿಮ್ಮ ಇನ್ನು ಮುಂದಿನ 7ನೇ ವರ್ಷದ ನಿಮ್ಮ ಲೈಫ್ನ ಜರ್ನಿ ದ ಬೆಸ್ಟ್ ಆಗಿರ್ತದೆ. ಎಲ್ಲ ಮಕ್ಕಳ ಲೈಫನ್ನು ಕೂಡ ನಾವು ಬೆಸ್ಟ್ ಆಗಿ ನೋಡಲಿಕ್ಕೇನೆ ಇಷ್ಟಪಡ್ತೀವಿ. ಆ ಬೆಸ್ಟ್ ಆಗಲಿಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ. ಅದರ ಜೊತೆಯಲ್ಲಿ ನನಗೆಲ್ಲ ಪೇರೆಂಟ್ಸು ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ನನ್ನ ಈ ಒಂದು ಸ್ವಲ್ಪ ಭಾಷಣ ಉದ್ದ ಆಗಿರ್ಬೋದು, ಆದರೂ ಕೂಡ ಹೇಳಬೇಕಾದದನ್ನು ಎಲ್ಲವನ್ನು ಕೂಡ ನಾನು ಹೇಳಿದ್ದೇನೆ ಅಂತ ಅಂದ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ನಮ್ಮ ಸಲಹೆಗಾರರಾದಂಥ ಶ್ರೀಯುತ ರಮೇಶ್ ಸರ್ ಇವರಿಗೆ, ಅಕಾಡೆಮಿಕ್ ಪ್ಲಾನ್ ಬಗ್ಗೆ ವಿವರಿಸಿದಂಥ ಮಂಜುನಾಥ್ ಚಾವಡಿ ಇವರಿಗೆ, ಮತ್ತು ಒಟ್ಟು ಸಂಸ್ಥೆಯ ಈ ವರ್ಷದ ಶಿಕ್ಷಣ ವ್ಯವಸ್ಥೆಯ ಕುರಿತು ಮತ್ತು ನಿಯಮಗಳ ಕುರಿತಂತೆ ಮಾತಾಡಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರದೀಪ್ ಕುಮಾರ್ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ ಮತ್ತು ಎಲ್ಲ ಕಾಲೇಜಿನ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈಗಾಗಲೇ ಗೊತ್ತಿದೆ ಈ ವರ್ಷ ಯಾವ ಯಾವ ವಿದ್ಯಾರ್ಥಿಗಳಿಗೆ ಯಾರು ಮೆಂಟರ್ಸ್ ಇದ್ದೀರಿ ಅಂತ, ಅದು ಹಿಂದುಗಡೆ ಟೇಬಲ್ ಹಾಕಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಮೆಂಟರ್ಸ್ಗಳ ಹೆಸರನ್ನು ಅಂಟಿಸಲಾಗಿದೆ. ದಯವಿಟ್ಟು ನೀವು ಅಲ್ಲಿ ಹೋಗಬೇಕು, ಅವ್ರು ಕೊಡುವಂಥ ಫಾರ್ಮನ್ನು ಫಿಲ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಫಾರ್ಮನ್ನು ಕೊಡ್ತಾರೆ, ಅದರಲ್ಲಿ ಅಕೌಂಟ್ಸಲ್ಲಿ ನೀವು ಪೇ ಮಾಡಬೇಕಾದಂಥ ದುಡ್ಡು, ಆಮೇಲೆ ನೀವು ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ಸ್ಗಳನ್ನು ಮೀಟ್ ಆಗಿ ಅವರ ಹೆಸರು ಬರೆದು ಅದರಲ್ಲಿ ಸೈನ್ ಮಾಡಿಸ್ಕೊಂಡು ಮತ್ತು ನಿಮ್ಮ ವಿವರಗಳನ್ನು ಅದರಲ್ಲಿ ತುಂಬಿಕೊಂಡು ಮತ್ತು ಕೊನೆಗೆ ಅದು ಚೀಫ್ ವಾರ್ಡನ್ ಹತ್ರ ನೀವು ಹೋಗಲಿಕ್ಕೆ ಇರ್ತದೆ. ಈ ಪ್ರೋಸೆಸ್ಸನ್ನು ಮುಗಿಸ್ಕೊಂಡು ಮತ್ತೆ ಪೋಷಕರು ಮನೆಗೆ ಹೊರಡ್ಬೋದು. ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ನಂತರ ಮತ್ತೊಮ್ಮೆ ಕರೆದು ನಿಮ್ಮ ಜೊತೆ ಪ್ರಾಂಶುಪಾಲರು ಮಾತಾಡುವುದಕ್ಕಿದ್ದಾರೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ರಿಗೂ ಧನ್ಯವಾದಗಳು.